ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವಿಲ್ಲಿ ನೋಡೋದು ನಿಜ. ಟಾಪ್ 15 ಚಾಪ್ಟರ್ಸ್ ಏನಿದೆ ಅದನ್ನ ಮಿಸ್ ಮಾಡೋದಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ 45 ಮಾರ್ಕ್ಸ್ ನಿಮಗೆ ಈ ಒಂದು 15 ಚಾಪ್ಟರ್ಸಿಂದ ಬರುತ್ತೆ ಮಕ್ಕಳೇ. ಓಕೆನಾ? ಸೊ ಆ 15 ಚಾಪ್ಟರ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ ಆ್ಯಂಡ್ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಅಂತ ನೋಡೋಣ. ಓಕೆನಾ? ಸೊ ತಡ ಮಾಡ್ದಿರಾ ಈ ಒಂದು ಕ್ಲಾಸ್ನ ಅಥವಾ ಈ ಒಂದು ವಿಡಿಯೋನ ಶುರು ಮಾಡೇ ಬಿಡೋಣ. ಓಕೆನಾ ಮಕ್ಕಳೇ? ಎಲ್ಲರೂ ರೆಡಿ ಆಗಿದ್ದೀರಾ? ಎಸ್. ಸೊ ನಾನು ಯಾವ ಚಾಪ್ಟರ್ಸ್ನ ಹಾಕಿದ್ದೀನಪ್ಪ ಅಂತಂದರೆ ಆಲ್ 3 and 4 ಮಾರ್ಕ್ಸ್ ಚಾಪ್ಟರ್ಸ್ ಹಾಕಿದ್ದೀನಿ. ಸೊ ಎಲ್ಲ 3 ಮತ್ತು 4 ಅಂಕಗಳಿಗೆ ಬರುವಂಥ ಚಾಪ್ಟರ್ಸ್ ಟೋಟಲಿ 13 ಚಾಪ್ಟರ್ಸ್ಗಳಾಗುತ್ತೆ. ಇನ್ನು 2 ಚಾಪ್ಟರ್ಸ್ ಯಾವುದಪ್ಪ ಅಂತಂದರೆ ವಿಚ್ ಇಸ್ ಲೈಕ್ ವೆರಿ 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 ಇಂಪಾರ್ಟೆಂಟ್. ಅದು 3 and 4 ಮಾರ್ಕ್ಸ್ಗೆ ಬರೋದಿಲ್ಲ ನಿಮ್ಮ ಬ್ಲೂ ಪ್ರಿಂಟ್ನ ಪ್ರಕಾರ, ಬಟ್ ಸ್ಟಿಲ್ ಕ್ವೆಶನ್ಸಲ್ಲಿ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ, 100% ಇದೆ. ಸೊ ಹಾಗಾಗಿ ಆ 2 ಚಾಪ್ಟರ್ಸ್ನ ಹಾಕಿದ್ದೀನಿ. ಸೊ ಆ 2 ಚಾಪ್ಟರ್ಸ್ ಏನು ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ. ಬಟ್ ಫಸ್ಟ್ ನೋಡಿ, ಇಲ್ಲಿ ದಿ ಆಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, 3 ಮಾರ್ಕ್ಸಿಗಿದೆ. ಓಕೆ. ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು. ಸೊ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರ್. ಸೊ 4 ಮಾರ್ಕ್ಸ್. ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ 3 ಅಂಕಗಳಿಗಿದೆ. ಆ್ಯಂಡ್ ದೆನ್ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದಿಯರ್ ರೆಮಿಡೀಸ್. ಸೊ ಪರಿಹಾರಗಳೇನು, ಭಾರತಕ್ಕಿರುವ ಸವಾಲುಗಳು ಮತ್ತು ಅದರ ಪರಿಹಾರಗಳು 4 ಮಾರ್ಕ್ಸ್ಗಿದೆ. ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ವೆರಿ ಇಂಪಾರ್ಟೆಂಟ್, ದುಡಿಮೆ ಮತ್ತು ಆರ್ಥಿಕ ಜೀವನ 3 ಅಂಕಗಳಿಗಿದೆ. ಆ್ಯಂಡ್ ಇಂಡಿಯಾ ಸಾಯಿಲ್ಸ್, ಲೈಕ್ ಸರ್ಪ್ರೈಸ್ ಇದು ನನಗಂತೂ, ಭಾರತದ ಮಣ್ಣುಗಳು 4 ಮಾರ್ಕ್ಸ್ಗಿದೆ. ಈಸಿಯಾಗಿ 4 ಮಾರ್ಕ್ಸ್ ಬರುವಂಥ ಚಾಪ್ಟರ್ ಇಂಡಿಯಾ ಸಾಯಿಲ್ಸ್ ಆಗಿದೆ ಮಕ್ಕಳೇ. ಆಯಿತಾ? ನೆಕ್ಸ್ಟು, ಸೊ 6 ಆಯ್ತಲ್ಲ. 7ನೇದು ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್, ಭಾರತದ ಅರಣ್ಯ ಸಂಪತ್ತು 3 ಅಂಕಗಳು. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕಿನ ವ್ಯವಹಾರಗಳು 3 ಅಂಕಗಳಿಗಿದೆ. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಅಂಡ್ ಇಂಡಿಪೆಂಡೆನ್ಸ್ 3 ಮಾರ್ಕ್ಸ್ಗಿದೆ. ಸ್ವಾತಂತ್ರ್ಯ ಹೋರಾಟ 4 ಮಾರ್ಕ್ಸಿಗಿದೆ. ಆಯಿತಾ? ಆ್ಯಂಡ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್ ಅಗೇನ್ 3 ಮಾರ್ಕ್ಸಿಗಿದೆ. ಸೊ 11 ಆಯಿತು. 12ನೇದು ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್ 3 ಮಾರ್ಕ್ಸ್. ಗ್ರಾಮೀಣ ಅಭಿವೃದ್ಧಿ 3 ಮಾರ್ಕ್ಸ್. ಸೊ ನಾನು ಹೇಳ್ದೆ ಅಲ್ಲ, 2 ಚಾಪ್ಟರ್ಸ್ಗಳು ನಿಮಗೆ 1 ಮಾರ್ಕ್ಗಿದೆ ಬೇಸಿಕಲಿ ಬ್ಲೂ ಪ್ರಿಂಟ್ನ ಪ್ರಕಾರ, ಬಟ್ ಡೆಫಿನೆಟ್ಲಿ 3 ಅಥವಾ 4 ಮಾರ್ಕ್ ಕ್ವೆಶನ್ ಬಂದೇ ಬರುತ್ತೆ. ಅದು ಯಾವುದಪ್ಪ ಅಂತಂದರೆ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್, ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಮಕ್ಕಳೇ, ಬೇರೆ ಚಾಪ್ಟರ್ಸು ಇದೆ, ಲೈಕ್ ಆಂಟ್ರಪ್ರಿನರ್ಶಿಪ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. 3 ಮಾರ್ಕ್ಸ್ 4 ಮಾರ್ಕ್ಸ್ಗೂ ಬರ್ಬೋದು, ಬಟ್ ಅದರ ಒಂದು ವೆಯ್ಟೇಜ್ ಬ್ಲೂ ಪ್ರಿಂಟ್ನ ಪ್ರಕಾರ 1 ಮಾರ್ಕ್ ಇದೆ. ಸೊ ಆ ಥರ ಕೆಲವೊಂದು ಚಾಪ್ಟರ್ಸ್ಗಳಿದೆ. ಬಟ್ ಯಾವುದಾದ್ರೂ ಒಂದು 2 ಚಾಪ್ಟರ್ ನಾನು ಹೇಳಬೇಕು ಅಂತಂದರೆ ಅದು ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್ ಆ್ಯಂಡ್ ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಆಗುತ್ತೆ. ಓಕೆನಾ? ಸೊ ಈ 15 ಚಾಪ್ಟರ್ಸ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬಾರ್ದು, ಬಿಕಾಸ್ ನಿಮಗೆ 45+ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಓಕೆ. ಸೊ ಆಲ್ಮೋಸ್ಟ್ 3/4 ಭಾಗ ಮಾರ್ಕ್ಸ್ ನಿಮಗೆ ಈ ಒಂದು 15 ಚಾಪ್ಟರ್ಸ್ಗಳಿಂದನೇ ಬಂದ್ಬಿಡುತ್ತೆ. ಓಕೆನಾ? ಸೊ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಒಂದೊಂದಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಈ ಒಂದು 15 ಚಾಪ್ಟರ್ಸಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಎಸ್. ಆ್ಯಂಡ್ ನನಗೆ ಎಲ್ಲರೂ ಒಂದು ಪ್ರಾಮಿಸ್ ಮಾಡಬೇಕು, ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಡೇಟಾ. ಆಯಿತಾ? ಸೊ ಈ ಗ್ರಾಫ್ ನೀವೇನು ನೋಡ್ತಾ ಇದ್ದೀರಾ ಅದು ಡೇಟಾ. ಇಷ್ಟು ಜನ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಮ್ಮನ್ನು ಇಷ್ಟಪಡ್ತಾ ಇದ್ದೀರಾ, ನಮ್ಮಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಲಾಟ್ಸ್ ಆಫ್ ಲವ್ ನೀವು ಕೊಡ್ತಾ ಇದ್ದೀರಾ. ಬಟ್ ಏನಪ್ಪ ಅಂತಂದರೆ ಬರೀ 23% ಅಷ್ಟು, 23.9, ಆಲ್ಮೋಸ್ಟ್ 24% ಅಷ್ಟು ಮಾತ್ರ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ. ಮಿಕ್ಕಿರೋ ಅಂಥ 76% ನಾಟ್ ಸಬ್ಸ್ಕ್ರೈಬ್. ನೀವು ಯಾರೂ ಸಬ್ಸ್ಕ್ರೈಬೇ ಆಗಿಲ್ಲ, ಬರೀ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಷ್ಟೇ. ಸೊ ಡೆಫಿನೆಟ್ಲಿ ನಾನು ಏನು ಹೇಳ್ತಾ ಇರೋದು ಅಂತಂದರೆ, ಈ ಸಬ್ಸ್ಕ್ರೈಬ್ಡ್ ಏನಿದೆ ಅದು ನಮಗೆ 100% ಆಗಬೇಕು. ಸೊ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ಗೆ ಪದೇ ಪದೇ ಬಂದು ಪಾಠನ ಕಲಿತಾ ಇದ್ದೀರಾ, ಸೊ ನೀವೆಲ್ಲನೂ ಡೆಫಿನೆಟ್ಲಿ ಸಬ್ಸ್ಕ್ರಿಪ್ಷನ್ನ ಮಾಡಿಕೊಳ್ಳೇಬೇಕು ನಮ್ಮ SSLC ಪರೀಕ್ಷೆ ಚಾನೆಲ್ದು.
ಓಕೆನಾ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕೇಳ್ತಾ ಇರ್ತೀರಲ್ಲ, ಮ್ಯಾಮ್ ಮ್ಯಾರಥಾನ್ ಮಾಡ್ತೀರಾ, ಎಕ್ಸಾಮ್ ಮುಂಚೆ ದಿನ ಏನಾದರೂ ವೀಡಿಯೋಸ್ನ ಹಾಕ್ತೀರಾ, ಅಥವಾ ಈ ಲೈವ್ ಮಾಡ್ತೀರಾ, ಆ ಲೈವ್ ಮಾಡ್ತೀರಾ, ಈ ವಿಡಿಯೋ ಮಾಡ್ತೀರಾ, ಆ ವಿಡಿಯೋ ಸೊ ಇಂಥ 100 ಕ್ವೆಶ್ಚನ್ಸ್ಗಳಿಗೆ ನಿಮಗೆ ಅಪ್ಡೇಟ್ಸ್ ಸಿಗೋದು ನೀವು ಸಬ್ಸ್ಕ್ರೈಬ್ ಆದರೆ ಮಾತ್ರ ಮಕ್ಕಳೇ. ಸೊ ಇದರಿಂದ ಡೆಫಿನೆಟ್ಲಿ ಅಡ್ವಾಂಟೇಜ್ ಇದೆ. ನಿಮ್ಗೆ ಅನ್ಸ್ಬೋದು ಇನ್ ಆಲ್ಮೋಸ್ಟ್ ಜಸ್ಟ್ 1 ಮಂತ್ ಇದೆ, ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತ. ಬಟ್ ಈ 1 ಮಂತೇ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಬರೋವಂಥ ಎಲ್ಲ ಒಂದು ಅಪ್ಡೇಟ್ಸು, ಬರೋವಂಥ ನಮ್ಮ ಚಾನಲಲ್ಲಿ ಬರೋವಂಥ ಪ್ರತಿಯೊಂದು ರೀಲ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್. ಸೊ ಅದರ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತಂದರೆ ಡೆಫಿನೆಟ್ಲಿ ಸಬ್ಸ್ಕ್ರಿಪ್ಷನ್ ಮಾಡಲೇಬೇಕು ಮಕ್ಕಳೇ. ಸೊ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಆಯಿತಾ. ಸೊ ಈ 24% ಏನಿದೆ ಅದನ್ನು ಡೆಫಿನೆಟ್ಲಿ 100% ಮಾಡಬೇಕು. ನಾವು ಮಾಡ್ತೀರಾ ಅಲ್ಲ? ಎಸ್ ಅಂತ ಕಮೆಂಟ್ ಮಾಡಿ ನಾನು ಕೆಳಗಡೆ, ಎಸ್ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ. ಆ್ಯಂಡ್ ಯಾರೆಲ್ಲ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿದಿರೋ, ಸಬ್ಸ್ಕ್ರೈಬ್ಡ್ ಅಂತ ಥಮ್ಸ್ ಅಪ್ ಹಾಕಿ ನನಗೆ. ಓಕೆ, ಸೊ ನನಗೆ ಗೊತ್ತಾಗುತ್ತೆ ಎಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ. ಓಕೆ, ಎಸ್. ಸೊ ಯಾರೆಲ್ಲ ಈಗ ಸಬ್ಸ್ಕ್ರೈಬ್ ಆಗಿದ್ದೀರೋ ಏನಂತ ಹಾಕಬೇಕು ಕಮೆಂಟ್ ಸೆಕ್ಷನಲ್ಲಿ? ಸಬ್ಸ್ಕ್ರೈಬ್ಡ್ ಅಂತ ಹಾಕಿ ಥಮ್ಸ್ ಅಪ್ ಹಾಕಬೇಕು. ಓಕೆನಾ? ಎಸ್ ಮಕ್ಕಳೇ. ಸೊ ವಿಲ್ ಸ್ಟಾರ್ಟ್ ಆಫ್ ನೌ. ಫಸ್ಟ್ ಚಾಪ್ಟರ್, ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಭಾರತಕ್ಕೆ ಯುರೋಪಿಯನರ ಆಗಮನ. ಸೊ ಇದರಿಂದ ವೇಟೇಜ್ 3 ಮಾರ್ಕ್ಸ್, ಅಂದರೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಲ್ವಾ. ಸೊ ಬರುವಂಥ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನೇನಿದೆ, ಪಾಸಿಬಲ್ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ನಾನು ಆಲ್ಮೋಸ್ಟ್ ಅದನ್ನು ಕವರ್ ಮಾಡಿದ್ದೀನಿ. ಓಕೆನಾ. ಸೊ ನೋಡ್ತಾ ಹೋಗೋಣ. ಬಟ್ ಇದೇ ಬರುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಪೀಟ್ ಆಗಿರೋ ಅಂಥ ಕ್ವೆಶ್ಚನ್ಸ್ಗಳಿದು. ಇದು ಡಿಸ್ಕ್ಲೇಮರ್ ಆಯಿತಾ ಮಕ್ಕಳೇ, ಇದೇ ನಿಮಗೆ ಎಕ್ಸಾಮಿಗೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮೋಸ್ಟ್ಲಿ ರಿಪೀಟೆಡ್ ಆಗಿರೋ ಅಂಥ ಕ್ವೆಶ್ಚನ್ಸು, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಶಾರ್ಟ್ ಕ್ವೆಶ್ಚನ್ಸ್ಗಳು ಅಂತ ನಾವೇನೇನು ಟ್ಯಾಗ್ನ ಹಾಕ್ತೀವಿ ಆ ಕ್ವೆಶ್ಚನ್ಸ್ಗಳು ಇವಾಗಿದೆ. ಓಕೆನಾ. ಎಸ್. ಸೊ ಫಸ್ಟ್ ಒನ್, ಇದು ಎಲ್ಲ ಚಾಪ್ಟರ್ಸ್ಗೂ. ಓಕೆ. ಸೊ ಫಸ್ಟ್ ಒನ್, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಸೊ ಪ್ಲಾಸಿ ಕದನಕ್ಕೆ ಕಾರಣಗಳೇನು? 3 ಇದೆ. 3 ಕೀವರ್ಡ್ಸ್ನ ನೀವು ಡೆಫಿನೆಟ್ಲಿ ಬರೀಬೇಕು. ದಸ್ತಕಗಳ ದುರುಪಯೋಗ, ಮಿಸ್ಯೂಸ್ ಮಾಡ್ತಾರೆ ದಸ್ತಕಗಳನ್ನ, ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಆಗುತ್ತೆ, ಆ್ಯಂಡ್ ಮೆಂಡಿಂಗ್ ಆಫ್ ದ ಫೋರ್ಟ್, ಕೋಟೆಯ ದುರಸ್ತಿ. ಸೊ ಇವು 3 ಕೀವರ್ಡ್ಸ್ ಆಗಿದೆ. ಇವು 3 ನೀವು ಬರೀಬೇಕು. ಸೊ ಇವು 3 ಕಾರಣ ಆಗುತ್ತೆ ಯಾಕೆ ಬ್ಯಾಟಲ್ ಆಫ್ ಪ್ಲಾಸಿ ಆಯಿತು ಅನ್ನೋದು. ಸೊ ಇದರಿಂದ ಶುರು ಆಗುತ್ತೆ ಬ್ರಿಟಿಷರ ಆಳ್ವಿಕೆ ಅನ್ನೋದು, ಆಯಿತಾ. ಸೊ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಭಾರತದ ಒಂದು ದೆಸೆನೇ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್ ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇದು ಕೀವರ್ಡ್ಸ್. ದಸ್ತಕಗಳ ದುರುಪಯೋಗ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ನಿಮಗೆ. ಕೀವರ್ಡ್ಸ್ಗಳೇನು ಅಂತ ಹೇಳ್ತಾ ಹೋಗ್ತೀನಿ, ಆಯಿತಾ. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಆಗುತ್ತೆ, ಸುಮಾರು ಜನ ಸಾಯ್ತಾರೆ, ಆ್ಯಂಡ್ ಕೋಟೆಯನ್ನು ನಾಶ ಮಾಡ್ತಾರೆ, ಫಿರಂಗಿಗಳನ್ನ ತಂದು ಇಡ್ತಾರೆ ಬ್ರಿಟಿಷ್ ಅವರು. ಸೊ ಬೇಸಿಕಲಿ ಇದೆಲ್ಲ ಕಾರಣ ಆಗುತ್ತೆ, ಆಯಿತಾ. ನೆಕ್ಸ್ಟು, ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಸೊ ಪರಿಣಾಮಗಳೇನು ಅಂತ ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು. ಓಕೆ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ನಿಮ್ಮ ಕೀವರ್ಡ್ ಆಗುತ್ತೆ. ಬಿಕಾಸ್ ಅವರು ಬ್ರಿಟಿಷ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಮಿರ್ ಜಾಫರನ್ನು ನವಾಬನಾಗಿ ಮಾಡ್ತಾರೆ, ಆಯಿತಾ. ಸೊ ಮಿರ್ ಜಾಫರ್ ಬೇಸಿಕಲಿ ಸಿರಾಜುದ್ದೌಲಾಗೆ ಸಪೋರ್ಟ್ ಮಾಡೋದಿಲ್ಲ, ಆಯಿತಾ. ಸೊ ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ, ನ್ಯೂಟ್ರಲ್ ಆಗಿರ್ತಾನೆ. ಸೊ ಹಾಗಾಗಿ ಅವನ್ನ ನವಾಬ್ನಾಗಿ ಕೂಡಿಸ್ತಾರೆ. ಆ್ಯಂಡ್ ಬಿಸ್ನೆಸ್ ಇನ್ ಬೆಂಗಾಲ್, ಎಕ್ಸ್ಕ್ಲೂಸಿವ್ ರೈಟ್ ಸಿಗುತ್ತೆ ಬಿಸ್ನೆಸ್ ಮಾಡೋದಕ್ಕೆ ಬಂಗಾಳದಲ್ಲಿ. ಯಾರಿಗೆ? ಬ್ರಿಟಿಷ್ ಅವರಿಗೆ. ಅದು ಇನ್ನೊಂದು ಕೀವರ್ಡ್ ಆಗುತ್ತೆ. ಸೊ ಬ್ರಿಟಿಷ್ ಅವರಿಗೆ ಬಿಸ್ನೆಸ್ ಮಾಡೋ ಅವಕಾಶ ಸಿಗುತ್ತೆ ಬೆಂಗಾಲಲ್ಲಿ. 17 crore and 17 lakhs ಕೊಡಬೇಕಾಗಿ ಬರುತ್ತೆ ಮಿರ್ ಜಾಫರು ಆ್ಯಸ್ ಏನು ಯುದ್ಧ ಏನಿದು ವಾರ್ ರಿಲೀಫ್ ಆಗಿ, ಆಯಿತಾ. ಯುದ್ಧ ನಷ್ಟ ಪರಿಹಾರ ಅಂತ ಹೇಳ್ತೀವಿ ಬೇಸಿಕಲಿ. ಸೊ ಪರಿಹಾರ ಆಗಿ ಕಂಪನಿಗೆ 17,70,70,00,000 ರೂಪಾಯಿಗಳು ಕೊಡಬೇಕಾಗತ್ತೆ. ಓಕೆ. ಸೊ ದೀಸ್ ಆರ್ ದ ಕೀವರ್ಡ್ಸ್. ನೆಕ್ಸ್ಟ್, ರೀಸನ್ಸ್ ಫಾರ್ ಬ್ಯಾಟಲ್ ಆಫ್ ಬಕ್ಸರ್. ಸೊ ಬಕ್ಸರ್ ಕದನದ ಕಾರಣಗಳೇನು? ಸೊ ಮಿರ್ ಕಾಸಿಮ್, ಶಾ ಆಲಂ ಟು ಸುಜಾವುದೌಲ್, ಇವ್ರು 3 ಇಂಪಾರ್ಟೆಂಟ್ ಆಗ್ತಾರೆ. ಇವ್ರು 3 ಜನ ಇಂಪಾರ್ಟೆಂಟ್ ಆಗ್ತಾರೆ. ಮಿರ್ ಕಾಸಿಮ್, ಶಾ ಆಲಂ ಟು ಹಾಗೂ ಸುಜಾವುದೌಲ್, ಇವ್ರು 3 ಜನ ಸೇರಿಕೊಂಡು ಬ್ರಿಟಿಷ್ ಅವರ ನಡುವೆ ಹೋರಾಟ ಮಾಡುವಂಥದ್ದು, ಆಯಿತಾ. ಸೊ ಡ್ಯೂಟಿ ಫ್ರೀ ಬಿಸ್ನೆಸ್ನ ಬಿಡ್ತಾನೆ, ಅದು ಬ್ರಿಟಿಷ್ ಅವರಿಗೆ ಇಷ್ಟ ಆಗೋದಿಲ್ಲ. ಸೊ ಮಿರ್ ಜಾಫರ್ನ ಮತ್ತೆ ನವಾಬ್ನಾಗಿ ಕೂಡಿಸ್ತಾರೆ, ಮಿರ್ ಕಾಸಿಮ್ನ ತೆಗೆದ್ಬಿಟ್ಟು. ಸೊ ಹಾಗಾಗಿ ಮಿರ್ ಕಾಸಿಮ್ ಅಗ್ರಿಮೆಂಟ್ ಮಾಡ್ಕೋತಾರೆ ಶಾ ಆಲಂ ಟು ಹಾಗೂ ಸುಜಾವುದೌಲ್ ಜೊತೆ.
ಆಯಿತಾ, ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ. ಸೊ ಇದು ಕೀವರ್ಡ್ಸ್ ಆಗುತ್ತೆ. ಡ್ಯೂಟಿ ಫ್ರೀ ಬಿಸ್ನೆಸ್, ಮಿರ್ ಜಾಫರ್ ಬಿಕಮಿಂಗ್ ದ ನವಾಬ್ ಅಗೇನ್, ಆ್ಯಂಡ್ ಅಗ್ರಿಮೆಂಟ್ ವಿತ್ ಶಾ ಆಲಂ II ಆ್ಯಂಡ್ ಸುಜಾವುದ್ದೌಲ. ನೆಕ್ಸ್ಟ್, ವಾಟ್ ವೇ ದ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್? ಸೊ ಬಕ್ಸರ್ ಕದನದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ದಿವಾನಿ ರೈಟ್ಸ್ ಏನಿದೆ ಅದು ಪೂರ್ತಿ ಬಂಗಾಳದ್ದು ಬ್ರಿಟಿಷ್ ಅವ್ರಿಗೆ ಹೋಗುತ್ತೆ. ಆಯಿತಾ, ಅದಾದಮೇಲೆ ಶಾ ಆಲಂ II ಏನು ಮಾಡ್ತಾರೆ, ಗೇವ್ ಅವೇ ರೈಟ್ಸ್ ಓವರ್ ಬೆಂಗಾಲ್ ಫಾರ್ ಆ್ಯನ್ಯುಯಲ್ 26 lakhs. ಸೊ 26 ಲಕ್ಷ ತಗೊಂಡು ಈ ಒಂದು ರೈಟ್ಸ್ ಏನಿದೆ ಬೆಂಗಾಲ್ದು ಅದು ಬ್ರಿಟಿಷ್ ಅವ್ರಿಗೆ ಕೊಟ್ಬಿಡ್ತಾರೆ 26 lakhs ತಗೊಂಡು. ಸೊ ಇದು ಅನದರ್ ಕೀವರ್ಡ್ ಆಗುತ್ತೆ, 26 ಲಕ್ಷ ತಗೊಂಡು. ಅದಾದಮೇಲೆ ದ ನವಾಬ್ ಆಫ್ ಔದ್ ಪೇಡ್ ಅ ಫೈನ್ ಆಫ್ 50 lakhs ಬಿಕಾಸ್ ಇವ್ರು ಸೋಲ್ತಾರೆ. ಸೊ ಮಿರ್ ಕಾಸಿಮ್ ಆಗಿರ್ಬೋದು, ನವಾಬ್ ಆಫ್ ಔದ್ ಆಗಿರ್ಬೋದು, ಇವರೆಲ್ಲ ಏನು ಮಾಡಬೇಕಿತ್ತು, ಅವ್ರಿಗೆ ಹಣನ ಕೊಡಬೇಕಿತ್ತು. ಆಯಿತಾ, ಬಟ್ ಇಲ್ಲಿ ಶಾ ಆಲಂ II ಅಂದ ತಕ್ಷಣ ಬೆಂಗಾಲ್ ರೈಟ್ಸ್ನ ಬಿಟ್ಕೊಡ್ತಾನೆ. ಆಯಿತಾ, ಕಂಪನಿ ಪೇಡ್ ಪೆನ್ಷನ್ ಟು ಮಿರ್ ಜಾಫರ್ ಸನ್ ಬಿಕಾಸ್ ಮಿರ್ ಜಾಫರ್ ಆಗ ನವಾಬನಾಗಿರ್ತಾನೆ. ಸೊ ಹಾಗಾಗಿ ಅವನ ಮಗನಿಗೆ ವಿಶ್ರಾಂತಿ ವೇತನನ ಕೊಡ್ತಾರೆ. ಆಯಿತಾ, ನೆಕ್ಸ್ಟು ಬ್ರಿಟಿಷ್ ದ ರಿಯಲ್ ಹೋಲ್ಡರ್ಸ್ ಆಫ್ ಪವರ್ ಓವರ್ ಬಿಹಾರ್, ಬೆಂಗಾಲ್ ಆ್ಯಂಡ್ ಒಡಿಶಾ ಪ್ರಾವಿನ್ಸ್. ಇವಾಗ ಔದ್ ಆಲ್ಸೋ ರಿಮೇನ್ಡ್ ಅಂಡರ್ ದ ಕಂಟ್ರೋಲ್. ಸೊ ಬೆಂಗಾಲಕ್ಕಾಗಿ ಸ್ಟಾರ್ಟ್ ಮಾಡಿದಂಥದ್ದು ಇವಾಗ ಬಿಹಾರ, ಬಂಗಾಳ, ಒಡಿಶಾ ಹಾಗೂ ಅವಧ್ ಕೂಡ ಅವರ ಒಂದು ಕಂಟ್ರೋಲಲ್ಲಿದೆ. ಓಕೆ, ಸೊ B²OA ಅಂತ ಈ ಥರ ಹಾಕೋಬೋದು, B²OA, ಬಿಹಾರ್, ಬೆಂಗಾಲ, ಒಡಿಶಾ ಹಾಗೂ ಔದ್. ಓಕೆನಾ, ಅದಾದಮೇಲೆ 1765 ಡ್ಯುಯಲ್ ಗವರ್ಮೆಂಟ್ನ ತಗೊಬರ್ತಾರೆ ರಾಬರ್ಟ್ ಕ್ಲೈವ್ ಅವರು. ಡ್ಯುಯಲ್ ಗವರ್ಮೆಂಟ್ ಏನಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ಆಡಳಿತ, ಆರ್ಥಿಕತೆ. ಓಕೆ, ಸೊ ದುಡ್ಡನ್ನ ಕಲೆಕ್ಟ್ ಮಾಡೋರು ಬ್ರಿಟಿಷ್ ಆಗಿರ್ತಾರೆ, ಟ್ಯಾಕ್ಸು, ಆಲ್ ಆಫ್ ದೀಸ್ ಥಿಂಗ್ಸ್. ಆಡಳಿತ ನೋಡ್ಕೊಳ್ಳೋರು ಭಾರತೀಯರಾಗಿರ್ತಾರೆ. ಸೊ ಅದು ಡ್ಯುಯಲ್, 2 ಗವರ್ಮೆಂಟ್ಸು ಅಂತ. ಆಯಿತಾ, ಆ್ಯಂಡ್ ದೆನ್ ಬ್ರಿಟಿಷ್ ಗೇನ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಇಂಡಿಯಾ ಟು ಪ್ರೊಟೆಕ್ಟ್ ದೇರ್ ಬಿಸ್ನೆಸ್ ಇಂಟ್ರೆಸ್ಟ್. ಸೊ ಇಲ್ಲಿಂದ ಎಲ್ಲ ಲೈಕ್ ನಾನು ಹೇಳಿದೆ ಅಲ್ಲ, ಭಾರತದ ದೆಸೆನೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಕನ್ಕ್ಲೂಡ್ ಮಾಡಬೇಕು. ಓಕೆ, ಎಸ್. ನೆಕ್ಸ್ಟ್ ಇರೋದು ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡಿಯಾಸ್ ಆಫ್ ಮೈಸೂರು. ಈ ಚಾಪ್ಟರಿಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಸೊ 4 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಆಯಿತಾ, ಸೊ 4 ಮಾರ್ಕ್ಸ್ಗಿರುವಂಥ ಕ್ವೆಶನ್ಸ್ಗಳೇನೇನು, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು, ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ಓಕೆನಾ, ಸೊ ರೈಟ್ ಅಬೌಟ್ ಚಾಮರಾಜೇಂದ್ರ ಒಡೆಯರ್ ದ 10th. ಸೊ 10ನೇಯ ಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಬರಿತಾ ಹೋಗಬೇಕು ನೀವು. ಸೊ ಇದು 3 ಮಾರ್ಕ್ಸು ಕೇಳ್ಬೋದು, 4 ಮಾರ್ಕ್ಸ್ಗೂ ಕೇಳ್ಬೋದು. ಬಟ್ ಇಷ್ಟನ್ನ ನೀವು ಬರಿಬೇಕು. ಓಕೆನಾ, ಸೊ 1881ಇಂದ 1894ವರೆಗೂ ಅವರ ಒಂದು ಆಡಳಿತ ಇರುತ್ತೆ. ಸೊ ಅವರ ಅಚೀವ್ಮೆಂಟ್ಸು, ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಮೈಸೂರಲ್ಲಿ ಶುರು ಮಾಡ್ತಾರೆ, ಕೋಲಾರ್ ಗೋಲ್ಡ್ ಮೈನ್ಸ್ ಸ್ಟಾರ್ಟ್ ಮಾಡ್ತಾರೆ, ಆ್ಯಂಟಿ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ನ ಪ್ರಮೋಟ್ ಮಾಡ್ತಾರೆ, ಪ್ರಮೋಟೆಡ್ ಇರಿಗೇಷನ್ ಆ್ಯಂಡ್ ಗರ್ಲ್ಸ್ ಎಜುಕೇಷನ್. ಸೊ ಇದೆಲ್ಲ ಇವರ ಅಚೀವ್ಮೆಂಟ್ಸ್ಗಳ ಕೆಳಗಡೆ ಬರುತ್ತೆ. ಅದಾದಮೇಲೆ ಇವ್ರ ಕೆಳಗಡೆ ಇರೋವಂಥ ದಿವಾನರು ಇಬ್ಬರು, ಸಿ ರಂಗಾಚಾರ್ಲು ಹಾಗೂ ಶೇಷಾದ್ರಿ ಅಯ್ಯರ್. ಇವ್ರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ಶೇಷಾದ್ರಿ ಅಯ್ಯರ್ ಅವರು ಇನ್ನಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಬಿಕಾಸ್ ಬರೀ ಇವರ ಕ್ವೆಶ್ಚನ್ನ 2 ಮಾರ್ಕ್ಸಿಗೆ ಕೇಳೋವಂಥ ಸಾಧ್ಯತೆಗಳು ಇದೆ. ಆಯಿತಾ, ಬಟ್ ಚಾಮರಾಜೇಂದ್ರ ಒಡೆಯರ್ದು 10th ಅಂತ ಕೇಳಿದಾಗ ನೀವು ಇಷ್ಟು ಬರೆದ್ರು ಆಗುತ್ತೆ. ಓಕೆ, ನೆಕ್ಸ್ಟು 3rd ಮತ್ತು 4th ಆಂಗ್ಲೋ ಮೈಸೂರು ಯುದ್ಧಗಳು. ಆಯಿತಾ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ಬರಿತಾ ಹೋಗಬೇಕು. ಸೊ ಸ್ಟಾರ್ಟಿಂಗ್ಗೆ ಕೋಟೆಯ ದುರಸ್ತಿ. ಆಯಿತಾ, ಸೊ ಕಾರ್ನ್ವಾಲಿಸ್ ಬೆಂಗಳೂರು ಕೋಟೆಯನ್ನು ಡೆಸ್ಟ್ರಾಯ್ ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ಆಯಿತಾ, ಸೊ ದಿ ಅಲಯನ್ಸ್ ಆಫ್ ಬ್ರಿಟಿಷ್ ಡೆಸ್ಟ್ರಾಯ್ ದ ಫೋರ್ಟ್ ಆಫ್ ಶ್ರೀರಂಗಪಟ್ಟಣ ಡ್ಯೂರಿಂಗ್ ದ ನೈಟ್. ಸೊ ಬ್ರಿಟಿಷ್ ಅಲಯನ್ಸು ಶ್ರೀರಂಗಪಟ್ಟಣ ಕೋಟೆಯನ್ನು ನಾಶ ಮಾಡ್ತಾರೆ ರಾತ್ರಿ ಹೊತ್ತು. ಇದು ಬೇಸಿಕಲಿ ಟಿಪ್ಪು ಸುಲ್ತಾನ್ಗೆ ಇಷ್ಟ ಆಗೋದಿಲ್ಲ. ಸೊ ಅವನು ಟ್ರೀಟಿ ಆಫ್ ಶ್ರೀರಂಗಪಟ್ಟಣನ ಸೈನ್ ಮಾಡ್ತಾನೆ. ಆಯಿತಾ, ವಿಚ್ ಹ್ಯಾಡ್ ಅನ್ಫೇವರೇಬಲ್ ಕಂಡೀಷನ್ಸ್. ಆಯಿತಾ, ಸೊ ಈ ಅನ್ಫೇವರೇಬಲ್ ಕಂಡೀಷನ್ಸ್ ಏನಪ್ಪ ಅಂತಂದರೆ 4 ಇದೆ ಮಕ್ಕಳೇ. ಪಾರ್ಟ್ ವಿತ್ ಹಾಫ್ ಆಫ್ ಹಿಸ್ ಕಿಂಗ್ಡಮ್, ಪೇ 3 crore rupees as war damage fee, pledge 2 of his sons as guarantee against the payment, release the prisoners of war. ಇದು 4 ಮಾತ್ರ. ಅಗೇನ್ ನಾನು ಶೇಷಾದ್ರಿ ಅಯ್ಯರ್ ಅವ್ರು ಹೇಳ್ದಲ್ಲ, ಸೊ ಆ ಥರ ಈ 4 ಮಾತ್ರ 2 ಮಾರ್ಕ್ಸಿಗೆ ಕೇಳ್ಬೋದು. ಆಯಿತಾ, ಸೊ ಏನಪ್ಪ ಇದು ಅನ್ಫೇವರೇಬಲ್ ಕಂಡೀಷನ್ಸ್ ಅಂತ ಅಂದರೆ ಬೇಸಿಕಲಿ ಅವನು ಅರ್ಧ ರಾಜ್ಯನ ಕೊಡಬೇಕಿತ್ತು. ಆಯಿತಾ, ಅದಾದಮೇಲೆ 3 ಕೋಟಿ ರೂಪಾಯಿ ಆಗಿನ ಕಾಲದಲ್ಲೇ ಫೈನ್ ಆಗಿ ಕಟ್ಟಬೇಕಿತ್ತು. ಆಯಿತಾ, ಡ್ಯಾಮೇಜ್ ಫೀ ಆಗಿ ಕಟ್ಟಬೇಕಿತ್ತು. ಇದು 2 ನಾನು ಕೊಡ್ತೀನಿ ಅಂತ
ಏನು ಪ್ಲೆಡ್ಜ್ ಮಾಡೋದಕ್ಕೆ ಆಯಿತಾ. ಸೊ ಅವರಿಬ್ಬರು ಮಕ್ಕಳನ್ನ ಒತ್ತಿಗೆ ಇಡಬೇಕಿತ್ತು ಆಯಿತಾ. ಸೊ ಇಬ್ಬರು ಮಕ್ಳು ಯಾರು, ಇಬ್ಬರು ಗಂಡು ಮಕ್ಳು ಯಾರಿದ್ರು ಒತ್ತಿಗೆ ಇಡಬೇಕಿತ್ತು. ಅದಾದಮೇಲೆ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಅವ್ರು ಯಾರ್ಯಾರನ್ನ ಜೈಲಿಗೆ ಹಾಕಿದಾರೋ, ವಾರ್ ಟೈಮಲ್ಲಿ ಜೈಲಿಗೆ ಹಾಕಿದ್ರೋ ಅವ್ರನ್ನ ಕೂಡ ರಿಲೀಸ್ ಮಾಡಬೇಕಿತ್ತು. ಸೊ ಇದು 4 ಅನ್ಫೇವರಬಲ್ ಕಂಡೀಷನ್ಸ್. ಟಿಪ್ಪುಗೆ ಇಟ್ ವಾಸ್ ಅ ಹ್ಯೂಜ್ ಲಾಸ್ ಆಯಿತಾ. ಸೊ ಇದು ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಟೈಮಲ್ಲಿ 3rd ಆಂಗ್ಲೋ ಮೈಸೂರು ವಾರಲ್ಲಿ ಆಗುವಂಥದ್ದು. ಅದಾದಮೇಲೆ ಏನು ಮಾಡ್ತಾರೆ ಟಿಪ್ಪು, ಈ ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡರಿ ಅಲಯನ್ಸ್ ಏನಿದೆ ಲಾರ್ಡ್ ವೆಲೆಸ್ಲಿ ಅವ್ರು ತೊಗೊಬರೋದು, ಅದನ್ನು ಅಪೋಸ್ ಮಾಡ್ತಾರೆ. ಇಲ್ಲ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡ್ತಾರೆ ಬ್ರಿಟಿಷ್ ಅವರು ಮತ್ತೆ ಶ್ರೀರಂಗಪಟ್ಟಣ ಕೋಟೆಯನ್ನು ಧ್ವಂಸ ಮಾಡೋದಕ್ಕೆ ಮಾಡ್ತಾರೆ ಕೂಡ. ಸೊ ಆ ಟೈಮ್ ಪೀರಿಯಡಲ್ಲಿ ಬ್ರಿಟಿಷ್ ಟಿಪ್ಪು ಸುಲ್ತಾನ್ನ ಸಾಯಿಸ್ತಾರೆ 1799. ಸೊ ಇಲ್ಲಿಗೆ 4th ಆಂಗ್ಲೋ ಮೈಸೂರು ಯುದ್ಧ ಡಿವೈಡ್ ಆಗುತ್ತೆ. ಆ್ಯಂಡ್ ಇವನ್ನ ಆಸ್ತಿ ಪಾಸ್ತಿ ಎಲ್ಲ ಏನಿದೆ ಅಲಯನ್ಸ್ ಗ್ರೂಪ್ ಅವರು, ಬ್ರಿಟಿಷ್ ಅವರು ಎಲ್ಲರೂ ಡಿವೈಡ್ ಒಡೆಯರ್ಸು ಎಲ್ಲರೂ ಡಿವೈಡ್ ಮಾಡ್ಕೋತಾರೆ ಆಯಿತಾ. ಬಟ್ ಇಲ್ಲಿಗೆ 4th ಆಂಗ್ಲೋ ಮೈಸೂರು ವಾರ್ ಯುದ್ಧ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಓಕೆನಾ ಮಕ್ಕಳೇ? ಎಸ್. ಸೊ ಇಲ್ಲಿ ಈ ಒಂದು 4 ಪಾಯಿಂಟ್ಸು ನಿಮ್ಮ ಕೀವರ್ಡ್ಸ್ ಆಗುತ್ತೆ ಆಯಿತಾ. ಆ್ಯಂಡ್ ಬ್ಯಾಂಗ್ಳೂರ್ ಫೋರ್ಟ್ನ ಡೆಸ್ಟ್ರಾಯ್ ಮಾಡುವಂಥದ್ದು, ಆ್ಯಂಡ್ ಅಲಯನ್ಸ್ ಶ್ರೀರಂಗಪಟ್ಟಣ ಕೋಟೆಯನ್ನು ದುರಸ್ತಿ ಮಾಡುವಂಥದ್ದು, ಧ್ವಂಸ ಮಾಡುವಂಥದ್ದು, ಆ್ಯಂಡ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅಪೋಸ್ ಸಬ್ಸಿಡರಿ ಅಲಯನ್ಸ್, ಮತ್ತೆ ಶ್ರೀರಂಗಪಟ್ಟಣ ಕೋಟೆನ ಮತ್ತೆ ಡೆಸ್ಟ್ರಾಯ್ ಮಾಡುವಂಥದ್ದು, ಆ್ಯಂಡ್ ಟಿಪ್ಪು ಸಾಯುವಂಥದ್ದು. ಸೊ ದೀಸ್ ಆರ್ ದ ಕೀವರ್ಡ್ಸ್. 1799 ಈ ಇಯರ್ಸ್ ಏನು ಗೊತ್ತಾ ಮಕ್ಕಳೇ, ಎಸ್ಪೆಷಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಂತ ಬಂದಾಗ ನೆನಪಿದ್ರೆ ಮಾತ್ರ ಬರೀರಿ, ಇಲ್ಲಾಂದರೆ ಬರೆಯೋದಕ್ಕೆ ಹೋಗಬೇಡಿ. 1 ಮಾರ್ಕ್ 2 ಮಾರ್ಕ್ ದೇರ್ ಇಸ್ ನೋ ಆಪ್ಷನ್. MCQs ಅಂದರೆ ನೀವು ಖಂಡಿತವಾಗ್ಲೂ ನಿಮಗೆ ನೆನಪಿರಲೇಬೇಕು. ಬಟ್ ಇಂಥ ಲಾಂಗ್ ಆನ್ಸರ್ಸಲ್ಲಿ ಯು ಕ್ಯಾನ್ ಫೆಚ್ ಮಾರ್ಕ್ಸ್, ಇಟ್ಸ್ ನಾಟ್ ಎನ್ ಇಶ್ಯೂ ಆಯಿತಾ. ಸುಮ್ಮನೆ ತಪ್ಪು ಬರೆದು ಸುಮ್ಮನೆ ಮಾರ್ಕ್ಸ್ನ ಕಳ್ಕೊಬೇಡಿ. ಓಕೆ, ಎಸ್. ನೆಕ್ಸ್ಟ್, ಹೌ ಡಿಡ್ ಡೋಂಡಿಯಾ ವಾಗ್ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್? ಅಗೇನ್ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಕ್ವೆಶ್ಚನ್. ಸೊ ಡೋಂಡಿಯಾ ವಾಗ್ ಹೆಸರಲ್ಲೇ ಇದೆ, ವಾಗ್ ಅಂದಿದ ತಕ್ಷಣ ಟೈಗರ್ ಅಂತ ಮರಾಠಿಯಲ್ಲಿ ಅವರ ಒಂದು ಲ್ಯಾಂಗ್ವೇಜಲ್ಲಿ. ಸೊ ಅಷ್ಟು ಪವರ್ಫುಲ್ ಆಗಿದ್ದ ಡೋಂಡಿಯಾ ವಾಗ್. ಸೊ ಅವ್ರದ್ದೇ ಆದಂಥ ಒಂದು ಆರ್ಮಿಯನ್ನು ಕಟ್ಕೋತಾನೆ. ಬೇಸಿಕಲಿ ಟಿಪ್ಪು ಕೆಳಗಡೆ ಇರ್ತಾನೆ. ದೆನ್ ಅವ್ರದ್ದೇ ಆದಂಥ ಒಂದು ಆರ್ಮಿನ ಕಟ್ಕೋತಾನೆ. ಸೊ ಇಟ್ಸ್ ಆಲ್ ಅಬೌಟ್ ಬ್ರೇವರಿ. ಡೋಂಡಿಯಾ ವಾಗ್ ಅಂದಿದ ತಕ್ಷಣ ಇಟ್ಸ್ ಫುಲ್ ಅವನ ಒಂದು ಬ್ರೇವರಿನ ತೋರಿಸೋ ಅಂಥ ಒಂದು ಸ್ಟೋರಿ ಇದು ಆಯಿತಾ. ಸೊ ಬಿದನೂರು ಶಿವಮೊಗ್ಗ ಫೋರ್ಟ್ಸ್ನ ಕ್ಯಾಪ್ಚರ್ ಮಾಡ್ತಾನೆ. ಚಿತ್ರದುರ್ಗ ಕೋಟೆಯನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೋತಾನೆ, ಬಟ್ ವಿಫಲನಾಗ್ತಾನೆ. ವೆಲೆಸ್ಲಿ ಟ್ರೈ ಟು ಚೆಕ್ ದ ರೆಬಿಲಿಯನ್. ಸೊ ವೆಲೆಸ್ಲಿನೇ ಬರ್ತಾರೆ, ಇವನ್ನ ಸ್ಟಾಪ್ ಮಾಡಬೇಕು, ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ. ಸೊ ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರದಲ್ಲಿ ಬ್ರಿಟಿಷ್ ಅವರು ಅಟ್ಯಾಕ್ ಮಾಡ್ತಾರೆ. ಬಟ್ ಇವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾನೆ. ಸೊ ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಆಯಿತಾ. ಶಿಕಾರಿಪುರ, ಡೋಂಡಿಯಾಸ್ ಫ್ಲೈಟ್ ಟು ಗುಟ್ಟಿ. ಸೊ ಶಿಕಾರಿಪುರದಿಂದ ಗುಟ್ಟಿಗೆ ಹೋಗ್ತಾನೆ. ಸೊ ಗುಟ್ಟಿಯಿಂದ ಅಗೇನ್ ಮರಾಠ ರೀಜನ್ಗೆ ಹೋಗ್ತಾನೆ, ಬಿಕಾಸ್ ಅಲ್ಲಿ ನಿಜಾಮರು ಇರ್ತಾರೆ. ಸೊ ಮರಾಠ ರೀಜನ್ಗೆ ಹೋಗ್ತಾರೆ. ಕಂಟಿನ್ಯೂಡ್ ಇಸ್ ವಾಟ್ ಡಿಸ್ಪೈಟ್ ಡಿಫೀಟ್ ಟು ದ ಮರಾಠಾಸ್. ಸೊ ಅಲ್ಲಿಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಕೂಡ ಡಿಫೀಟ್ನ ಹೊಣ್ತಾರೆ. ಬಟ್ ಅಲ್ಲಿಗೆ ಹೋದಾಗ ಪಾಳೆಗಾರರಾಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಇವರಿಬ್ರೂ ಡೋಂಡಿಯಾ ವಾಗ್ಗೆ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಇವರಿಬ್ರೂ ಬ್ರಿಟಿಷ್ ಅವ್ರಿಗೆ ಅಗೇನ್ಸ್ಟ್ ಇದ್ರಲ್ಲ. ಸೊ ಹಾಗಾಗಿ ಡೋಂಡಿಯಾ ವಾಗ್ಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ರಿಟಿಷ್ ಅವ್ರು ಬಿಡೋದಿಲ್ಲ, ಡೋಂಡಿಯಾನ ಫಾಲೋ ಮಾಡ್ತಾ ಹೋಗ್ತಾರೆ. ಓಕೆನಾ. ಆ್ಯಂಡ್ ಶಿರಹಟ್ಟಿಯಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಫಾಲೋವರ್ಸ್ ಆಫ್ ಡೋಂಡಿಯಾನ ಆಯಿತಾ. ಸೊ ಡೋಂಡಿಯಾನಲ್ಲ, ಅವನ ಒಂದು ಫಾಲೋವರ್ಸ್ ಯಾರಿದ್ರು ಅವ್ರನ್ನ ಕ್ಯಾಪ್ಚರ್ ಮಾಡಿ ಸಾಯಿಸ್ತಾರೆ ಶಿರಹಟ್ಟಿಯಲ್ಲಿ. ಅದಾದಮೇಲೆ ಬ್ರಿಟಿಷ್ ಎಲ್ಲ ದಿಕ್ಕಿನಲ್ಲಿ ಡೋಂಡಿಯಾ ವಾಗ್ನ ಅಟ್ಯಾಕ್ ಮಾಡ್ತಾರೆ. ಆ್ಯಂಡ್ ದ ಬ್ರಿಟಿಷ್ ಅಟ್ಯಾಕ್ಡ್ ಹಿಮ್ ನಿಯರ್ ಯಲಪರ್ವಿ ಆ್ಯಂಡ್ ಕಿಲ್ ಡೋಂಡಿಯಾ ಆಟ್ ಕೊನಗಲ್. ಯಲಪರ್ವಿಯಲ್ಲಿ ಅಟ್ಯಾಕ್ ಮಾಡಿ ಕೊನಗಲಲ್ಲಿ ಸಾಯಿಸ್ತಾರೆ. ಆ್ಯಂಡ್ ಕ್ಯಾಪ್ಚರ್ಡ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಬೈ ದ ಬ್ರಿಟಿಷ್. ಸೊ ಅವನ ಹತ್ರ ಇದ್ದಿದ್ದಂಥ ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳೇನಿದೆ ಅದನ್ನೆಲ್ಲ ಅವ್ನು ಸಾಯಿಸಿದ ಮೇಲೆ ಬ್ರಿಟಿಷ್ ಅವರು ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ ಆಯಿತಾ. ಸೊ ಇದು ಡೋಂಡಿಯಾ ವಾಗ್ನ ಒಂದು ಕಥೆ, ಬ್ರೇವರಿ ಕತೆ. ಓಕೆ, ಎಸ್. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ ಆಯಿತಾ. ಸೊ ಬ್ರಿಟಿಷರ ವಿರುದ್ಧ ಸಂಗೊಳ್ಳಿ ರಾಯಣ್ಣ ದಂಗೆಯನ್ನು ವಿವರಿಸಿ ಅಂತ. ಅಗೇನ್ ಇದು ಕೂಡ ಬ್ರೇವರಿಗೆ ಸಂಬಂಧಪಟ್ಟಿದ್ದೆ. ಸೊ ಇವರೆಲ್ಲ ಅವರ ಒಂದು ನಾಯಕತ್ವದಲ್ಲಿ ಒಂದು ಗ್ರೂಪ್ನ ಕಟ್ಕೋತಾರೆ, ಒಂದು ಟೀಮ್ನ ಮಾಡ್ಕೋತಾರೆ. ಆ್ಯಂಡ್ ಬ್ರಿಟಿಷ್ ಅವರು
ವಿರುದ್ಧವಾಗಿ ಎಷ್ಟು ಚಾಲಾಕಿತನದಿಂದ ಹೋರಾಟ ಮಾಡ್ತಾರೆ. ಸೊ ಇದನ್ನ ನೀವು ಕಲಿತಾ ಹೋಗಬೇಕು. ಓಕೆನಾ ಮಕ್ಕಳೇ? ನೋಡಿ, ಡೆವಲಪ್ಡ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ನ್ಯಾಷನಲಿಸಮ್. ಓಕೆ, ಬಿಕಾಸ್ ಬ್ರಿಟಿಷ್ ಅವ್ರ ಅಂಡರ್ ಇದ್ರಲ್ಲ, ಸೊ ಹಾಗಾಗಿ ಎಸ್ಪೆಷಲಿ ಅವನ ಊರು ಅಂತ ಬಂದಾಗ, ಕಿತ್ತೂರು ಅಂತ ಬಂದಾಗ ನನ್ನೂರು ಅನ್ನೋದು ಜಾಸ್ತಿ ಇತ್ತು. ಸಂಗೊಳ್ಳಿ ರಾಯಣ್ಣನ್ಗೆ ಆಗಿರ್ಬೋದು, ಚೆನ್ನಮ್ಮನಿಗಾಗಿರ್ಬೋದು. ಸೊ ಸಂಗೊಳ್ಳಿ ರಾಯಣ್ಣ ಅಂತ ಕ್ವೆಶನ್ ಬಂದಿದ ತಕ್ಷಣ ನಿಮಗೆ ಕಿತ್ತೂರು ಹಾಗೂ ಚೆನ್ನಮ್ಮ ನೆನಪಾಗಬೇಕು. ಚೆನ್ನಮ್ಮನ ಕ್ವೆಶನ್ ಬಂದರೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು. ಸೊ ದೀಸ್ ಆರ್ ಇಂಟರ್ಲಿಂಕ್ಡ್, ಆಯಿತಾ? ಇದು ನೆನಪಾಗಲೇಬೇಕು ನಿಮಗೆ. ದಟ್ಸ್ 1 ಮಾರ್ಕ್ ಬರುವಂಥ ಒಂದು ಪಾಯಿಂಟ್ಸು, ಆಯಿತಾ? ಯಾ. ಸೊ ಆರ್ಗನೈಸ್ ಆನ್ ಆರ್ಮಿ ಆಫ್ 500 men. ಸೊ 500 ಜನರ ಒಂದು ಸೈನ್ಯನ ಸಂಘಟನೆ ಮಾಡ್ತಾನೆ. ಆ್ಯಂಡ್ ಕಂಡಕ್ಟೆಡ್ ಸೀಕ್ರೆಟ್ ಮೀಟಿಂಗ್ ಸೆನ್ಸಿಟಿವ್ ಲೊಕೇಶನ್ಸಲ್ಲಿ, ಆಯಿತಾ? ಸೊ ಯಾರಿಗೂ ಗೊತ್ತಿಲ್ಲದಿರೋ ಥರ ಮೀಟಿಂಗ್ಗಳನ್ನ ಮಾಡುವಂಥದ್ದು. ಆ್ಯಂಡ್ ಸೂಕ್ಷ್ಮ ಸ್ಥಳಗಳಲ್ಲಿ, ಯಾರಿಗೂ ಗೊತ್ತಿಲ್ಲದಿರೋ ಅಂಥ ಒಂದು ಸೆನ್ಸಿಟಿವ್ ಜಾಗದಲ್ಲಿ, ಯಾರು ಬರಕ್ಕೆ ಆಗದಿರೋ ಅಂಥ ಒಂದು ಜಾಗಗಳಲ್ಲಿ ಮಾಡ್ತಾ ಇದ್ದಂಥದ್ದು. ಆ್ಯಂಡ್ ಇವರ ಮೇನ್ ಟಾರ್ಗೆಟ್ ಇದ್ದಿದ್ದು ಬ್ರಿಟಿಷ್ ಅವರ ಒಂದು ಖಜಾನೆ ಏನಿದೆ ಅದನ್ನು ಲೂಟಿ ಮಾಡಬೇಕು, ತಾಲೂಕು ಆಫೀಸಸ್ ಏನಿದೆ ಅದನ್ನು ಹೊಡಿಬೇಕು ಅಂತ. ಬ್ರಿಟಿಷ್ ಅವ್ರನ್ನ ಹೋಗಿ ಹೊಡಿಬೇಕು, ಸಾಯಿಸಬೇಕು ಅಂತ ಅಲ್ಲ. ಸೊ ಅವರ ಖಜಾನೆ, ಅವರ ಒಂದು ಕಚೇರಿಗಳೇನಿದೆ ಅದನ್ನು ಹೊಡಿಬೇಕು ಅನ್ನೋದು ಇವರ ಒಂದು ಸ್ಟ್ರಾಟಜಿ ಆಗಿತ್ತು, ಆಯಿತಾ? ಆ್ಯಂಡ್ ಯಾರೆಲ್ಲ ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಅವ್ರ ಊರಿನವರು, ಸೊ ಅವರಿಗೆಲ್ಲ ಒಂದು ತರಾಟೆ ತಗೋತಾನೆ, ಆಯಿತಾ? ಅದಾದಮೇಲೆ ಬ್ರಿಟಿಷ್ ಶಿಫ್ಟೆಡ್ ಚೆನ್ನಮ್ಮ ಟು ಕುಸುಗಲ್ ಪ್ರಿಸನ್ ಟು ಪ್ರಿವೆಂಟ್ ಫರ್ದರ್ ಸಪೋರ್ಟ್. ಸೊ ಅವ್ರು ಅನ್ಕೋತಾರೆ ಸಂಗೊಳ್ಳಿ ರಾಯಣ್ಣ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಶಿಫ್ಟ್ ಮಾಡ್ತಾರೆ ಚೆನ್ನಮ್ಮನ್ನ. ಅದಾದಮೇಲೆ ಡಿವೈಸ್ ದ ಸ್ಟ್ರಾಟಜಿ ಇನ್ವಾಲ್ವಿಂಗ್ ದೇಸಾಯ್ಸ್ ಲೋಕಲ್ ಲೀಡರ್ಸ್ ಆ್ಯಂಡ್ ಆನ್ ಅಮಲ್ದಾರ್ ನೇಮ್ ಕೃಷ್ಣರಾಯ ಟು ಕ್ಯಾಪ್ಚರ್ ರಾಯಣ್ಣ. ಸೊ ಇವ್ರು ಲೋಕಲ್ ಐಟ್ ಆಗಿರ್ತಾರೆ. ಸೊ ಇವ್ರನ್ನ ನೇಮಕಾತಿ ಮಾಡ್ತಾರೆ ರಾಯಣ್ಣನ ಕ್ಯಾಪ್ಚರ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ. ಸೊ ಇವರು ಸ್ಥಳೀಯ ನಾಯಕರಾಗಿರ್ತಾರೆ. ಆ್ಯಂಡ್ ರಾಯಣ್ಣ ವಾಸ್ ಕನ್ನಿಂಗ್ಲಿ ಕ್ಯಾಪ್ಚರ್ಡ್ ಆ್ಯಂಡ್ ಬ್ರಾಟ್ ಟು ಧಾರವಾಡ, ಆಯಿತಾ? ಸೊ ಧಾರವಾಡಕ್ಕೆ ಕರ್ಕೊಬರ್ತಾರೆ. ಅದಾದಮೇಲೆ ಅವನ ಸೋಲ್ಜರ್ಸ್ ಎಲ್ಲ ಯಾರಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ನೇಣಿಗೆ ಹಾಕ್ತಾರೆ ಸಂಗೊಳ್ಳಿ ರಾಯಣ್ಣನ. ಸೊ ನೇಣಿಗೆ ಹಾಕಬೇಕಾದ್ರೆ ಇದು ಕಾರಣ ಅಂತ ಒಂದು ವ್ಯಾಲಿಡ್ ರೀಸನ್ನ ಕೊಡಬೇಕಲ್ಲ. ಸೊ ಅವ್ರು ಕೊಡುವಂಥ ರೀಸನ್ ಇವರೇ ಮೇನ್ ಒಫೆಂಡರ್, ಎಲ್ಲದಕ್ಕೂ ಕಾರಣ ಇವರೇ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಅವರು ಏನು ಮಾಡ್ತಾರೆ, ನೇಣಿಗೆ ಶರಣಾಗ್ತಾರೆ. ಓಕೆನಾ? ಸೊ January 26, 1831 ಓಕೆ. ಸೊ ನೀವು ರಿಪಬ್ಲಿಕ್ ಡೇನ ನೆನ್ಪಿಟ್ಕೊಂಡಿರ್ಬೋದು, January 26, ಬಟ್ ಇಸ್ವಿ ಡೆಫಿನೆಟ್ಲಿ ಡಿಫ್ರೆಂಟ್. 1831 ನಂದಾಗಢದಲ್ಲಿ ಗಲ್ಲಿಗೇರಿಸ್ತಾರೆ, ಆಯಿತಾ? ಸೊ ಹಿಸ್ ಬ್ರೇವರಿ ಆ್ಯಂಡ್ ಲೈಫ್ ಆರ್ ಸೆಲೆಬ್ರೇಟೆಡ್ ಇನ್ ಮೆನಿ ಬ್ಯಾಲೆಟ್ಸ್. ಅದ್ರ ಜೊತೆಗೆ ನೀವು ಎಷ್ಟೊಂದು ಮೂವೀಸಲ್ಲೂ ನೋಡಿರ್ಬೋದು, ಕನ್ನಡದಲ್ಲೇ ಇದೆ ಸೋ ಮೆನಿ ಮೂವೀಸ್ ಅಬೌಟ್ ಸಂಗೊಳ್ಳಿ ರಾಯಣ್ಣ. ಸೊ ಇವತ್ತಿಗೂ ಅವರ ಒಂದು ಬ್ರೇವರಿ, ಅವರ ಒಂದು ಧೈರ್ಯ ಏನಿದೆ, ಅವರ ಒಂದು ಹೀರೋಯಿಸಮ್ ಏನಿದೆ, ನಾವು ಇವತ್ತಿಗೂ ನಾವು ಓದ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಆಯಿತಾ? ಸೊ ದಟ್ ಈಸ್ ಅಬೌಟ್ ಸಂಗೊಳ್ಳಿ ರಾಯಣ್ಣ. ನೆಕ್ಸ್ಟ್, ಕೃಷ್ಣದೇವರಾಜ ಒಡೆಯರ್ ದ 4th, ನಾಲ್ವಡಿ ಕೃಷ್ಣರಾಜ ಒಡೆಯರ್. ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್, ಆಯಿತಾ? ಸೊ ಫಸ್ಟ್ ಆಫ್ ಆಲ್ ಇವರು ತುಂಬ ಹಾರ್ಡ್ ವರ್ಕ್ನ ಮಾಡ್ತಾಯಿದ್ರು. ಇವ್ರಿಗೆ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇತ್ತು ಎಲ್ಲ ಫೀಲ್ಡಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಎಜುಕೇಷನ್ ಫೀಲ್ಡು ಎಲ್ಲ. ಬಟ್ ಅದ್ರ ಜೊತೆಗೆ ಅವ್ರಿಗೆ ಸಪೋರ್ಟ್ ಕೂಡ ಹಾಗೇ ಇತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ. ಲೈಕ್ ಫಾರ್ ಎಕ್ಸಾಂಪಲ್, ಹಿ ಹ್ಯಾಡ್ ದ ಬೆಸ್ಟ್ ದಿವಾನ್ಸ್, ಆಯಿತಾ? ಸೊ ದಿವಾನ್ರಲ್ಲಿ ದ ಬೆಸ್ಟ್ ದಿವಾನ್ರು ಇವ್ರಿಗಿದ್ರು ಇವರ ಅಂಡರಲ್ಲಿ. ಸೊ ತುಂಬಾ ಸಪೋರ್ಟಿವ್ ಆಗಿದ್ರು, ಓಕೆ. ಸೊ ಇವ್ರಿಗೆ ಎಜುಕೇಷನ್, ಆಯಿತಾ? ಸೊ ಶಿಕ್ಷಣ ಅಂದ ತಕ್ಷಣ ತುಂಬ ಆಸಕ್ತಿ ಇತ್ತು. ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಅವರು. ಲೈಕ್ ಫಾರ್ ಎಕ್ಸಾಂಪಲ್, ಪ್ರಾಥಮಿಕ ಶಾಲೆಗಳಿಗೆ ಶುಲ್ಕವನ್ನು ರದ್ದುಗೊಳಿಸ್ತಾರೆ. ಸೊ ಅಬಾಲಿಷನ್ ಆಫ್ ಫೀಸು, ಗರ್ಲ್ಸ್ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ, ಬಾಲಕಿಯರ ಶಿಕ್ಷಣಕ್ಕೆ. ಮೈಸೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಏನಿದೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್, ಆಯಿತಾ? ಸೊ ಇದನ್ನು ಸ್ಥಾಪಿಸ್ತಾರೆ. ಆ್ಯಂಡ್ ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತಾಯಿದ್ರು, ಓಕೆ. ಸೊ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ತಾಯಿದ್ರು. ಯಾರಾದರೂ ಬೇರೆ ದೇಶಕ್ಕೆ ಹೋಗಿ ಓದೋರಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ಸ್ನ ಕೊಡುವಂಥದ್ದು. ಅದು ನಿಮಗೆ ಎಜುಕೇಷನ್ ಕೆಳಗಡೆ ಬರುತ್ತೆ. ಇದನ್ನು ಕೂಡ ಜಸ್ಟ್ 2 ಮಾರ್ಕ್ಸ್ಗೆ ಕೇಳ್ಬೋದು ಮಕ್ಕಳೇ, ಎಜುಕೇಷನ್ಗೆ ಏನೇನು ಮಾಡಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ. ಬಟ್ 4 ಮಾರ್ಕ್ಸ್ಗೆ ಇನ್ ಡೀಟೇಲಾಗಿ ಕೇಳಿದ್ರೆ ನೀವು ಡೆವಲಪ್ಮೆಂಟ್ ಸೈಡೂ ಬರೀಬೇಕು, ಆಯಿತಾ? ಲೈಕ್ ಸ್ಪೆಷಲ್ ಅಟೆನ್ಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಇರಿಗೇಷನ್ನು, ನೀರಾವರಿ ಆಗಿರ್ಬೋದು. ಆ್ಯಂಡ್ ಸೊ ಬ್ಯಾರೇಜ್ನ ಕಟ್ಟೋದಾಗಿರ್ಬೋದು, ರೈಲ್ವೆ ಲೈನ್ಸ್ಗಳು, ರೈಲು ಮಾರ್ಗಗಳಾಗಿರ್ಬೋದು, ಶಾಸಕಾಂಗ ಪರಿಷತ್ತನ್ನು ರಚಿಸೋದಾಗಿರ್ಬೋದು. ಮೆನಿ ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಕೈಗಾರಿಕೆಗಳಿಗೆ ಕೂಡ ಸಪೋರ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಆರ್ಟಲ್ಲಿ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ ಇವ್ರಿಗೆ. ನೋಡಿ, ಮ್ಯೂಸಿಷಿಯನ್, ಫೈನ್ ಆರ್ಟ್ಸ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಓಕೆ, ಇದನ್ನು ಕೂಡ ಪ್ರೋತ್ಸಾಹ ಮಾಡ್ತಾರೆ.
ನೆಕ್ಸ್ಟ್ ಚಾಪ್ಟರ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್. ಅಗೇನ್ ಆ್ಯನ್ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಇದರಿಂದನೂ ಆಲ್ಮೋಸ್ಟ್ 3 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆನಾ ಮಕ್ಕಳೇ? ಒಂದು ನೀವು ನೆನ್ಪಿಟ್ಕೊಂಡಿರಿ, ಈ ಒಂದು ಚಾಪ್ಟರಿಂದ ಕಾಮನ್ ಆಗಿ ಏನನ್ನು ಎಂಕರೇಜ್ ಮಾಡ್ತಾರೆ, ಕಾಮನ್ ಆಗಿ ಏನನ್ನು ಡಿಸ್ಕರೇಜ್ ಮಾಡ್ತಾರೆ. ಸೊ ಅಲ್ಲೇ ನಿಮಗೆ ಆಲ್ಮೋಸ್ಟ್ 2 ಮಾರ್ಕ್ಸ್ ಬಂದ್ಬಿಡುತ್ತೆ ಮಕ್ಕಳೇ. ಬಿಕಾಸ್ ಪ್ರತಿಯೊಂದು ಸಮಾಜ ದೆರ್ ಆರ್ ಪರ್ಟಿಕ್ಯುಲರ್ ಪಾಯಿಂಟರ್ಸ್. ಪ್ರತಿಯೊಂದು ಸಮಾಜ ಅದನ್ನು ಎಂಕರೇಜ್ ಮಾಡುತ್ತೆ, ಡಿಸ್ಕರೇಜ್ ಮಾಡುತ್ತೆ. ಸೊ ಅದನ್ನು ನೀವು ನೆನ್ಪಿಟ್ಕೊಂಡಿದ್ರೆ ಸೊ 2 ಮಾರ್ಕ್ಸ್ ನಿಮ್ಗೆ ಅಲ್ಲೇ ಬಂದ್ಬಿಡುತ್ತೆ. ಇನ್ನೊಂದು 2 ಪಾಯಿಂಟ್ಸ್ ಆ್ಯಡ್ ಮಾಡಬೇಕು ಸ್ಪೆಸಿಫಿಕ್ ಆಗಿ ಬರೆಯೋದಕ್ಕೆ, ಆಯಿತಾ? ಇವಾಗ ಬ್ರಾಹ್ಮ ಸಮಾಜ ಅಂದಿದ ತಕ್ಷಣ ಸ್ಪೆಸಿಫಿಕ್ ಆಗಿ ಬರಿಬೇಕು, ಅಲಿಗರ್ ಮೂವ್ಮೆಂಟ್ ಅಂದಿದ ತಕ್ಷಣ ಸ್ಪೆಸಿಫಿಕ್ ಆಗಿ ಬರಿಬೇಕು, ಪೆರಿಯರ್ ಅವ್ರು ಅಂದಿದ ತಕ್ಷಣ ಅವ್ರದ್ದೇ ಆದಂಥ ಪಾಯಿಂಟ್ಸ್ಗಳಿರುತ್ತೆ. ಸೊ ಈ ಥರ, ಆಯಿತಾ? ಬಟ್ ಕಾಮನ್ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ಈ ಚಾಪ್ಟರಲ್ಲೂ ಅದಿದೆ. ಇನ್ನೊಂದು ಚಾಪ್ಟರು ಜಾಗ್ರಫಿಯಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಏನಿದೆ ಆ ಚಾಪ್ಟ್ರಲ್ಲೂ ಕಾಮನ್ ಪಾಯಿಂಟ್ಸು, ಪ್ರಿವೆಂಟಿವ್ ಮೆಷರ್ಸು, ಎಫೆಕ್ಟ್ಸ್ಗಳು ಇದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ? ಎಸ್. ಸೊ ಇವರ ಹೆಸರು ಆ್ಯಕ್ಚುಲಿ E.V. ರಾಮಸ್ವಾಮಿ ನಾಯ್ಕರ್, ಆಯಿತಾ? ಪೆರಿಯರ್ ಅಂತ ಅವ್ರನ್ನ ಕರೆಯೋ ಅಂಥದ್ದು. ಓಕೆ. ಸೊ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಚಳುವಳಿಗೆ ನಾಂದಿ ಹಾಡ್ತಾರೆ. ಕಾಂಗ್ರೆಸ್ ವರ್ಣ ಸಿಸ್ಟಮ್ ಬೇಸಿಕಲಿ ಅದನ್ನು ಅಪೋಸ್ ಮಾಡ್ತಾರೆ, ಕಾಂಗ್ರೆಸ್ನ ಅಪೋಸ್ ಮಾಡ್ತಾರೆ. ದ್ರಾವಿಡ ರೇಷಿಯಲ್ ಐಡೆಂಟಿಟಿ ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಕಾಸ್ಟ್ ಆ್ಯಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ನ ಅಪೋಸ್ ಮಾಡ್ತಾರೆ. ಓಕೆ. ನಾನ್ ಬ್ರಾಹ್ಮಿಕಲ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಇವ್ರ ಜೊತೆ ಅಯೋಧ್ಯದಾಸ್ ಪಂಡಿತ್ ಆ್ಯಂಡ್ TM ನಾಯರ್ ಅವರು ಇವರ ಜೊತೆಯಲ್ಲಿ ಭಾಗವಹಿಸೋ ಅಂಥದ್ದು ಈ ಒಂದು ಚಳುವಳಿಗೆ. ಅದಾದಮೇಲೆ ಇಂಗ್ಲೀಷ್ ಮ್ಯಾಗಝೀನ್ನ ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರು ರಿವೋಲ್ಟ್ ಆಗಿರುತ್ತೆ, ರಿವೋಲ್ಟ್ ಪತ್ರಿಕೆ. ಪೆರಿಯರ್ ಅಂದರೆ ಬೇಸಿಕಲಿ ಹಿರಿಯರು ಅಂತ. ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ಕರಿತಾ ಇದ್ದಂಥ ಒಂದು ಹೆಸರದು. ಜಸ್ಟಿಸ್ ಪಾರ್ಟಿ 1939ಗೆ ಅಧ್ಯಕ್ಷರಾಗ್ತಾರೆ ಆ್ಯಂಡ್ ದ್ರಾವಿಡ ಕಳಗಂನ ಪ್ರಾರಂಭ ಮಾಡ್ತಾರೆ. ಸೊ ಇದು ಪಾಯಿಂಟ್ಸ್. ಸೊ ಇಲ್ಲಿ ನಿಮಗೆ ಕಾಮನ್ ಪಾಯಿಂಟ್ಸ್ ಆಗಿ ಸೊ ವರ್ಣ ಸಿಸ್ಟಮ್ ಬೇಸಿಕಲಿ, ಆಯಿತಾ? ಅದಾದಮೇಲೆ ಕಾಸ್ಟ್ ಆ್ಯಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು. ಸೊ ಇದೆಲ್ಲ ಕಾಮನ್ ಪಾಯಿಂಟ್ಸ್ಗಳಾಗುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟು ಸೊ ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ. ಸೊ ಇವರು ಜಾಸ್ತಿ ಹೋರಾಟ ಮಾಡಿದ್ದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನ್ಯಾಯ ಸಿಗಬೇಕು ಅಂತ. ಓಕೆ. ಸೊ ಇಲ್ಲಿ 2 ವಿಷಯಗಳು ನೀವು ನೆನ್ಪಿಟ್ಕೊಂಡಿರಬೇಕು. ಒಂದು ವೈಕಂ ಸತ್ಯಾಗ್ರಹ, ಇನ್ನೊಂದು ಓಕೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಬಿಲ್ಟ್ ಆಲ್ಟರ್ನೇಟಿವ್ ಟೆಂಪಲ್ಸ್ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಆಯಿತಾ? ಬಿಕಾಸ್ ಎಲ್ಲ ದೇವಸ್ಥಾನಗಳಲ್ಲೂ ಅವ್ರನ್ನ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಸಪ್ರೇಟ್ ಆಗಿರುವಂಥ ಒಂದು ಟೆಂಪಲ್ಸ್ನ ಕಟ್ಕೊಡುವಂಥದ್ದು. ವೈಕಂ ಸತ್ಯಾಗ್ರಹ ಮೂವ್ಮೆಂಟ್ 1924 ಆಗುತ್ತೆ. ವಿಚ್ ಡಿಮಾಂಡೆಡ್ ಎಂಟ್ರಿ ಫಾರ್ ಲೋವರ್ ಕಾಸ್ಟ್ ಪೀಪಲ್ ಇದೆ ಶಿವ ಟೆಂಪಲ್ ಅಟ್ ವೈಕಂ. ಓಕೆ. ಇನ್ನೊಂದು ಗುರುವಾಯೂರ್ ಟೆಂಪಲ್. ಸೊ ಶಿವ ಟೆಂಪಲ್, ಕೃಷ್ಣ ಟೆಂಪಲ್, ಗುರುವಾಯೂರ್ ಟೆಂಪಲ್ ಇವೆರಡು ನೆನ್ಪಿಟ್ಕೊಂಡಿರಿ. ಸೊ ಈ ಮೂವ್ಮೆಂಟ್ ಇನ್ನಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಪೆರಿಯರ್ ನಾವು ಆವಾಗಲೇ ಓದಿದ್ವಲ್ಲ, ಅವರು ಪ್ಲಸ್ ಗಾಂಧೀಜಿ ಇಬ್ಬರೂ ಸೇರ್ಕೋತಾರೆ, ಆಯಿತಾ? ದಿ ಆರ್ಕಿಟೆಕ್ಟ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಚಳುವಳಿ, ಆಯಿತಾ? ಅದಾದಮೇಲೆ ದ ಸತ್ಯಾಗ್ರಹ ಫಾರ್ ಎಂಟ್ರಿ ಆಫ್ ಅನ್ಟಚಬಲ್ಸ್ ಇಂಟು ಗುರುವಾಯೂರ್ ಟೆಂಪಲ್ ವಾಸ್ ಅ ಮೇಜರ್ ಇನ್ಸಿಡೆಂಟ್. ಸೊ ವೈಕಂ ಸತ್ಯಾಗ್ರಹ ಮೂವ್ಮೆಂಟ್ ಶಿವ ಟೆಂಪಲ್ಗೋಸ್ಕರ ಆ್ಯಂಡ್ ಗುರುವಾಯೂರ್ ಟೆಂಪಲ್ ಅದಕ್ಕೋಸ್ಕರ ಸತ್ಯಾಗ್ರಹ ಮಾಡ್ತಾರೆ, ಎಂಟ್ರಿ ಬೇಸಿಕಲಿ, ಆಯಿತಾ? ನೆಕ್ಸ್ಟ್ ದಯಾನಂದ ಸರಸ್ವತಿ ಆ್ಯಂಡ್ ರಾಜಾರಾಮ್ ಮೋಹನ್ ರಾಯ್. ಸೊ ಇವರಿಬ್ಬರದು ಇಂಡಿವಿಜುವಲ್ ಆಗು ಕೇಳ್ಬೋದು, ಬಟ್ ಒಟ್ಟಿಗೇನು ಕೇಳ್ಬೋದು, ಎನಿಥಿಂಗ್, ಆಯಿತಾ? ಬಟ್ ಈ ಥರನೇ ಬರೆದ್ರೂ ಉತ್ತಮ. ಲೈಕ್ ಏನನ್ನ ಎಂಕರೇಜ್ ಮಾಡ್ತಾರೆ, ಏನನ್ನ ಅಪೋಸ್ ಮಾಡ್ತಾರೆ, ಆ್ಯಂಡ್ ಅವರ ಅಚೀವ್ಮೆಂಟ್ಸ್ಗಳು ಆ ಥರ. ಓಕೆ. ಸೊ ದಯಾನಂದ ಸರಸ್ವತಿ ಅಂದಿದ ತಕ್ಷಣ ಆರ್ಯ ಸಮಾಜ. ಆರ್ಯ ಸಮಾಜ ಅಂದಿದ ತಕ್ಷಣ ಎಕ್ಸ್ಕ್ಲೂಸಿವ್ ಆಗಿ ಬರೋವಂಥ ಪಾಯಿಂಟು ವೇದಿಕ್ ನಾಲೆಡ್ಜ್, ಆಯಿತಾ? ಸೊ ವೈದಿಕೀಯ ಜ್ಞಾನ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇದು ಇನ್ಯಾವ ಸಮಾಜದಲ್ಲೂ ಹೇಳೋದಿಲ್ಲ. ಬಿಕಾಸ್ ಇವ್ರು ಹೇಳೋ ಅಂಥದ್ದು ಬ್ಯಾಕ್ ಟು ವೇದಾಸ್. ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಸುಮಾರು ಕನ್ವರ್ಷನ್ಸ್ ಆಯಿತು. ಸೊ ಮತ್ತೆ ಹಿಂದುತ್ವಕ್ಕೆ ಬನ್ನಿ, ಮತ್ತೆ ನಮ್ಮ ವೇದಗಳನ್ನ ತಗೊಳ್ಳಿ, ಕಲೀರಿ, ಆಲ್ ಆಫ್ ದೋಸ್ ಥಿಂಗ್ಸ್ ಶುರು ಆಗೋದು ದಯಾನಂದ ಸರಸ್ವತಿ ಆರ್ಯ ಸಮಾಜದ ಕೆಳಗಡೆ. ಸೊ ಹಾಗಾಗಿ ದಿಸ್ ಇಸ್ ದ ಎಕ್ಸ್ಕ್ಲೂಸಿವ್ ಪಾಯಿಂಟ್, ಆಯಿತಾ? ಅದಾದಮೇಲೆ ಸೋಷಿಯಲ್ ರಿಫಾರ್ಮ್, ರ್ಯಾಷನಲಿಸಮ್, ವೈಚಾರಿಕತೆ. ಅಪೋಸಿಷನ್, ಐಡಿಯಲ್ ವರ್ಷಿಪ್ಪು, ಕಾಸ್ಟ್ ಸಿಸ್ಟಮು, ಮೀನಿಂಗ್ಲೆಸ್ ಪ್ರಾಕ್ಟಿಸಸ್. ಇಟ್ಸ್ ಆಲ್ ಸಿಮಿಲರ್ ಮಕ್ಕಳೇ. ಸೊ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ನ ಸ್ಥಾಪನೆ ಮಾಡ್ತಾರೆ, ಶಾಲೆಗಳು ಹಾಗೂ ಕಾಲೇಜುಗಳನ್ನ. ಇವರೊಂದು ಬುಕ್ ಬರೀತಾರೆ, ಅದರ ಹೆಸರು ಸತ್ಯಾರ್ಥ ಪ್ರಕಾಶ. ಇಷ್ಟು. ರಾಜಾರಾಮ್ ಮೋಹನ್ ರಾಯ್ ಅವ್ರ ಕೆಳಗಡೆ ಬಂದಿದ ತಕ್ಷಣ ಮೊನೋಥಿಸಮ್ನ ಎಂಕರೇಜ್ ಮಾಡ್ತಾರೆ, ಒಂದೇ ದೇವ್ರನ್ನ ಪೂಜೆ ಮಾಡುವಂಥದ್ದು. ಸೋಷಿಯಲ್ ರಿಫಾರ್ಮ್, ರ್ಯಾಷನಲಿಸಮ್, ಸೇಮ್. ಅಪೋಸಿಷನ್, ಐಡಿಯಲ್ ವರ್ಷಿಪ್, ಪಾಲಿಥಿಸಮ್,
ಪಾಲಿಥಿಸಮ್ ಅಂದರೆ ಮೋನಿಥಿಸಮ್ಗೆ ಆಪೋಸಿಟ್ಟು. ಸುಮಾರು ದೇವರುಗಳನ್ನ ಪೂಜೆ ಮಾಡುವಂಥದ್ದು, ನಂಬುವಂಥದ್ದು, ಅದನ್ನ ಅಪೋಸ್ ಮಾಡ್ತಾರೆ. ಸತಿ ಸಿಸ್ಟಮ್ ಏನಿದೆ ಅದು ರಾಜಾರಾಮ್ ಮೋಹನ್ ಬ್ರಾಹ್ಮ ಸಮಾಜ ಅವ್ರ ಕೆಳಗಡೆ ಬರುವಂಥದ್ದು. ಆಯಿತಾ, ಸತಿ ಸಿಸ್ಟಮ್ನ ಅಗೇನ್ಸ್ಟ್ ಆಗಿ ಹೋರಾಟ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಚೈಲ್ಡ್ ಮ್ಯಾರೇಜ್. ದೆನ್ ಸ್ಲೋಗನ್ ಇಂಡಿಯಾ ನೀಡ್ಸ್ ರ್ಯಾಷನಲಿಸಮ್, ಇದು ಅವರ ಘೋಷಣೆ ಆಗಿರುತ್ತೆ. ಸೊ ಭಾರತಕ್ಕೆ ವೈಚಾರಿಕತೆಯ ಅಗತ್ಯವಿದೆ. ಯಾಕೆ ಏನು ಅಂತ ಕೇಳಬೇಕು ಫಸ್ಟ್. ಎಲ್ಲದನ್ನು ಬ್ಲೈಂಡಾಗಿ ನಂಬೋದಲ್ಲ. ಮೂಢನಂಬಿಕೆಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡಿ ಅಂತ ಘೋಷಣೆ ಮಾಡುವಂಥದ್ದು. ಆ್ಯಂಡ್ ಇವರು ನ್ಯೂಸ್ ಪೇಪರ್ನ ರಿಲೀಸ್ ಮಾಡ್ತಾರೆ, ಸಂವಾದ ಕೌಮುಡಿ. ಇವರು ಬುಕ್ಕು ಸತ್ಯಾರ್ಥ ಪ್ರಕಾಶ, ಇದು ನ್ಯೂಸ್ ಪೇಪರ್ ಸಂವಾದ ಕೌಮುಡಿ. ಆ್ಯಂಡ್ ಇವ್ರನ್ನ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತಲೂ ಕರೀತಾರೆ, ಪಿತಾಮಹ. ಬಿಕಾಸ್ ಇವರೇ ಶುರು ಮಾಡುವಂಥದ್ದು ಈ ಒಂದು ರಿನೈಸೆನ್ಸು, ರ್ಯಾಷನಲಿಸಮು, ಸೋಷಿಯಲ್ ರಿಫಾರ್ಮೇಷನ್. ಬೇಸಿಕಲಿ ಎಲ್ಲ ಸ್ಟಾರ್ಟ್ ಆಗೋದು ರಾಜಾರಾಮ್ ಮೋಹನ್ ರಾಯ್ ಅವ್ರ ಕೆಳಗಡೆ, ಬ್ರಾಹ್ಮ ಸಮಾಜ ಇಂದ. ಆಯಿತಾ, ಸೊ ಹಾಗಾಗಿ ಅವ್ರನ್ನ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕರೀತಾರೆ. ರೈಟ್, ನೆಕ್ಸ್ಟ್ ಅದು ಹಿಸ್ಟ್ರಿಗಾಯಿತು. ಇವಾಗ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್. ಭಾರತಕ್ಕೆ ಇರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರಗಳು. ಕಮ್ಯುನಾಲಿಸಮ್, ವೆರಿ 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 ಇಂಪಾರ್ಟೆಂಟ್ ಆದಂಥ ಕ್ವೆಶ್ಚನ್ ಕಮ್ಯುನಾಲಿಸಮ್. ಆಯಿತಾ, ಸೊ ಬಿಗ್ಗೆಸ್ಟ್ ಈವಿಲ್ ಆಗಿರ್ಬೋದು, ಎಫೆಕ್ಟ್ಸ್ ಆಗಿರ್ಬೋದು, ಹಾರ್ಮ್ಫುಲ್ ಟು ನ್ಯಾಷನಲ್ ಪ್ರೋಗ್ರೆಸ್, ಎಲ್ಲದಕ್ಕೂ ನೀವು ಒಂದೇ ಆನ್ಸರ್ನ ಬರೀಬೇಕು. ಸೊ ಕಮ್ಯುನಾಲಿಸಮ್, ಕೋಮುವಾದ ಅಂದಿದ ತಕ್ಷಣ ಬೇಸಿಕಲಿ ರಿಲಿಜಿಯನ್ ಬಗ್ಗೆ ಗಲಾಟೆ ಮಾಡ್ಕೊಳ್ಳೋ ಅಂಥದ್ದು. ಸೊ ಹೇಗೆ ಗಲಾಟೆ ಆಗುತ್ತಪ್ಪ ಅಂತಂದರೆ, ಇವಾಗ ನನ್ನ ರಿಲಿಜಿಯನ್ ನನಗೆ ಗ್ರೇಟು ಅಂತ ಹೇಳ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಬೇರೆ ರಿಲಿಜಿಯನ್ ಗ್ರೇಟ್ ಅಲ್ಲ ಅಂತ ಅಂದಾಗ ಶುರು ಆಗೋವಂಥ ಒಂದು ಗಲಭೆಗಳಿದು. ದಟ್ ಈಸ್ ಕಮ್ಯುನಾಲಿಸಮ್. ನಂದೇ ಗ್ರೇಟು ಬೇರೆದಲ್ಲ ಅಂತ ಹೇಳಿದಾಗ ಶುರು ಆಗುವಂಥದ್ದೇ ಈ ಒಂದು ಕಮ್ಯುನಾಲಿಸಮ್. ಅದರಿಂದ ಡೆಫಿನೆಟ್ಲಿ ಅ ಲಾಟ್ ಆಫ್ ಪ್ರಾಬ್ಲಮ್ ಇದೆ ನಮ್ಮ ಭಾರತಕ್ಕೆ. ಆಯಿತಾ, ಸೊ ಅದೇನು ಅಂತ ನೋಡ್ತಾ ಹೋಗೋಣ. ಮ್ಯೂಚುವಲ್ ಡಿಸ್ಟ್ರಸ್ಟ್ ಆ್ಯಂಡ್ ಥ್ರೆಟ್. ಸೊ ನಂಬಿಕೆ ಇರೋದಿಲ್ಲ, ಯಾವಾಗಲೂ ಭಯ. ಬೇಸಿಕಲಿ ಯಾರೂ ನೆಮ್ಮದಿಯಾಗಿರೋದಕ್ಕಾಗಿ ಯಾವಾಗ ಏನಾಗುತ್ತೋ ಅನ್ನೋ ಒಂದು ಭಯ. ಸೋಷಿಯಲ್ ಗ್ರೂಪಿಸಮ್ ಆಗಿರ್ಬೋದು, ಎಕನಾಮಿಕ್ ಆ್ಯಂಟಗೋನಿಸಮ್ ಆಗಿರ್ಬೋದು, ಆ್ಯಂಡ್ ಈವನ್ ಪಾಲಿಟಿಕಲ್ ರೈವಲ್ರಿ ಬರುತ್ತೆ. ಆಯಿತಾ, ಸೊ ಎಲ್ಲರೂ ಒಂದು ಗುಂಪನ್ನ ಕಟ್ಟೋದಾಗಿರ್ಬೋದು, ಅಥವಾ ಸೊ ಎಕನಾಮಿಕ್ ಆ್ಯಂಟಗೋನಿಸಮ್ ಅಂತಂದರೆ ಪ್ರತಿಯೊಂದರಲ್ಲೂ ಅಪೋಸಿಷನ್ನ ನೋಡೋದಾಗಿರ್ಬೋದು. ಆಯಿತಾ, ವೈಷಮ್ಯ. ಅದಾದಮೇಲೆ ರಾಜಕೀಯ ಪೈಪೋಟಿ ಕೂಡ ನಾವು ನೋಡ್ಬೋದು. ಆಯಿತಾ, ಸೊ ರಾಜಕೀಯ ಅನ್ನೋದು ಮೇನ್ ಆಬ್ಜೆಕ್ಟ್ ಆಗಿದೆ ನಮ್ಮ ಒಂದು ದೇಶದಲ್ಲಿ. ಸೊ ಅಲ್ಲಿ ಎಡವಟ್ಟಾದರೆ ಅಗೇನ್ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಆಯಿತಾ, ಅದು ಡಿಸ್ಟರ್ಬ್ ದ ವೆರಿ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಅವರ್ ನೇಷನ್. ಸೊ ಏಕತೆ ಆಗಿರ್ಬೋದು, ಇಂಟಿಗ್ರಿಟಿ. ಆಯಿತಾ, ಸೊ ಎಲ್ಲದಕ್ಕೂ ಧಕ್ಕೆಯನ್ನು ನಾವು ನೋಡ್ಬೋದು. ಆಯಿತಾ, ಪ್ರೊಪೊಗೇಟ್ಸ್ ಹೇಟ್ ಫಿಲಾಸಫಿ. ಸೊ ಎಲ್ಲ ಕಡೆ ಹೇಟ್ರೇಟ್, ದ್ವೇಷನ ಹರಡುವಂಥದ್ದು. ಸೋಷಿಯಲ್ ಅನ್ರೆಸ್ಟ್, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು. ಅಂದರೆ ನಾನು ಹೇಳ್ದೆ ಅಲ್ಲ, ಒಂಥರ ನೆಮ್ಮದಿನೇ ಇಲ್ಲ. ನಿಮ್ಗೆ ಏನೇನು ನೆಗೆಟಿವ್ ವರ್ಡ್ಸ್ ಬರುತ್ತೋ ಅದನ್ನೆಲ್ಲ ಇಲ್ಲಿ ಹಾಕ್ಬಿಡಿ. ಆಯಿತಾ, ಸೊ ಆ್ಯಂಡ್ ದೆನ್ ದ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೊ ಜೀವಹಾನಿ, ಆಸ್ತಿ ಹಾನಿ ಆಗುವಂಥದ್ದು ಸೊ ಗಲಭೆಗಳಲ್ಲಿ. ಆ್ಯಂಡ್ ಫಿಸಿಕಲ್ ಕಂಬ್ಯಾಕ್ಟ್ ಅಮಾಂಗ್ ದ ರಿಲಿಜಿಯಸ್ ಗ್ರೂಪ್ಸ್. ಆಯಿತಾ, ಸೊ ಇಷ್ಟೆಲ್ಲ ನಾವು ಪ್ರಾಬ್ಲಮ್ಸ್ ಇದ್ದಾಗ ಒಂದು ದೇಶ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಇದೆ. ಆಯಿತಾ, ಸೊ ದಿಸ್ ಇಸ್ ಅಬೌಟ್ ಕಮ್ಯುನಾಲಿಸಮ್, ಎಫೆಕ್ಟ್ಸು, ಆಲ್ ಆಫ್ ದೋಸ್ ಥಿಂಗ್ಸ್. ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಟು ರಿಮೂವ್ ಇಲ್ಲಿಟ್ರಸಿ ಏನೇನು ಮೆಷರ್ಸ್ನ ತಗೊಂಡಿದೆ ಅಂತ. ಸೊ ಅನಕ್ಷರತೆಯನ್ನು ಹೋಗಲಾಡಿಸೋದಕ್ಕೆ. ಆಯಿತಾ, ಸೊ 1988ರಲ್ಲಿ ನ್ಯಾಷನಲ್ ಲಿಟ್ರಸಿ ಮಿಷನ್ ಶುರು ಆಗುತ್ತೆ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ಸರ್ವ ಶಿಕ್ಷಾ ಅಭಿಯಾನ್ 2001 ಹಾಡನ್ನೆಲ್ಲ ಕೇಳಿರ್ತೀರ ನೀವು. ಎಜುಕೇಷನ್ ಟು ಗರ್ಲ್ಸ್ ಫಿಸಿಕಲಿ ಚಾಲೆಂಜ್ ಹಾಗೂ ಫಿಸಿಕಲಿ ಚಾಲೆಂಜ್ಗೆ ಅವೇರ್ನೆಸ್ನ ಮೂಡಿಸೋ ಅಂಥದ್ದು. ಸೊ ಸರ್ವ ಶಿಕ್ಷಾ ಅಭಿಯಾನ್ 2001ರಲ್ಲಿ ಸ್ಟಾರ್ಟ್ ಆಗುತ್ತೆ. ಆಯಿತಾ, ದಿವ್ಯಾಂಗ ಮಕ್ಕಳಿಗೆ ಹಾಗೂ ಮಹಿಳಾ ಶಿಕ್ಷಣ, ಬೇಸಿಕಲಿ ಬಾಲಕಿಯರಿಗೆ. ಸಾಕ್ಷರ ಭಾರತ್ ಪ್ರೋಗ್ರಾಮ್ 2009ರಲ್ಲಿ ಸ್ಟಾರ್ಟ್ ಆಗುತ್ತೆ. ಆರ್ಟಿಕಲ್ 21A ಇಂಪಾರ್ಟೆಂಟ್ ಆಗುತ್ತೆ. ಸಂವಿಧಾನದ 21A ವಿಧಿ, ಎಜುಕೇಷನ್ ಇಸ್ ಮೇಡ್ ಅ ಫಂಡಮೆಂಟಲ್ ರೈಟ್, ಒಂದು ಮೂಲಭೂತ ಹಕ್ಕಾಗಿ ಘೋಷಣೆ ಮಾಡ್ತಾರೆ ಆರ್ಟಿಕಲ್ 21A ಕೆಳಗಡೆ. ಆಯಿತಾ, ರೈಟ್ ಟು ಎಜುಕೇಷನ್, RT ಸುಮಾರು ಜನಕ್ಕೆ ಗೊತ್ತಿರುತ್ತೆ, 2009ರಲ್ಲಿ ಶುರು ಮಾಡ್ತಾರೆ. ಸೊ ಕಂಪಲ್ಸರಿ ಫ್ರೀ ಎಜುಕೇಷನ್ ಫಾರ್ ಚಿಲ್ಡ್ರನ್ ಬಿಟ್ವೀನ್ 6 to 14 years. ಸೊ ಬೇಸಿಕಲಿ ಅವರ ಸ್ಕೂಲ್ ಏಜ್. ಆಯಿತಾ, ಅದು ಅಟ್ಲೀಸ್ಟ್ ಮಿನಿಮಮ್ ಇರಬೇಕು ಅಂತ ಫ್ರೀ ಎಜುಕೇಷನ್ನ ಮಾಡುವಂಥದ್ದು. ಓಕೆನಾ.
ನೆಕ್ಸ್ಟ್ ಸ್ಟೇಟಸ್ ಆಫ್ ವುಮೆನ್ ಆಯಿತಾ. ಸೊ ಮಹಿಳೆಯರ ಸ್ಥಿತಿ. ಈ ಕ್ವೆಶನ್ಗೂ ಆನ್ಸರ್ ಇಸ್ ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ಕ್ವೆಶನ್ನೇ ಇಂಪಾರ್ಟೆಂಟ್ ಅದಕ್ಕೆ. ಯಾ ಮಕ್ಕಳೇ, ದ ಮೆಷರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್ ಆರ್, ಏನೇನು ಮೆಷರ್ಸ್ ತಗೋಬೇಕು? ದ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಟ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಓಕೆ, ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಎರಡರಲ್ಲೂ. ಓಕೆ, ಸೊ ಏನೇನು ಮಾಡ್ತಾರೆ? ನ್ಯಾಷನಲ್ ಆ್ಯಂಡ್ ಸ್ಟೇಟ್ ವುಮೆನ್ಸ್ ಕಮಿಷನ್ ಆಯೋಗನ ಶುರು ಮಾಡ್ತಾರೆ. ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಹಿಳಾ ಅಭಿವೃದ್ಧಿ ನಿಗಮ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸಖಿ ಒನ್ ಸ್ಟಾಪ್ ಸೆಂಟರ್ನ ಶುರು ಮಾಡ್ತಾರೆ. ವುಮೆನ್ ವೈಲೆನ್ಸ್ ಪ್ರೊಟೆಕ್ಷನ್ ಡೊಮೆಸ್ಟಿಕ್ ಆ್ಯಕ್ಟ್ 2005 ಶುರು ಮಾಡ್ತಾರೆ. ಪ್ರೊಹಿಬಿಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಇನ್ ವರ್ಕಿಂಗ್ ಪ್ಲೇಸ್ ಆ್ಯಕ್ಟ್ 2009 ಬರುತ್ತೆ. ಸೊ ಲೈಂಗಿಕ ಕಿರುಕುಳ ಕೊಟ್ಟರೆ ಎಲ್ಲಿ? ದುಡಿಯುವ ಸ್ಥಳದಲ್ಲಿ. ಸೊ ದ್ಯಾಟ್ಸ್ ಆಲ್ಸೋ ಪನಿಷಬಲ್. ಹೆಲ್ಪ್ಲೈನ್ ನಂಬರ್ 1091, ಸೊ 1091 ಅಥವಾ 1091 ಆ ಥರ ನೆನ್ಪಿಟ್ಕೊಂಡಿರಿ, 1091. ಆ್ಯಂಡ್ ಮೀಸಲಾತಿ ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಸೆಂಟ್ರಲ್ ಆ್ಯಂಡ್ ಗೌರ್ಮೆಂಟ್ ಜಾಬ್ಸ್ಗಳಿಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಕರ್ನಾಟಕದಲ್ಲಿ 50% ಸೀಟ್ಗಳು ಅವ್ರಿಗೆ ನೇಮಕಾತಿ ಆಗಿದೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗಳಲ್ಲಿ. ಆ್ಯಂಡ್ ನಾರಿ ಶಕ್ತಿ ವಂದನಾ ಅಧಿನಿಯಮ್ ಆ್ಯಕ್ಟ್ ಕೂಡ ಬಂದಿದೆ. ಓಕೆನಾ ಮಕ್ಕಳೇ? ಸೊ ದೆರ್ ಆರ್ ಆಲ್ಮೋಸ್ಟ್ 1 2 3 4 5 6 7 8 9 ಪಾಯಿಂಟ್ಸ್ ಇದೆ ಮಕ್ಕಳೇ. ಅಟ್ಲೀಸ್ಟ್ 8 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರಿ. ಓಕೆನಾ? ಎಸ್. ಸೊ ಸ್ವಲ್ಪ ಬೋರಿಂಗ್ ಆಗುತ್ತೆ ಅನ್ಸುತ್ತೆ ಕ್ಲಾಸು. ಇವಾಗ ಏನು ಮಾಡೋಣಪ್ಪ ಅಂತಂದರೆ, ಬಿಕಾಸ್ ನಾನು ಬರೀ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಂಡಿಯಾ ಸಾಯಿಲ್ಸ್ ಈ ಒಂದು ಚಾಪ್ಟರಿಂದ ನೀವು ನನಗೆ ಆನ್ಸರ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಬೇಕು. ಓಕೆನಾ? ಸೊ ಆ ಥರ ಮಾಡೋಣವಾ? ಎಸ್. ವಾಟ್ ಆರ್ ದ ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್? ಸೊ ಮಣ್ಣಿನ ಸವಕಳಿ. ಈ ಇಂಡಿಯಾ ಸಾಯಿಲ್ಸ್ ಅಂತೂ ನನಗೆ ಒಂದು ಫೇವ್ರೆಟ್ ಇದಾಗ್ಬಿಟ್ಟಿದೆ. ಬಿಕಾಸ್ 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. 4 ಮಾರ್ಕ್ಸ್ನ ಇಟ್ಟಿದ್ದಾರೆ ಈ ಚಾಪ್ಟರ್ಗೆ. ತುಂಬ ಈಸಿಯಾಗಿ ಜನರಲ್ ಆಗಿ ಬರೆದ್ರೂ ಆಗುತ್ತೆ. ಸೊ ನೀವು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ ಈ 4 ಮಾರ್ಕ್ಸಿಗೆ. ಸೊ ಬೇಗ ಬೇಗ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಏನು ಆನ್ಸರ್ ಅಂತ. ಈ ಕ್ವೆಶನಿಂದ ಎಲ್ಲರೂ ಆನ್ಸರ್ಸ್ನ ಟೈಪ್ ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಸೊ ದ್ಯಾಟ್ 1-to-1 ಇಂಟರಾಕ್ಷನ್ ಆಗುತ್ತೆ. ತುಂಬ ಬೋರಿಂಗ್ ಆಗುತ್ತೆ ಇಲ್ಲಾಂದರೆ ಕ್ಲಾಸು ಅಲ್ವಾ? ಟೈಪ್ ಮಾಡಿದ್ರೆ ನಾನು ಆಮೇಲೆ ಎಲ್ಲ ಕಮೆಂಟ್ಸ್ನ ನೋಡ್ತೀನಿ, ರಿಪ್ಲೈ ಕೂಡ ಮಾಡ್ತೀವಿ. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಟಡಾನ್, ದಿಸ್ ಇಸ್ ದಿ ಆನ್ಸರ್. ಯಾರೆಲ್ಲ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರು ವೆರಿ ಗುಡ್, ಕೀಪ್ ಇಟ್ ಅಪ್. ಕಾಂಟೆಂಪ್ಲಾಯಿಂಗ್ ಬಣ್ಸ್ನ ಕಟ್ಟುವಂಥದ್ದು. ಡಿಫಾರೆಸ್ಟೇಷನ್ ಅರಣ್ಯ ನಾಶನ ಫಸ್ಟ್ ಆಫ್ ಆಲ್ ತಡೆಗಟ್ಟುವಂಥದ್ದು. ಲೈಫ್ ಸ್ಟಾಕ್ ಗ್ರೇಸಿಂಗ್ನ ಕಂಟ್ರೋಲ್ ಮಾಡುವಂಥದ್ದು. ಆಯಿತಾ? ಪಾಪ ಆ ಪ್ರಾಣಿಗೇನು ಗೊತ್ತಾಗುತ್ತೆ ಎಷ್ಟು ತಿನ್ನಬೇಕು ಏನು ಅಂತ. ಸೊ ನಮಗೆ ಗೊತ್ತಿರಬೇಕು. ಈ ನೀರನ್ನು ಕೂಡ ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ಜಾಸ್ತಿ ಆದರೂ ಕಮ್ಮಿ ಆದರೂ ಪ್ರಾಬ್ಲಮೇ. ಆಯಿತಾ? ಆ್ಯಂಡ್ ದೆನ್ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್. ಸೊ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವಂಥದ್ದು. ಆಯಿತಾ? ಸೊ ಜಾಸ್ತಿ ಫ್ಲಡ್ಸ್ ಗಿಡ್ಸ್ ಎಲ್ಲ ಆಗದಿರೋ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ಟಾಪ್ ಮಾಡೋ ಥರ. ಓಕೆನಾ? ಅದು ಚೆಕ್ ಡ್ಯಾಮ್ಸ್. ನೆಕ್ಸ್ಟ್, ವಾಟ್ ಡಸ್ ಸಾಯಿಲ್ ಎರೋಷನ್ ಲೀಡ್ ಟು? ಕನ್ಸರ್ವೇಷನ್ ಆಫ್ ಸಾಯಿಲ್ ಇಸ್ ಎಸೆನ್ಷಿಯಲ್. ಯಾಕೆ? ಸೊ ಮಣ್ಣಿನ ಸಂರಕ್ಷಣೆ ಅದು ವಿಧಗಳು. ಇದು ಸಂರಕ್ಷಣೆ ಹೇಗೆ ಮಾಡುವಂಥದ್ದು ಅಂತ ಜನರಲ್ ಪಾಯಿಂಟ್ಸ್ ಬರಬೇಕು ಮಕ್ಕಳೇ. ಓಕೆ, ಸೊ ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಆನ್ಸರೇ ಇಸ್ ಬೇಸಿಕಲಿ ವೆರಿ ಜನರಲ್. ಆಯಿತಾ? ಸೊ ಅದನ್ನು ಬರೆದ್ರೂ ಆಗುತ್ತೆ ನೋಡಿ. ಇನ್ಫರ್ಟಿಲಿಟಿ, ಕಡಿಮೆ ಫಲವತ್ತತೆ ಹಾಗೂ ಪ್ರವಾಹ. ಓಕೆ, ಸೊ ಪ್ರವಾಹ ಆಗುತ್ತೆ, ಅದರಿಂದ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಹೋಗುತ್ತೆ. ಸೊ ಬೇಸಿಕಲಿ ಮಣ್ಣಲ್ಲಿ ಯಾವುದೇ ರೀತಿ ಫಲವತ್ತತೆ ಇರೋದಿಲ್ಲ. ಅದಾದಮೇಲೆ ಚೇಂಜ್ ಆಫ್ ಕೋರ್ಸ್ ಆಫ್ ರಿವರ್. ಆಯಿತಾ? ಸೊ ನದಿಗಳು ತಮ್ಮ ಪಾತ್ರ ಅಂದಿದ ತಕ್ಷಣ ಅದರ ದಿಕ್ಕನ್ನು ಬದಲಾಯಿಸ್ಕೊಂಡ್ಬಿಡುತ್ತೆ. ಸೊ ಈ ರೈಟಿಗೆ ಹೋಗೋದು ಲೆಫ್ಟಿಗೆ ಬಂದರೆ ಅಗೇನ್ ದಟ್ಸ್ ಅ ಪ್ರಾಬ್ಲಮ್. ಆಯಿತಾ? ಸೊ ರಿಡಕ್ಷನ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ರಿಸರ್ವಾಯರ್ಸ್ ಹಾಗೂ ಟ್ಯಾಂಕ್. ಸೊ ಸಿಲ್ಟ್ ಅನ್ನೋದು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿರುತ್ತೆ, ಗಲೀಜು ಅನ್ನೋದು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ನೀರು ಹಿಡ್ಕೊಳ್ಳೋ ಒಂದು ಕೆಪಾಸಿಟಿನೇ ಹೊಟ್ಟೋಗಿರುತ್ತೆ ಆ ಜಲಾಶಯಕ್ಕೆ. ಆಯಿತಾ? ಅದೊಂದು ಪ್ರಾಬ್ಲಮ್ಮು. ವಾಲ್ಯೂಮ್ ಆಫ್ ವಾಟರ್ ಪರ್ಕ್ಯುಲೇಟಿಂಗ್ ಡೌನ್ ಗೆಟ್ಸ್ ರೆಡ್ಯೂಸ್ಡ್. ಆಯಿತಾ? ಸೊ ಬೇಸಿಕಲಿ ನೀರು ಒಳಗಡೆ ಹೋಗಬೇಕು ಮತ್ತು ಭೂಮಿ ಹೀರ್ಕೋಬೇಕು ಅದನ್ನು. ಸೊ ಅದು ಕಡಿಮೆ ಆಗುತ್ತೆ. ನ್ಯಾಚುರಲ್ ಸ್ಪ್ರಿಂಗ್ಸ್ ಡ್ರೈ ಅಪ್. ಸೊ ಚಿಲುಮೆಗಳೇನಿದೆ ಅದು ಕೂಡ ಬತ್ತಿ ಹೋಗುತ್ತೆ. ಅದಾದಮೇಲೆ ಎಫೆಕ್ಟ್ಸ್ ದ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರ್. ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಇದು ನಮ್ಮ ಲಾರ್ಜೆಸ್ಟ್ ಆಕ್ಯುಪೇಷನ್ ಆಗಿದೆ. ಆ್ಯಂಡ್ ನಮ್ಮದು ವರ್ಲ್ಡ್ಸ್ ಪಾಪ್ಯುಲೇಷನ್ ಹೈ ಆಗಿದೆ. ಸೊ ವರ್ಲ್ಡಲ್ಲೇ ನಂಬರ್ 1 ಪೊಸಿಷನಲ್ಲಿದೆ. ಸೊ ಇಂಥ ಒಂದು ಟೈಮಲ್ಲಿ ಕೃಷಿ ಅನ್ನೋದು, ವ್ಯವಸಾಯ ಅನ್ನೋದು ಇಸ್ ಅ ಮೇಜರ್ ಥಿಂಗ್. ಅದಕ್ಕೆ ನಮಗೆ
ಪ್ರಾಬ್ಲಮ್ ಆಗುತ್ತೆ, ಅಗ್ರಿಕಲ್ಚರ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆಯಿತಾ? ಸೊ ಸಾಯಿಲ್ ಎರೋಷನ್ ಬೇಸಿಕಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಅದಾದಮೇಲೆ ಹೌ ಇಸ್ ರೆಡ್ ಸಾಯಿಲ್ ಡಿಫ್ರೆಂಟ್ ಫ್ರಮ್ ಬ್ಲ್ಯಾಕ್ ಸಾಯಿಲ್? ಸೊ ಮಣ್ಣು ಅಂದಿದ ತಕ್ಷಣ ನಿಮಗೆ 6 ರೀತಿಯಾದಂಥ ಮಣ್ಣುಗಳಿದೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋವಂಥದ್ದು. ಸೊ ಯಾವುದಾದ್ರೂ ಡಿಫ್ರೆನ್ಸ್ನ ಕೇಳ್ಬೋದು. ಆಯಿತಾ? ನಾನು ರೆಡ್ ಸಾಯಿಲೇ ಕೇಳ್ತಾರೆ, ಬ್ಲ್ಯಾಕ್ ಸಾಯಿಲೇ ಕೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸುಮಾರು ಸತಿ ರಿಪೀಟ್ ಆಗಿರೋದು ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್. ಬ್ಲ್ಯಾಕ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್ ಕೂಡ ಕೇಳ್ಬೋದು. ಯು ನೆವರ್ ನೋ. ಸೊ ಹಾಗಾಗಿ ಎಲ್ಲ ಸಾಯಿಲ್ಸ್ನ ಓದ್ಕೊಳ್ಳಿ. ಓಕೆನಾ? ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಏನು ಆನ್ಸರ್ ಅಂತ, ರೆಡ್ ಸಾಯಿಲ್ ಹಾಗೂ ಬ್ಲ್ಯಾಕ್ ಸಾಯಿಲ್ದು ಡಿಫ್ರೆನ್ಸು. ಓಕೆ, ಸೊ ನೋಡ್ತಾ ಹೋಗೋಣ ಈಗ. ಸೊ ಎಲ್ಲಿ ಸ್ಪ್ರೆಡ್ ಆಗಿದೆ? ಇದು ಬೇಸಿಕಲಿ ಕೆಂಪು ಮಣ್ಣು, ಲಾರ್ಜೆಸ್ಟ್ ಏರಿಯಾ ಆಫ್ ಪೆನಿನ್ಸುಲಾರ್ ಪ್ಲಾಟು. ಓಕೆ, ಸೊ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಅಲ್ಲಿ ನಾವು ಜಾಸ್ತಿ ನೋಡ್ಬೋದು. ಬ್ಲ್ಯಾಕ್ ಸಾಯಿಲ್ ಅಂದಿದ ತಕ್ಷಣ ದಕ್ಕನ್ ಪ್ರದೇಶದಲ್ಲಿ ನಾವು ನೋಡ್ಬೋದು. ಕಲರ್ ಆಬ್ವಿಯಸ್ಲಿ ಹೆಸರಲ್ಲೇ ಇದೆ, ಹೆಸರು ಕೊಟ್ಟಿರೋದೇ ಅದಕ್ಕೆ. ಇದು ಕೆಂಪು ಬಣ್ಣ, ಇದು ಕಪ್ಪು ಬಣ್ಣ. ಆಯಿತಾ? ಅದಾದಮೇಲೆ ಸೊ ಕ್ರಾಪ್ಸ್ ಏನನ್ನ ಬೆಳೆಸ್ಬೋದು ಅಥವಾ ಬೆಳೆಗಳನ್ನ ಏನನ್ನ ಬೆಳೆಸ್ಬೋದು ರೆಡ್ ಸಾಯಿಲಲ್ಲಿ ಅಂದ ತಕ್ಷಣ ರಾಗಿ, ಟೊಬ್ಯಾಕೊ, ಆಯಿಲ್ ಸೀಡ್ಸ್. ಇಫ್ ಇರಿಗೇಷನ್ ಫೆಸಿಲಿಟಿ ಅಂದರೆ ನಮಗೆ ಇರಿಗೇಷನ್ ನೀರಾವರಿ ಇದೆ, ನೀರು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಪ್ಯಾಡಿ, ಶುಗರ್ ಕೇನ್, ಕಾಟನ್. ಆಯಿತಾ? ಇದನ್ನು ಕೂಡ ನಾವು ಬೆಳೆಸ್ಬೋದು. ಭತ್ತ, ಕಬ್ಬು ಹಾಗೂ ಹತ್ತಿ. ಬ್ಲ್ಯಾಕ್ ಸಾಯಿಲ್ ಅಂದಿದ ತಕ್ಷಣ ಕಾಟನ್, ಬ್ಲ್ಯಾಕ್ ಸಾಯಿಲ್ನ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕೂಡ ಹೇಳ್ತೀವಿ. ಕಾಟನ್ ಇಸ್ ಅ ಮೇಜರ್ ಕ್ರಾಪ್ ಬ್ಲ್ಯಾಕ್ ಸಾಯಿಲಲ್ಲಿ ಬೆಳೆಸೋವಂಥದ್ದು. ಹತ್ತಿ. ಆಯಿತಾ? ಈರುಳ್ಳಿ, ಚಿಲ್ಲಿ, ಆಯಿಲ್ ಸೀಡ್ಸು, ಲೆಮನ್ನು, ಗ್ರೇಪ್ಸು, ದ್ರಾಕ್ಷಿ, ನಿಂಬೆ, ಎಣ್ಣೆ ಬೀಜಗಳು. ಗ್ರೌಂಡ್ ನಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಆಯಿತಾ? ಸೊ ಇದನ್ನೆಲ್ಲ ನಾವು ಬ್ಲ್ಯಾಕ್ ಸಾಯಿಲಲ್ಲಿ ಬೆಳೆಸ್ಬೋದು. ಓಕೆ, ನೆಕ್ಸ್ಟು ಫಾರೆಸ್ಟ್ ರಿಸೋರ್ಸಸ್, ಭಾರತದ ಅರಣ್ಯ ಸಂಪತ್ತು. ಇದನ್ನು ನೋಡ್ತಾ ಹೋಗೋಣ. ಸೊ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್, ಅರಣ್ಯಗಳ ಮಹತ್ವವನ್ನು ವಿವರಿಸಿ. ಸೊ ಅಗೇನ್ ಅ ಜನರಲ್ ಕ್ವೆಶ್ಚನ್. ಸೊ ಏನೇನೆಲ್ಲ ನಿಮಗೆ ಬರುತ್ತೋ ತಲೆಯಲ್ಲಿ ಅದನ್ನು ಬರಿತಾ ಹೋದರೆ ಸಾಕು. ಬಟ್ ತಲೆಯಲ್ಲಿ ಕರೆಕ್ಟಾಗಿ ಬರ್ಸ್ಕೋಬೇಕು ನೀವು ಅಷ್ಟೇ. ಓಕೆ, ಸೊ ಪ್ಯೂರ್ ಏರ್, ಫುಡ್ ಆ್ಯಂಡ್ ಫಾಡರ್ ಆರ್ ಪ್ರೊವೈಡೆಡ್. ಶುದ್ಧ ಗಾಳಿ, ಆಹಾರ ಮತ್ತು ಮೇವು. ಸೊ ಮನುಷ್ಯರಿಗೆ, ಪ್ರಾಣಿಗಳಿಗೆ ಎರಡಕ್ಕೂ. ಅದಾದಮೇಲೆ ಒಳ್ಳೆ ರೀತಿಯಾದಂಥ ಒಂದು ಮಳೆ ಆಗುತ್ತೆ. ಸಾಯಿಲ್ ಎರೋಷನ್, ಮಣ್ಣಿನ ಸವೆತ ಏನಾಗುತ್ತೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಶೆಲ್ಟರ್ ಹೌಸ್ ಫಾರ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಸುಮಾರು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಆಶ್ರಯ ಆಗುತ್ತೆ. ಮೆಡಿಸಿನಲ್ ಪ್ಲ್ಯಾಂಟ್ಸ್ ಏನಿದೆ, ಔಷಧೀಯ ಸಸ್ಯಗಳು ನಮ್ಗಳು ಜಾಸ್ತಿ ಸಿಗುತ್ತೆ. ಅದ್ರ ಜೊತೆಗೆ ಟೂರಿಸಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಟೂರಿಸಮ್ ಅಂದರೆ ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಎಕನಾಮಿಕ್ ಗ್ರೋತ್ ಆಫ್ ದ ಕಂಟ್ರಿ. ಆಯಿತಾ? ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಉದ್ಯೋಗ ಅವಕಾಶಗಳನ್ನ ಜಾಸ್ತಿ ಮಾಡುತ್ತೆ. ಆಯಿತಾ? ಸೊ ಇವಾಗ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದಿದ ತಕ್ಷಣ ಎಷ್ಟು ಜನ ಕೆಲಸ ಮಾಡಬೇಕು ಅಲ್ವಾ? ಸೊ ಅವರಿಗೆ ಆಪರ್ಚುನಿಟೀಸ್ನ ಕೊಡುವಂಥದ್ದು. ಆ್ಯಂಡ್ ಇಟ್ ಕಂಟ್ರೋಲ್ಸ್ ಎಕಲಾಜಿಕಲ್ ಬ್ಯಾಲೆನ್ಸ್. ಸೊ ಇದನ್ನು ನೀವು ಸೈನ್ಸಲ್ಲಿ ಓದಿರ್ತೀರೋ. ಸೊ ಪರಿಸರ ಸಮತೋಲನವನ್ನು ನಿಯಂತ್ರಿಸುತ್ತದೆ. ಓಕೆ, ನೆಕ್ಸ್ಟ್ ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಫಾರೆಸ್ಟ್ ಅಥವಾ ಅರಣ್ಯ ಸಂರಕ್ಷಣೆ. ಎರಡೂ ಇಂಪಾರ್ಟೆಂಟ್ಸ್. ಮಣ್ಣು ಹಾಗೂ ಅರಣ್ಯ ಸಂರಕ್ಷಣೆ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳೇ? ಓಕೆ, ಸೊ ಕಟಿಂಗ್ ಡೌನ್ ಆಫ್ ಡ್ರೈಡ್ ಅಪ್ ಆ್ಯಂಡ್ ಅಬ್ರೇಸಿಂಗ್ ಟ್ರೀಸ್ ವಿಚ್ ಕಾಸಸ್ ಫಾರೆಸ್ಟ್ ಫೈರ್ಸ್. ವೆರಿ 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 ಇಂಪಾರ್ಟೆಂಟ್. ಸೊ ಕಾಡ್ಗೆ ಚುಂಟು ಮಾಡುವಂಥ ಒಂದು ಮರ ಏನಿದೆ ಅದನ್ನು ಕಡಿಬೇಕು. ಸೊ ಒಂದು ಮರ ಕಡಿಯೋದ್ರಿಂದ ನಾವು ಲೈಕ್ 100 ಮರಗಳನ್ನ ನಾವು ಸೇವ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ತಪ್ಪೇನಿಲ್ಲ. ಆಯಿತಾ? ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಫಾರೆಸ್ಟ್ ಟ್ರೀಸ್ ಅಗೇನ್ಸ್ಟ್ ಡಿಸೀಸಸ್, ಯಾವುದೇ ರೀತಿ ರೋಗ ಬರ್ದಿರೋ ಥರ ನೋಡ್ಕೊಳ್ಳೋ ಅಂಥದ್ದು, ಹೊಸ ಸಸ್ಯಗಳನ್ನ ನೆಡುವಂಥದ್ದು, ಬೀಜಗಳನ್ನ ಹರಡುವಂಥದ್ದು. ಆಯಿತಾ? ಆ್ಯಂಡ್ ಅವಾಯ್ಡಿಂಗ್ ಗ್ರೇಸಿಂಗ್ ಆಫ್ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಇನ್ ಫಾರೆಸ್ಟ್. ಸೊ ಸಾಕು ಪ್ರಾಣಿಗಳನ್ನ ಅರಣ್ಯಕ್ಕೆ ಕರ್ಕೊಂಡು ಹೋಗಿ ಮೇಯಿಸೋ ಅಂಥದ್ದು. ಫಸ್ಟ್ ಅದನ್ನು ಸ್ಟಾಪ್ ಮಾಡಬೇಕು. ಅದಾದಮೇಲೆ ಅವೇರ್ನೆಸ್ಸು, ಮೋಟಿವೇಶನ್ನು, ಇನ್ನಷ್ಟು ಟ್ರೀಸ್, ಪ್ಲಾಂಟ್ಸ್ಗಳನ್ನ ಬೆಳೆಸೋ ಒಂದು ಅವೇರ್ನೆಸ್ನ ಕೊಡುವಂಥದ್ದು, ಮೋಟಿವೇಶನ್ನ ಕೊಡುವಂಥದ್ದು, ಇದನ್ನೆಲ್ಲ ಮಾಡಬೇಕು. ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದ ಇನ್ನಷ್ಟು ಸುಮಾರು ಫಾರೆಸ್ಟ್ರಿ ಪ್ರಾಜೆಕ್ಟ್ಸ್ಗಳೇನಿದೆ ಅದನ್ನು ಸ್ಪೀಡಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಅದಾದಮೇಲೆ ಅಗೇನ್ ಇಲ್ಲೀಗಲ್ ಕಟ್ಟಿಂಗ್, ಯಾರು ಯುನೋ ಕಾನೂನಿನ ಬಹಿರವಾಗಿ ಮರ ಕಡಿತಾ ಇದ್ದಾರೋ ಅವ್ರಿಗೆ ಅದನ್ನು ಸ್ಟಾಪ್ ಮಾಡುವಂಥದ್ದು, ನಿಯಂತ್ರಣ ಮಾಡುವಂಥದ್ದು. ಆಯಿತಾ? ಸೊ ಬೇಸಿಕಲಿ ಪನಿಷಬಲ್ ಒಫೆನ್ಸ್ ಅದು ಮಾಡಬಾರ್ದು. ನೆಕ್ಸ್ಟ್ ಎವರ್ಗ್ರೀನ್ ಫಾರೆಸ್ಟ್ ಮತ್ತು ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್. ಸೊ ನಿತ್ಯ ಹರಿದ್ವರ್ಣ ಕಾಡು ಹಾಗೂ ಎಲೆ ಉದುರಿಸುವ ಮಾನ್ಸೂನ್ ಕಾಡು, ಇದರ ಒಂದು ಡಿಫ್ರೆನ್ಸ್ನ ಕೇಳ್ತಾ ಇದ್ದಾರೆ.
ಮಕ್ಕಳೇ ಅಗೇನ್ ಸಾಯಿಲ್ಗೆ ಹೇಳ್ದಂಗೆ ಇದಕ್ಕೆ ಕೂಡ ಆಯಿತಾ, ಫಾರೆಸ್ಟ್ಗೆ ಕೂಡ ನಾನಿಲ್ಲಿ ಎವರ್ಗ್ರೀನ್ ಆ್ಯಂಡ್ ಡೆಸಿಡಿಯಸ್ನ ಕೊಡ್ತಾ ಇದ್ದೀನಿ ಬಿಕಾಸ್ ಸುಮಾರು ಸತಿ ರಿಪೀಟ್ ಆಗಿದೆ. ಯು ನೆವರ್ ನೋ, ಡೆಸರ್ಟ್ನ ಕೇಳ್ಬೋದು ಆಯಿತಾ, ಮ್ಯಾಂಗ್ರೂವ್ನ ಕೇಳ್ಬೋದು, ಯಾವುದಾದ್ರೂ ಡಿಫ್ರೆನ್ಸ್ನ ಕೇಳ್ಬೋದು. ಸೊ ಅಗೇನ್ ಎಲ್ಲ ಫಾರೆಸ್ಟ್ನ ಓದ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್ ಮಕ್ಕಳೇ, ನಿತ್ಯ ಹರಿದ್ವರ್ಣ ಕಾಡುಗಳು ಹಾಗೂ ಎಲೆ ಉದುರುವ, ಓಕೆನಾ, ಇದು ಪತನಶೀಲ ಅಂತ ಇದೆ, ಎಲೆ ಉದುರುವ ಮಾನ್ಸೂನ್ ಕಾಡುಗಳು. ಸೊ ವ್ಯತ್ಯಾಸ ಅಗೇನ್ 3 ಮಾರ್ಕ್ಸ್ ಅಂತ ಕೇಳಿದಾಗ ಈ ಕಡೆ 3 ಪಾಯಿಂಟ್, ಈ ಕಡೆ 3 ಪಾಯಿಂಟ್ ಬರೆದ್ರೆ ಸಾಕು. ಸೊ ಅಲ್ಲಿಗೆ 6 ಪಾಯಿಂಟ್ ಆಯಿತು. ಈ ಕಡೆ 6 ಪಾಯಿಂಟ್, ಈ ಕಡೆ 6 ಪಾಯಿಂಟ್, 12 ಪಾಯಿಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ವ್ಯತ್ಯಾಸ ನಿಮಗೆ ಮಳೆ ಇರಬೇಕು ಆ್ಯಂಡ್ ಯಾವ ರೀತಿಯಲ್ಲಿದೆ ಆ್ಯಂಡ್ ಎಷ್ಟು ಹಳ್ಕೊಂಡಿದೆ ಅನ್ನೋದ್ರ ಮೇಲೆ ಡಿಫ್ರೆನ್ಸ್ನ ನೀವು ನೋಡ್ಬೋದು. ಓಕೆ, ಸೊ ಇದು 250 ಸೆಂಟಿಮೀಟರ್ಸ್ ಇದೆ, ಇದು 75 to 250 ಸೆಂಟಿಮೀಟರ್ಸ್. ಹೈ, ಆವ್ರೇಜ್ ಟು ಹೈ ಆ ಥರ. ಇಲ್ಲಿ ಮರ ಯಾವಾಗಲೂ ಹಸಿರಾಗಿರುತ್ತೆ, ಅದಕ್ಕೆ ನಿತ್ಯ ಹರಿದ್ವರ್ಣ ಹೆಸರಲ್ಲೇ ಇದೆ. ಬಟ್ ಹಿಯರ್ ಟ್ರೀ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದ ಡ್ರೈ ವಿಂಟರ್ಸ್ ಆಯಿತಾ. ಸೊ ಚಳಿಗಾಲದಲ್ಲಿ ಆ ಮರಕ್ಕೆ ಸನ್ರೈಸು ಬರ್ತಾ ಇಲ್ಲ, ಮಳೆನೂ ಆಗ್ತಾ ಇಲ್ಲ. ಸೊ ಇಟ್ ಕೆ ನಾಟ್ ಹೋಲ್ಡ್ ದಿ ಲೀಫ್. ಸೊ ಒಂದು ಎಲೆನ ಸಾಕೋ ಒಂದು ಶಕ್ತಿ ಆ ಮರಕ್ಕಿರೋದಿಲ್ಲ. ಸೊ ಹಾಗಾಗಿ ಎಲೆ ಉದುರೋಗುತ್ತೆ. ಓಕೆನಾ. ಆ್ಯಂಡ್ 2.6 lakh hectares ಅಷ್ಟು ಹರಡುವಿಕೆ ನಾವು ನೋಡ್ಬೋದು. ಆ್ಯಂಡ್ ಮೆಜಾರಿಟಿ ನಾವು ನೋಡೋದು ನಮ್ಮ ಭಾರತದಲ್ಲಿ ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟೇ, ಆಲ್ಮೋಸ್ಟ್ 65.5% ಅಷ್ಟು. ಓಕೆನಾ. ನೆಕ್ಸ್ಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ದುಡಿಮೆ ಮತ್ತು ಆರ್ಥಿಕ ಜೀವನ. ಸೊ ಇದ್ರ ಬಗ್ಗೆ ಇವಾಗ ತಿಳಿತಾ ಹೋಗೋಣ. ಅನ್ಎಂಪ್ಲಾಯ್ಮೆಂಟ್ ತುಂಬ 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 ಇಂಪಾರ್ಟೆಂಟ್ ಆದಂಥ ಒಂದು ಕ್ವೆಶ್ಚನ್. ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಏಕೆ ಅಂತ, ಅಥವಾ ಅನ್ಎಂಪ್ಲಾಯ್ಮೆಂಟ್ ಇಸ್ ಅ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್, ಎಕ್ಸ್ಪ್ಲೇನ್. ಎರಡಕ್ಕೂ ಒಂದೇ ಆನ್ಸರ್ನ ಬರಿಬೇಕು. ಸೊ ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಪ್ರಾಬ್ಲಮ್ ಇನ್ ಇಂಡಿಯಾ ಬಿಕಾಸ್, ಸೊ ಯಾಕೆ ಅನ್ಎಂಪ್ಲಾಯ್ಮೆಂಟ್ ಒಂದು ಪ್ರಾಬ್ಲಮ್ ಆಗಿದೆ, ಬೇಸಿಕಲಿ ನಿರುದ್ಯೋಗ ಅನ್ನೋದು ಯಾಕೆ ಆಗ್ತಾ ಇದೆಯಪ್ಪ ಅಂತಂದರೆ, ಒಂದು ಬಡತನ ಆಯಿತಾ, ಇನ್ನೊಂದು ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ ಆಯಿತಾ, ಸೊ ಡಿಸ್ಇಂಟಿಗ್ರೇಷನ್ ಆಗುವಂಥದ್ದು, ಒಟ್ಟಿಗೆ ಇಲ್ದಿರ ಇರುವಂಥದ್ದು, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ. ಸೊ ಇದೆಲ್ಲ ಕಾಸಸ್ ಆಗಿದೆ ಆ್ಯಂಡ್ ಇದೆಲ್ಲ ಜನರಲ್ ಪಾಯಿಂಟ್ಸ್ ಆಗಿದೆ ಮಕ್ಕಳ ಆಯಿತಾ. ನೆಕ್ಸ್ಟು, ವಾಟ್ ಆರ್ ದ ರೆಮಿಡೀಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಎಕ್ಸ್ಪ್ಲೇನ್ ದ ರೆಮಿಡಿಯಲ್ ಮೆಷರ್ಸ್. ಸೊ ಪರಿಹಾರಗಳೇನು ಅಂತ ಕೇಳಿದಾಗ ನೀವು ಇದನ್ನು ಬರಿತಾ ಹೋಗಬೇಕು. ಓಕೆನಾ. ಒಂದು ಪಾಪ್ಯುಲೇಷನ್ ಕಂಟ್ರೋಲ್ನ ಮಾಡಬೇಕು, ಬಿಕಾಸ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಕಾಂಪಿಟೇಷನ್ ಜಾಸ್ತಿ, ಉದ್ಯೋಗನೂ ಅಷ್ಟೇ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ಬಟ್ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಲ್ಲ. ಸೊ ಮೆಜಾರಿಟಿಯಾಗಿ ಫಸ್ಟ್ ಮಾಡಬೇಕಾಗಿರೋದು ಜನಸಂಖ್ಯೆ ನಿಯಂತ್ರಣ ಕ್ರಮಗಳು. ಎಂಕರೇಜ್ಮೆಂಟು ಕಾಟೇಜ್ ಇಂಡಸ್ಟ್ರೀಸ್, ಸೊ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಎಜುಕೇಷನ್ ರಿಫಾರ್ಮ್ಸು. ಸೊ ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಎಜುಕೇಷನ್ ಇವು ಮೂರೂ ಡೆವಲಪ್ ಮಾಡುವಂಥದ್ದು ಆಯಿತಾ. 5-year ಪ್ಲ್ಯಾನ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳೋ ಅಂಥದ್ದು ಕರೆಕ್ಟಾಗಿ. ವೊಕೇಶ್ನಲ್ ಎಜುಕೇಷನ್, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು. ಓಕೆ, ಇಮಿಡಿಯೇಟ್ಲಿ ಜಾಬ್ ಸಿಗೋ ಅಂತ, ಬೇಗ ಡಿಗ್ರಿ ಆಗಬೇಕು, ಇಮಿಡಿಯೇಟ್ಲಿ ಜಾಬ್ ಸಿಗಬೇಕು. ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಒಂದು ಗ್ರಾಮೀಣ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಕೂಡ ಉದ್ಯೋಗ ಅವಕಾಶಗಳನ್ನ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಆಯಿತಾ. ಆ್ಯಂಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ನ ಮಾಡಬೇಕು ಗೌರ್ಮೆಂಟ್ ಕಡೆಯಿಂದ. ಓಕೆ, ನೆಕ್ಸ್ಟ್ ಲೇಬರರ್ಸ್. ಓಕೆ, ಫ್ರಮ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಸೊ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಅವರ ಒಂದು ವ್ಯತ್ಯಾಸನ ಕೇಳ್ತಾ ಇದ್ದಾರೆ, ಅಥವಾ ಬರೀ ಅನ್ಆರ್ಗನೈಸ್ ಸೆಕ್ಟರ್ಸ್ದು ಪ್ರಾಬ್ಲಮ್ನ ಕೇಳ್ಬೋದು. ಓಕೆ, ಸೊ ಬರೀ ಅನ್ಆರ್ಗನೈಸ್ ಸೆಕ್ಟರ್ಸ್ದು ಕೇಳಿದ್ರೆ ಇದನ್ನ ಬರೀರಿ, ಡಿಫ್ರೆನ್ಸ್ನ ಕೇಳಿ ಮೆಜಾರಿಟಿ ಆಫ್ ದ ಟೈಮ್ಸ್ ಡಿಫ್ರೆನ್ಸ್ನ ಕೇಳ್ತಾರೆ, ಈ ಥರ ಬರೀತಾ ಹೋಗ್ರಿ. ಸೊ ಆರ್ಗನೈಸ್ ಸೆಕ್ಟರ್ ಏನಿದೆ, ಅನ್ಆರ್ಗನೈಸ್ ಸೆಕ್ಟರ್ ಅದು ಆಪೋಸಿಟ್. ಅಥವಾ ಆರ್ಗನೈಸ್ ಸೆಕ್ಟರ್, ನಾನು ಅದನ್ನೇ ಹೇಳ್ದೆ ಅಲ್ಲ. ಓಕೆ, ಸೊ ಆರ್ಗನೈಸ್ ಸೆಕ್ಟರ್ ಬರೆದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಅದರದ್ದು ಆಪೋಸಿಟ್ ಆಗುತ್ತೆ ಮಕ್ಕಳೇ. ಓಕೆನಾ. ನೋಡಿ, ಇಲ್ಲಿ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಇವ್ರಿಗದು ಇರೋದಿಲ್ಲ. ಇವ್ರಿಗೊಂದು ಸ್ಟ್ರಕ್ಚರ್, ಪ್ರಾಸೆಸ್ ಆ್ಯಂಡ್ ಪ್ರೊಸೀಜರ್ಸ್ ಇರುತ್ತೆ, ಎಲ್ಲನೂ ಒಂದು ಪ್ರಕ್ರಿಯೆಯಲ್ಲಿ ನಡೆಯುತ್ತೆ, ಇವ್ರಿಗದು ಆಗೋದಿಲ್ಲ. ಓಕೆ, ಆ್ಯಂಡ್ ಇವ್ರಿಗೆ ಫಿಕ್ಸ್ಡ್ ವೇಜಸ್ ಆ್ಯಂಡ್ ಅಲವೆನ್ಸಸ್ ಇರುತ್ತೆ, ಇವ್ರಿಗದು ಏನೂ ಇರೋದಿಲ್ಲ. ಇವ್ರಿಗೆ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಇವ್ರಿಗದು ಇರೋದಿಲ್ಲ ಆಯಿತಾ. ಇವರು ಟ್ಯಾಕ್ಸ್ಗಳನ್ನು ಕಟ್ಟಬೇಕು, ದಿಸ್ ಇಸ್ ಒನ್ ಆಫ್ ದ ಓನ್ಲಿ ಅಡ್ವಾಂಟೇಜ್ ಅಂತ ಅನಿಸುತ್ತೆ. ಇವ್ರಿಗೆ ಆ ಥರ ಏನು ಕಟ್ಟೋ ಅವಶ್ಯಕತೆ ಇಲ್ಲ. ಇವ್ರಿಗೆ ಮೆಡಿಕಲ್ ಬೆನಿಫಿಟ್ಸ್ ಇರುತ್ತೆ, ಇವ್ರಿಗೆ ಅದರದ್ದು ಏನೂ ಇಲ್ಲ. ಆ್ಯಂಡ್ ಇವರು ಪೇಯ್ಡ್ ಲೀವ್ ಆ್ಯಂಡ್ ಪ್ರಾವಿಡೆಂಟ್ ಫಂಡ್ನ ಕಟ್ಟಬೇಕು, ಸಿಗುತ್ತೆ ಅವರಿಗೆ, ಬಟ್ ಇವ್ರಿಗೆ ಆ ಥರದ್ದೆಲ್ಲ ಏನೂ ಸಿಗೋದಿಲ್ಲ.
ಅಷ್ಟೇ. ಸೊ ಆಲ್ ದಿ ಅಡ್ವಾಂಟೇಜಸ್ ಈ ಕಡೆ, ಅದ್ರದ್ದು ಆಪೋಸಿಟ್ಸ್ ವಿಚ್ ಇಸ್ ಡಿಸ್ಅಡ್ವಾಂಟೇಜ್ ಈ ಕಡೆ ಬರುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್, ಎಸ್, ಸೊ ನಿಮ್ಮ ಪಾರ್ಟ್ 1 ಅಲ್ಲಿ ಲಾಸ್ಟ್ ಚಾಪ್ಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ನ ವ್ಯವಹಾರಗಳು. ಓಕೆ, ನೀವು ಅನ್ಕೋಬೋದು ಏನಿಷ್ಟು ದೊಡ್ಡ ವಿಡಿಯೋನ ಅಂತ, ಬಟ್ 45+ ಮಾರ್ಕ್ಸ್, ಆಲ್ಮೋಸ್ಟ್ ನಿಮ್ಮ ಮುಕ್ಕಾಲು ಭಾಗ ಅಷ್ಟು ಮಾರ್ಕ್ಸ್ ಬರುವಂಥ ಒಂದು ವೇಟೇಜ್ ಇರುವಂಥ ಚಾಪ್ಟರ್ಸ್ಗೆ ಇಷ್ಟು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಡೆಫಿನೆಟ್ಲಿ ತಪ್ಪೇನೂ ಇಲ್ಲ. ಓಕೆನಾ? ಇದು ಆ್ಯಕ್ಚುಲಿ ಇನ್ನೂ ಕಮ್ಮಿನೇ ಆಯಿತು ಅಲ್ವಾ? ಎಸ್, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್? ಸೊ ಬ್ಯಾಂಕಿನ ಗುಣಲಕ್ಷಣಗಳು ಆಲ್ಮೋಸ್ಟ್ ಎಲ್ಲ 3 ಮಾರ್ಕ್ಸ್ಗಿದೆ. ಫಂಕ್ಷನ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಪೋಸ್ಟಲ್ ಆಫೀಸ್ದು ಫಂಕ್ಷನ್ ಏನು ಅಂತ ಕೇಳ್ಬೋದು, ಅಥವಾ ಹೌ ಟು ಓಪನ್ ಅ ಬ್ಯಾಂಕ್ ಅಕೌಂಟ್, ಇವೆಲ್ಲ ಇಂಪಾರ್ಟೆಂಟ್ ಆದಂಥ 3 ಮಾರ್ಕ್ಸ್ ಕ್ವೆಶನ್ಸ್ಗಳು. ಆಲ್ಮೋಸ್ಟ್ ಎಲ್ಲ 3 ಮಾರ್ಕ್ಸ್ ಕ್ವೆಶನ್ಸೇ, ಆಯಿತಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಒಂದು ಬ್ಯಾಂಕ್ ಅಂದಿದ ತಕ್ಷಣ ಒಬ್ಬ ವ್ಯಕ್ತಿ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಅಥವಾ ಒಂದು ಕಂಪನಿ ಆಗಿರ್ಬೋದು, ಆಯಿತಾ? ಸೊ ಇವರು ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್ನ ಕೊಡ್ತಾರೆ. ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್, ಆಯಿತಾ? ಸೊ ಒಂದು ಸರ್ವಿಸ್ನ ಕೊಡುವಂಥದ್ದು, ಪ್ರಾಫಿಟ್, ಲಾಭದಾಯಕವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ, ಆಯಿತಾ? ಆ ಒಂದು ಭಾವನೆಯಿಂದ ಕೆಲಸ ಮಾಡ್ತಾರೆ. ಒಂದು ಬ್ಯಾಂಕಿಂಗ್ ವ್ಯವಹಾರಕ್ಕೆ ಹೆಲ್ಪ್ ಮಾಡ್ತಾರೆ. ಒಂದು ಐಡೆಂಟಿಟಿನ ಇಟ್ಕೊಂಡಿರ್ತಾರೆ ಬ್ಯಾಂಕ್ ಅಂದಿದ ತಕ್ಷಣ. ವಿ ಹ್ಯಾವ್ SBI, ಕೆನರಾ, HDFC, ಈ ಥರ, ಆಯಿತಾ? ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್, ಗುಣಲಕ್ಷಣಗಳು. ಸೊ ಒಂದು ಪ್ರೊಸೀಜರ್, ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು, ಅದರ ಒಂದು ಪ್ರೊಸೀಜರ್, ವಿಧಾನ ಏನಪ್ಪ ಅಂತಂದರೆ ಈ 6 ಪಾಯಿಂಟ್ಸ್ನ ಬರೀಬೇಕು. ಫಸ್ಟ್ ಆಫ್ ಆಲ್, ನೀವು ಯಾವ ಅಕೌಂಟ್ನ ಓಪನ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ನಿಮಗೆ 4 ಟೈಪ್ ಇದೆಯಲ್ಲ, ಸೊ ಅದೇನೋ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ನಿಮಗೆ ಗೊತ್ತಿರಬೇಕು ಆ 4 ಟೈಪಲ್ಲಿ ನೀವು ಆ್ಯಸ್ ಅ ಸ್ಟೂಡೆಂಟ್ ಶುಡ್ ಡೆಫಿನೆಟ್ಲಿ ಓಪನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಅದೇ ನಿಮಗೆ ಹೆಲ್ಪ್ ಆಗುವಂಥದ್ದು, ಆ ಥರ, ಆಯಿತಾ? ಅದಾದಮೇಲೆ ಯಾವ ಬ್ಯಾಂಕಲ್ಲಿ ನಾನು ಓಪನ್ ಮಾಡಬೇಕು, 2 ಡಿಸೈಡ್ ಆದಮೇಲೆ ಆ ಬ್ಯಾಂಕಿಗೆ ಹೋಗಬೇಕು. ಅವ್ರು ಒಂದು ಫಾರ್ಮ್ನ ಕೊಡ್ತಾರೆ, ಅದನ್ನು ಫಿಲ್ ಮಾಡಬೇಕು. ಸೊ ಈ ಬ್ಯಾಂಕ್ಗೆ ಬನ್ನಿ ಅಂತ ಯಾರಾದರೂ ನಿಮಗೆ ಹೇಳಿದರೆ, ಈ ಬ್ಯಾಂಕಿಗೆ ಬಾ, ನಿಮಗೆ ಚೆನ್ನಾಗಿರುತ್ತೆ, ನಿಂಗೆ ಲೋನ್ಸ್ ಚೆನ್ನಾಗಿ ಸಿಗುತ್ತೆ, ಇಂಟ್ರೆಸ್ಟ್ ಚೆನ್ನಾಗಿ ಸಿಗುತ್ತೆ, ಸೊ ಈ ಥರ. ಸೊ ಅವರ ಹೆಸರನ್ನ ಬರಿಬೇಕು, ಅದೇ ರೆಫರೆನ್ಸ್, ಆಯಿತಾ? ಅದಾದಮೇಲೆ ಫಾರ್ಮ್ನ ಫಿಲ್ ಮಾಡಿ ನೀವೇ ಇಟ್ಕೊಳ್ಳೋದಲ್ಲ, ಅವ್ರಿಗೆ ಸಬ್ಮಿಟ್ ಮಾಡಬೇಕು, ಆಯಿತಾ? ಅದಾದಮೇಲೆ ಪ್ರಾರಂಭಿಕ ಠೇವಣಿ ಇಷ್ಟು ಅಂತ ಡೆಪಾಸಿಟ್ ಮಾಡಬೇಕು. ಅಕೌಂಟ್ ಓಪನ್ ಮಾಡಿದ್ಮೇಲೆ 500 ರೂಪಾಯಿ, 1000 ರೂಪಾಯಿ ಆ ಥರ ಇರುತ್ತೆ, ಎಷ್ಟು ಅಷ್ಟು, ಇಟ್ ಡಿಪೆಂಡ್ಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಅದನ್ನು ನೀವು ಕಟ್ಟಬೇಕು, ಆಯಿತಾ? ದಿಸ್ ಇಸ್ ಹೌ ಯು ಓಪನ್ ಅ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೇವಿಂಗ್ಸ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್. ಸೊ ಉಳಿತಾಯ ಖಾತೆ ಹಾಗೂ ಚಾಲ್ತಿ ಖಾತೆ. ಅಗೇನ್ ಇದೇ ಇರೋದಿಲ್ಲ, ಇನ್ನು 2 ಬರ್ಬೋದು, ರಿಕರಿಂಗು ಬರ್ಬೋದು, ಟರ್ಮ್ ಡೆಪಾಸಿಟು ಬರ್ಬೋದು. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಕೇಳಿರೋಂಥ ಕ್ವೆಶ್ಚನ್ ಇದು 2015-19 ಆ ಥರ. ಸೊ ಸೇವಿಂಗ್ಸ್ ಅಕೌಂಟ್, ಉಳಿತಾಯ ಅಂದಿದ ತಕ್ಷಣ ಸ್ಯಾಲ್ರಿಡ್ ಪರ್ಸನ್, ಸ್ಟೂಡೆಂಟ್ಸ್ ನಾನು ಹೇಳಿದ್ನಲ್ಲ, ಪೆನ್ಷನರ್ಸ್, ಬಿಕಾಸ್ ಇವಾಗ ತಿಂಗಳು ಬರ್ತಾ ಇರುತ್ತೆ ದುಡ್ಡು, ಹಾಗಾಗಿ. ಬಟ್ ಕರೆಂಟ್ ಅಂದಿದ ತಕ್ಷಣ ಬಿಸ್ನೆಸ್, ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡುವಂಥವ್ರಿಗೆ, ವ್ಯಾಪಾರಸ್ಥರಿಗೆ, ಬಿಕಾಸ್ ಅವ್ರು ಎಷ್ಟು ಸತಿ ಆದರೂ ಹಾಕ್ತಾರೆ, ಎಷ್ಟು ಸತಿ ಆದರೂ ತೆಗಿತಾರೆ, ಅವ್ರಿಗೆ ಮಂತ್ಲಿ ಇಷ್ಟಪ್ಪ ಅಂತ ಬರೋದಿಲ್ಲ, ಸ್ಯಾಲ್ರಿಡ್ ಅಲ್ಲ ಅವರು, ಆಯಿತಾ? ಸೊ ಹಾಗಾಗಿ ನೋ ರೆಸ್ಟ್ರಿಕ್ಷನ್ಸ್ ಆನ್ ನಂಬರ್ ಆಫ್ ಡೆಪಾಸಿಟ್. ಸೊ ನೀವು ಠೇವಣಿ ಸಂಖ್ಯೆ ಎಷ್ಟಾದರೂ ಇರ್ಬೋದು, ಆಯಿತಾ? ಸೊ ಇಲ್ಲಿ ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ರಾನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ಒಂದು ದಿನದಲ್ಲಿ ಎಷ್ಟು ಸತಿ ಆದರೂ ನೀವು ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದು. ಸೊ ಅದಕ್ಕೆ ಕರೆಂಟ್ ಅಕೌಂಟ್. ಆ್ಯಂಡ್ ಯೂಸ್ಡ್ ವಿಡ್ರಾಲ್ ಸ್ಲಿಪ್ಸ್ ಆರ್ ಚೆಕ್ಸ್. ಸೊ ಹಣ ಹಿಂದಕ್ಕೆ ಪಡೆಯಲು, ಓಕೆ, ನೀವೇನಾದರೂ ದುಡ್ಡನ್ನ ತೊಗೋಬೇಕು ಅಂತಂದರೆ ಅಲ್ಲಿ ಚೆಕ್ಕು ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿಯನ್ನು ಕೊಡಬೇಕು. ಇಲ್ಲಿ ಬ್ಯಾಂಕ್ ವಿಲ್ ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡೆಪಾಸಿಟ್ಸ್ ಆ್ಯಂಡ್ ಕಲೆಕ್ಟ್ ದ ಸರ್ವಿಸ್ ಚಾರ್ಜಸ್. ಸೊ ನೀವು ಮಾಡುವಂಥ ಠೇವಣಿಗಳಿಗೆ ಯಾವುದೇ ರೀತಿ ಒಂದು ಇಂಟ್ರೆಸ್ಟ್ನ ಕೊಡೋದಿಲ್ಲ, ಬಡ್ಡಿಯನ್ನು ಕೊಡೋದಿಲ್ಲ, ಆಯಿತಾ? ಬಿಕಾಸ್ ನೀವು ಹಾಕ್ತಾ ಇರ್ತೀರಾ, ತೆಗಿತಾ ಇರ್ತೀರಾ, ಒಂದಿಷ್ಟು ಅಮೌಂಟ್ ಅಂತ ಇದೆ ಅಂತ ಅಂದಾಗ ಬಡ್ಡಿ ಕೊಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ಅದ್ರ ಜೊತೆಗೆ ಸೇವಾ ಶುಲ್ಕವನ್ನು ಕೂಡ ಸ್ವೀಕರಣೆ ಮಾಡ್ತಾರೆ ಬ್ಯಾಂಕ್ನವರು, ಓಕೆ? ಸರ್ವಿಸ್ ಚಾರ್ಜ್ನ ಕೂಡ ತಗೋತಾರೆ, ಆಯಿತಾ? ನೆಕ್ಸ್ಟ್, ಮೆನ್ಷನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಪೋಸ್ಟ್ ಆಫೀಸ್. ಸೊ ಅಂಚೆ ಕಚೇರಿಗಳು ಅಂದ ತಕ್ಷಣ ಆಲ್ಮೋಸ್ಟ್ ಬ್ಯಾಂಕೇ ಮಕ್ಕಳೇ. ಸೊ ಸೇಮ್ ಅದೇ ಒಂದು ಸೇವೆಗಳೇ ಇರುತ್ತೆ, ಬಟ್ ಹೆಸರುಗಳು ಬೇರೆ. ನೋಡಿ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸು, ಆಯಿತಾ? ಕಿಸಾನ್ ವಿಕಾಸ್ ಪತ್ರ, ಮಂತ್ಲಿ ರಿಕರಿಂಗ್ ಡೆಪಾಸಿಟ್ಸ್, ಮಹಾಯಾನ ತೀರು ಠೇವಣಿಗಳು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸು, ಅಂಚೆ ವಿಮೆ, ಪೆನ್ಷನ್ ಪೇಮೆಂಟು, ನಿವೃತ್ತಿ ವೇತನ, ಮನಿ ಟ್ರಾನ್ಸ್ಫರ್, ಹಣವನ್ನು ವರ್ಗಾಯಿಸುವುದು, ಪೋಸ್ಟಲ್ ಬ್ಯಾಂಕಿಂಗ್, ಭಾರತೀಯ ಅಂಚೆ ಪಾವತಿ ಬ್ಯಾಂಕ್, ಆಲ್ಮೋಸ್ಟ್ ದ ಸೇಮ್.
ಸೊ ಬೇಸಿಕಲಿ ಲೋನ್ಸು, ಪೆನ್ಷನ್ ಪೇಮೆಂಟ್ಸ್ಗಳು, ಇನ್ಶೂರೆನ್ಸ್ಗಳು, ಹಣವನ್ನು ವರ್ಗಾವಣೆ ಮಾಡುವಂಥದ್ದು, ಆಲ್ ಆಫ್ ದೀಸ್ ಥಿಂಗ್ಸ್ ಆಯಿತಾ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಪೋಸ್ಟ್ ಆಫೀಸಸ್ದು. ನೆಕ್ಸ್ಟ್, ಬ್ಯಾಂಕ್ಸ್ ಪ್ರೊವೈಡ್ ಅ ಲಾಡ್ ಆಫ್ ಸರ್ವಿಸಸ್ ಟು ಇಟ್ಸ್ ಕನ್ಸ್ಯೂಮರ್ಸ್. ಎಕ್ಸ್ಪ್ಲೇನ್ ನಾನು ಹೇಳ್ದೆ ಅಲ್ಲ. ಸೊ ಸೇವೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ 3 ಮಾರ್ಕ್ಸ್ ಕ್ವೆಶನ್ಸ್ಗೆ. ಸೊ ಈಸಿಯಾಗಿ ನೆನ್ಪಿಟ್ಕೊಂಡಿರಿ ಮಕ್ಕಳೇ. ನೋಡಿ, ಇಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಇದೆ, ಡೆಬಿಟ್ ಕಾರ್ಡ್ಸ್ ಇದೆ, 1 ಮಾರ್ಕ್ ಬಂತು. ಲೋನ್ಗಳು, ಪರ್ಸ್ನಲ್ ಲೋನು, ಹೋಮ್ ವೆಹಿಕಲ್ ಲೋನ್ಸು, ಮ್ಯೂಚುವಲ್ ಫಂಡ್ಸು, ಬಿಸ್ನೆಸ್ ಲೋನ್ಸು. ಅಲ್ಲೇ ನಿಮ್ಗೆ ಬಂದ್ಬಿಡ್ತು ಪಾಯಿಂಟ್ಗಳು. ಇಲ್ಲೊಂದು 4 ಪಾಯಿಂಟ್ 2 ಮಾರ್ಕು, ಇಲ್ಲೊಂದು 2 ಪಾಯಿಂಟ್ +1 3 ಮಾರ್ಕ್ ಆಗೇ ಹೋಯ್ತು. ಸೊ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, ಎಲ್ಲ ರೀತಿಯಾದಂಥ ಒಂದು ಲೋನ್ಸ್, ಪರ್ಸ್ನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಬಿಸ್ನೆಸ್ ಲೋನು, ಅಲ್ಲೇ ಮುಗೀತು. ಅದ್ರ ಜೊತೆಗೆ ಟ್ರಸ್ಟ್ ಸರ್ವಿಸಸ್ಸು, ಇನ್ನೇನು ಮಿಕ್ಕಿದೆ, ಸೇಫ್ಟಿ ಡೆಪಾಸಿಟ್ ಲಾಕರ್ಸು, ಸಿಗ್ನೇಚರ್ ಗ್ಯಾರಂಟೀಸ್. ಈಸಿ, ವೆರಿ ಈಸಿ ಮಕ್ಕಳೇ, ವೆರಿ 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 ಈಸಿ. ಡೆಫಿನೆಟ್ಲಿ 80/80 ಬರುತ್ತೆ. ಯಾರ್ಯಾರೆಲ್ಲ ಇದು ವೀಡಿಯೋಸ್ನ ನೋಡ್ತಾ ಇರಾ, ಡೆಫಿನೆಟ್ಲಿ 80/80. ಓಕೆ, ಎಸ್. ಸೊ ನಮ್ಮ ಪಾರ್ಟ್ 2ಗೆ ಫೈನಲಿ ಬಂದ್ವಿ ನಾವು. ಓಕೆ, ಎಸ್. ಸೊ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857 ಆಗಿರುವಂಥದ್ದು. ಇವರು ಮಂಗಲ್ ಪಾಂಡೆ ಅವರು, ಆಯಿತಾ. ಸೊ ಹೌ ಡಿಡ್ ದ ಎಕನಾಮಿಕ್ ಪಾಲಿಸೀಸ್ ರಿಸಲ್ಟ್ ಇನ್ ದ ಮ್ಯೂಟಿನಿ ಆಫ್ 1857 ರಿವೋಲ್ಟ್. ಸೊ ಆರ್ಥಿಕ ನೀತಿಗಳಿಗೆ 1815 ದಂಗೆಗೆ ಹೇಗೆ ಕಾರಣವಾಯಿತು. ಸೊ ಎಕನಾಮಿಕ್ ಅಂದಿದ ತಕ್ಷಣ ನಿಮಗೆ ಲೇಬರರ್ಸು, ಫಾರ್ಮರ್ಸು, ಸೊ ಇವರಿಬ್ಬರಿಗೆ ಸ್ವಲ್ಪ ಜಾಸ್ತಿನೇ ಹೊಡೆತ ಬೀಳುತ್ತೆ, ಆಯಿತಾ. ಸೊ ಅದನ್ನು ನೀವು ಬರಿತಾ ಹೋಗಬೇಕು. ದ ಟೆಕ್ಸ್ಟೈಲ್, ವುಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್, ಪೀಪಲ್ ಡೈಡ್ ಆ್ಯಂಡ್ ಲಾಸ್ಟ್ ದೇರ್ ಜಾಬ್ಸ್. ಸೊ ಇಂಡಸ್ಟ್ರೀಸ್ಗಳು ಬಂತು, ಕಾರ್ಖಾನೆಗಳು ಬಂತು, ಮಷೀನ್ಗಳು ಬಂತು. ಸೊ ಇವಾಗ ಮನುಷ್ಯರಿಗೆ ಕೆಲಸ ಇಲ್ಲ. ಅದು ಇನಾಮ್ ಕಮಿಷನ್, ಇನಾಮ್ ಆಯೋಗ ಅಂದರೆ ಗಿಫ್ಟೆಡ್ ಲ್ಯಾಂಡ್ಸ್ ಏನಿದೆ, ಸೊ ರಾಜರು ರೈತರಿಗೆ ಕೊಟ್ಟಿರೋ ಅಂಥದ್ದು, ಏನಕ್ಕೋ ಖುಷಿಯಾಗಿ ಒಂದಿಷ್ಟು ಜಾಗ ಅಂತ ಕೊಟ್ಟಿರ್ತಾರೆ, ಅದನ್ನು ಕೂಡ ಹಿಂದಕ್ಕೆ ತಗೋತಾರೆ ಬ್ರಿಟಿಷ್ ಅವರು, ಆಯಿತಾ. ಅದಾದಮೇಲೆ ಸಿಕ್ಕಾಪಟ್ಟೆ ಹೆವಿ ಟ್ಯಾಕ್ಸ್ಗಳನ್ನು ಹಾಕುವಂಥದ್ದು, ಆಯಿತಾ. ಭಾರಿ ತೆರಿಗೆಗಳು, ಇಲ್ಲಿನ ಗೂಡ್ಸ್ ಇಂಗ್ಲೆಂಡ್ಗೆ ಹೋಗಬೇಕು ಅಂತಂದರೆ ಸೊ ಬೇಸಿಕಲಿ ಜಾಸ್ತಿ ತೆರಿಗೆಯನ್ನು ಹಾಕುವಂಥದ್ದು. ಜಮೀನ್ದಾರಿ ಸಿಸ್ಟಮ್ ಬಂದಾಗ ಪೂರ್ತಿಯಾಗಿ ರೈತರು ಶೋಷಣೆಗೊಳಗಾಗ್ತಾರೆ. ಬಿಕಾಸ್ ಜಮೀನ್ದಾರರು ಬ್ರಿಟಿಷರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೋತಾರೆ ಆ್ಯಂಡ್ ಫಾರ್ಮರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಆ್ಯಂಡ್ ಫಾರ್ಮರ್ಸ್ ಫೆಲ್ಟ್ ಇನ್ಸಲ್ಟೆಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೆನಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದರಿಂದ. ಓಕೆನಾ. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಪರಿಣಾಮಗಳು. ಮ್ಯಾಗ್ನಾ ಕಾರ್ಟಾ ಇದೆ ಆನ್ಸರು. ಸೊ ಈ ಮ್ಯಾಗ್ನಾ ಕಾರ್ಟಾ ಕೆಳಗಡೆ ಬರುವಂಥ ಕೆಲವೊಂದು ಅಂಶಗಳಿದೆ, ಅದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಅಗ್ರಿಮೆಂಟ್ಸ್ ಮೇಡ್ ಬೈ EIC ವಿತ್ ಕಿಂಗ್ಸ್ ವೇರ್ ಆಕ್ಸೆಪ್ಟೆಡ್. ಸೊ ರಾಜರೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ಮಾಡಿಕೊಂಡಂಥ ಒಪ್ಪಂದಗಳೇನಿದೆ ಅದು ಇವಾಗ ಅಂಗೀಕರಣ ಮಾಡ್ತಾರೆ, ಆಯಿತಾ. ಆ್ಯಂಡ್ ಈ ಒಂದು ಮಹತ್ವಾಕಾಂಕ್ಷೆಯ ಒಂದು ವಿಸ್ತರಣೆ ಯೋಜನೆ ಏನಿದೆ, ಆ ಒಂದು ಆಕಾಂಕ್ಷೆಗಳೇನಿದೆ ಅದನ್ನು ನಾವು ತ್ಯಜಿಸ್ತೀವಿ ಇವಾಗ ಅಂತ ಬ್ರಿಟಿಷ್ ಅವರು ಹೇಳ್ತಾರೆ. ಒಂದು ಸ್ಟೇಬಲ್ ಗೌರ್ಮೆಂಟ್, ಒಂದು ಸ್ಥಿರವಾದ ಒಂದು ಸರ್ಕಾರನ ಭಾರತೀಯರಿಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ, ಆಯಿತಾ. ಅದಾದಮೇಲೆ ಒಂದು ಈಕ್ವಾಲಿಟಿಯನ್ನು ಕೊಡ್ತೀವಿ ಇಬ್ಬರಿಗೂ, ಬ್ರಿಟಿಷ್ ಅವ್ರಿಗೂ ಆ್ಯಂಡ್ ಭಾರತೀಯರು ಇಬ್ಬರಿಗೂ. ಬಿಕಾಸ್ ಬ್ರಿಟಿಷ್ ಅವ್ರನ್ನೇ ಮೇಲೆ ಆಗಿ ನೋಡ್ತಾಯಿದ್ರು, ಭಾರತೀಯರನ್ನ ಕೆಳಗೆ ನೋಡ್ತಾಯಿದ್ರು. ಏನೂ ತಪ್ಪು ಮಾಡಿಲ್ಲ ಅಂತಂದ್ರೂ ಅವ್ರಿಗೆ ಪನಿಷ್ಮೆಂಟ್ನ ನೋಡ್ತಾಯಿದ್ರು. ಸೊ ಇನ್ನು ಮುಂದೆ ಆ ಥರ ಇರೋದಿಲ್ಲ, ಈಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ರಿಲಿಜಿಯಸ್ ಟಾಲರೆನ್ಸ್, ವೆರಿ 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 ಇಂಪಾರ್ಟೆಂಟ್, ಆಯಿತಾ. ಸೊ ಭಾರತ ಅಂದ ತಕ್ಷಣ ದೇ ವಾಸ್ ಆಲ್ವೇಸ್ ಎನ್ ಇಶ್ಯೂ ವಿತ್ ರಿಲಿಜನ್. ಸೊ ಅದಕ್ಕೆ ನಾವು ನಾವು ಮೂಗು ತೂರ್ಸೋದಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಬ್ರಿಟಿಷ್ ರಿಯಲೈಸ್ ದಟ್ ಪೀಸ್ಫುಲ್ ರೂಲ್ ವಾಸ್ ನಾಟ್ ಪಾಸಿಬಲ್ ವಿತೌಟ್ ದ ಸಪೋರ್ಟ್, ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆಫ್ ಇಂಡಿಯನ್ಸ್. ಇಷ್ಟೆಲ್ಲ ಯಾಕೆ ಹೇಳ್ತಾರೆ? ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯಿತು, ಫಸ್ಟ್ ವಾರ್ಗೆ ಇಷ್ಟೆಲ್ಲ ಮಾಡಿದ್ರು, ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಇವರು. ಸೊ ಹಾಗಾಗಿ ಇವ್ರನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಇವ್ರಿಗೆ ಏನು ಬೇಕು ಅದನ್ನು ಒಂದು ತಕ್ಕಮಟ್ಟಕ್ಕೆ ಕೊಟ್ಟರು ಸಾಕು ಅಂತ ಅಂದ್ಕೊಂಡು ಈ ಒಂದು ಮ್ಯಾಗ್ನಾ ಕಾರ್ಟಾ ಬರುವಂಥದ್ದು, ಆಯಿತಾ. ನೆಕ್ಸ್ಟ್, ಫೇಲಿಯರ್, ವೆರಿ 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 ಇಂಪಾರ್ಟೆಂಟ್. ಸೊ ಯಾಕೆ ಫೇಲ್ ಆಯಿತು? ವೈಫಲ್ಯಕ್ಕೆ ಕಾರಣ ಇಡೀ ದೇಶಕ್ಕೆ ಹರಡಲಿಲ್ಲ, ಆಯಿತಾ. ಆ್ಯಂಡ್ ಸುಮಾರು ಜನಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಬಿಕಾಸ್ ಅವರೆಲ್ಲ ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಯಾವಾಗ ಏನಾಗುತ್ತೆ, ನಾನು ಅಕಸ್ಮಾತಾಗಿ ಸಪೋರ್ಟ್ ಮಾಡಿದ್ರೆ ಫ್ರೀಡಮ್ ಸ್ಟ್ರಗಲ್ಗೆ ನನಗೇನಾಗುತ್ತೆ ಅನ್ನೋ ಒಂದು ಭಯ ಇತ್ತು. ಆ್ಯಂಡ್ ಇದು ಒಂದು ಅಸಂಘಟಿತ ಹೋರಾಟ ಆಗಿತ್ತು, ಬಿಕಾಸ್ ಯಾವುದೇ ರೀತಿ ಒಂದು ಸ್ಟ್ರಕ್ಚರ್ಡು ಮ್ಯಾನರ್ ಏನೂ ಇರಲಿಲ್ಲ, ಆಯಿತಾ. ಒಂದು ದಿಕ್ಕು ದೆಸೆ ಗುರಿ ಗುರು ಏನೂ ಇರಲಿಲ್ಲ.
ಆಯಿತಾ. ಆ್ಯಂಡ್ ಒಗ್ಗಟ್ಟಿರಲಿಲ್ಲ. ಮೇನಾಗಿ ಬ್ರಿಟಿಷ್ ಅವರ ಸೈನ್ಯದಲ್ಲಿ ಎಷ್ಟು ಒಗ್ಗಟ್ಟಿತ್ತು ಅಷ್ಟು ಒಗ್ಗಟ್ಟು ಭಾರತದ ಆರ್ಮಿಯಲ್ಲಿ ಇರಲಿಲ್ಲ. ಆಯಿತಾ. ಅದಾದಮೇಲೆ ಸುಮಾರು ಪ್ರಾಂತೀಯ ರಾಜ್ಯಗಳು ಯಾರಿದ್ರು ಪ್ರಾವಿನ್ಷಿಯಲ್ ಕಿಂಗ್ಸು ಅವರು ಸಪೋರ್ಟ್ ಮಾಡಲಿಲ್ಲ. ಬಿಕಾಸ್ ಅವ್ರನ್ನ ರಾಜನಾಗಿ ಮಾಡಿದ್ದೇ ಬ್ರಿಟಿಷ್ ಅವರು. ಸೊ ಯಾಕೆ ಸಪೋರ್ಟ್ ಮಾಡ್ತಾರೆ, ಯಾಕೆ ಅಗೇನ್ಸ್ಟಾಗಿ ಹೋಗ್ತಾರೆ ಬ್ರಿಟಿಷ್ ಅವರಿಗೆ. ಸೊ ಅವರು ಮಾಡಲಿಲ್ಲ. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ದಕ್ಕೆ ಭಾರತೀಯರಿಗೆ ಒಂದು ಭಾರತದ ಸೋಲ್ಜರ್ಸ್ ಮೇಲೆ ಏನಿದೆ ನಂಬಿಕೆನೇ ಹೊರಟೋಯ್ತು. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಬ್ರಿಟಿಷ್ ಅವರು, ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ, ನಮ್ಮ ಮನೆಗಳಿಗೆ ಬೆಂಕಿ ಹಾಕ್ತಾ ಇದ್ದಾರೆ, ಆದ್ರೂ ಇವ್ರು ಏನು ಮಾಡ್ತಾ ಇಲ್ವಲ್ಲ ಅಂತ ಇವ್ರ ಮೇಲೆ ಇವರು ಅಂತಂದರೆ ಬೇಸಿಕಲಿ ಇಂಡಿಯನ್ ಸೋಲ್ಜರ್ಸ್ ಮೇಲೆ ನಂಬಿಕೆ ಅನ್ನೋದೇ ಹೊರಟೋಗುತ್ತೆ. ಓಕೆನಾ. ಅದು ಫೇಲಿಯರ್ಗೆ ಕಾರಣ. ನೆಕ್ಸ್ಟ್ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ ಅಂದಿದ ತಕ್ಷಣ ಎಕ್ಸ್ಟ್ರೀಮಿಸ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ರ್ಯಾಡಿಕಲ್ಸ್ ಅಂದರೂ ಒಂದೇ, ಎಕ್ಸ್ಟ್ರೀಮಿಸ್ಟ್ ಅಂದ್ರೂ ಒಂದೇ. ಆಯಿತಾ. ಸೊ ತೀವ್ರವಾದಿಗಳು ಅವ್ರ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಪಾಯಿಂಟೇ ಮಾಡ್ರೇಟ್ಸ್, ಮಂದಗಾಮಿಗಳನ್ನ ಇವರು ರಾಜಕೀಯ ಭಿಕ್ಷಕರು ಅಂತ ಕರೀತಾರೆ. ಪಾಯಿಂಟ್ ನಂಬರ್ 1. ಸೊ ಬ್ರಿಟಿಷರ ನಿಲುವನ್ನು ಇವರು ವಿರೋಧಿಸ್ತಾರೆ. ಪಾರ್ಟಿಷನ್ ಆಫ್ ಬೆಂಗಾಲ್, ಸೊ ಬಂಗಾಳ ವಿಭಜನೆ ಏನಿದೆ ಅದನ್ನು ವಿರೋಧಿಸ್ತಾರೆ, ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಸ್ವದೇಶಿ ಮೂವ್ಮೆಂಟ್ ಅನ್ನೋದನ್ನು ಶುರು ಮಾಡ್ತಾರೆ. ಸ್ವದೇಶಿ ಚಳುವಳಿ ಅಂದರೆ ನಮ್ಮ ಒಂದು ಸರಕುಗಳನ್ನ ನಾವು ಯೂಸ್ ಮಾಡಬೇಕು, ನಮ್ಮ ಒಂದು ವಸ್ತುಗಳನ್ನ ನಾವು ಯೂಸ್ ಮಾಡಬೇಕು, ಎಲ್ಲಿಂದನೋ ತೊಗೊಂಬಂದಿರೋ ಅಂಥ ಒಂದು ಸರಕುಗಳನ್ನಲ್ಲ ಅಂತ ಹೇಳೋವಂಥದ್ದು. ಆಯಿತಾ. ಆ್ಯಂಡ್ ಗೇವ್ ಅ ಕಾಲ್ ಟು ಬಾಯ್ಕಾಟ್ ಫಾರಿನ್ ಗೂಡ್ಸ್ ಆ್ಯಂಡ್ ಸಪೋರ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್. ಅದೇ ನಾನು ಹೇಳಿದ್ದು. ಸೊ ಬೇರೆ ದೇಶಗಳಿಂದ ಬಂದಿರುವಂಥ ವಸ್ತುಗಳು ಅಥವಾ ಅದಕ್ಕೆ ಬೆಂಬಲ ನೀಡುವಂಥ ಸಂಸ್ಥೆಗಳು ಎರಡಕ್ಕೂ ಬಹಿಷ್ಕರಣ ಹೇಳುವಂಥದ್ದು. ಲೋಕಲ್ ಗೂಡ್ಸ್ನ ಎಂಕರೇಜ್ ಮಾಡುವಂಥದ್ದು. ದಟ್ ಈಸ್ ವಾಟ್ ಇಸ್ ಸ್ವದೇಶಿ ಮೂವ್ಮೆಂಟ್. ಆ್ಯಂಡ್ ಕಂಪ್ಲೀಟ್ ಫ್ರೀಡಮ್, ಸಂಪೂರ್ಣವಾಗಿ ನಮಗೆ ಸ್ವಾತಂತ್ರ್ಯ ಸಿಗೋದೆ ಇವರ ಗುರಿ ಆಗಿತ್ತು. ಆಯಿತಾ. ಸ್ವಲ್ಪ ಅಂತ ಏನಲ್ಲ. ಸೊ ಇವಾಗ ಡ್ಯುಯಲ್ ಗವರ್ಮೆಂಟು. ಸೊ ಆಡಳಿತ ನೀವು ನೋಡ್ಕೊಳ್ಳಿ, ಆರ್ಥಿಕತೆ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದೆಲ್ಲ ನಾವು ನೋಡ್ಕೋತೀವಿ. ಸೊ ಈ ಥರ ಎಲ್ಲ ಏನಿಲ್ಲ, ಆರ್ಥಿಕತೆನೂ ಆಡಳಿತ ಎಲ್ಲ ನಾವೇ ನೋಡ್ಕೋತೀವಿ. ಕಂಪ್ಲೀಟ್ ಫ್ರೀಡಮ್ ನಮ್ಗೆ ಬೇಕು ಅಂತ ಹೋರಾಟ ಮಾಡಿದಂಥವ್ರು ಎಕ್ಸ್ಟ್ರೀಮಿಸ್ಟ್ಸ್. ಆಯಿತಾ. ಆ್ಯಂಡ್ ಇನ್ನೊಂದು ರಕ್ಷಾಬಂಧನ, ಅಂದರೆ ಬೇಸಿಕಲಿ ಫೆಸ್ಟಿವಲ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ. ಆಯಿತಾ. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅವರು, ಇವ್ರ ಬಗ್ಗೆ ಬರೀರಿ ಅಂತ. ಲೀಡರ್ಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಇಸ್ ನಂಬರ್ 1 ಅಂತ ಅಂದ್ಕೊಳ್ಳಿ. ಸೊ ಇವ್ರನ್ನ ನೇತಾಜಿ ಅಂತ ಕರಿತಾ ಇದ್ರು. ಆ್ಯಂಡ್ ಇವರು ಭಾರತದ ಒಂದು ಸ್ವಾತಂತ್ರ್ಯಕ್ಕೆ ಭಾರತದಲ್ಲಿ ಅಂತ ಅಲ್ಲ, ಬಟ್ ಭಾರತದ ಹೊರಗಡೆ ಜಾಸ್ತಿ ಇವ್ರು ಏನು ಮಾಡ್ತಾಯಿದ್ರು, ಪ್ರಯತ್ನ ಪಡ್ತಾಯಿದ್ರು ಸ್ವಾತಂತ್ರ್ಯಕ್ಕೋಸ್ಕರ. ಆ್ಯಂಡ್ ಹಾಗಾಗಿ ಅನೇಕ ದೇಶಗಳನ್ನ ಸುತ್ತಾರೆ ಇವರು. ಅದಾದಮೇಲೆ ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿಯನ್ನು ಶುರು ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಮತ್ತು ಇವರು. ಇದು ಬೇಸಿಕಲಿ ಕಾಂಗ್ರೆಸ್ನ ಇನ್ನೊಂದು ಭಾಗ ಆಗಿರುತ್ತೆ. ಇಟ್ ವಿಲ್ ಬಿ ಅ ವಿಂಗ್ ಆಫ್ ಇಟ್. ಅದಾದಮೇಲೆ ಬ್ರಿಟಿಷ್ ಅವರು ಅರೆಸ್ಟ್ ಮಾಡ್ತಾರೆ, ಜರ್ಮನಿಗೆ ಹೋಗ್ತಾರೆ, ಅಲ್ಲಿ ಹಿಟ್ಲರ್ನ ಹೆಲ್ಪ್ ತೊಗೋತಾರೆ. ಸೊ ಅಲ್ಲಿದ್ದಂಥ ಪ್ರಿಸನರ್ಸ್ ಯಾರಿದ್ರು ಭಾರತೀಯರು, ಯಾರೆಲ್ಲ ಜೈಲಿಗೆ ಹಾಕಿದ್ರು ಅವ್ರನ್ನೆಲ್ಲ ಬಿಡಿಸ್ತಾರೆ ಜರ್ಮನಿಯಿಂದ. ಅದಾದಮೇಲೆ ಆಜಾದ್ ಹಿಂದ್ ರೇಡಿಯೋದ ಮೂಲಕ ಅವರ ಒಂದು ಭಾಷಣಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಸ್ವಲ್ಪ ಕಿರುಕುಳ ಆಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೆ ಇವರ ಹಾಗೂ ಗಾಂಧೀಜಿಯ ನಡುವೆ. ಸೊ ಹಾಗಾಗಿ ಕಾಂಗ್ರೆಸ್ನ ಬಿಟ್ಟು ಇವ್ರದ್ದೇ ಆದಂಥ ಫಾರ್ವರ್ಡ್ ಬ್ಲಾಕ್ ಏನಿದೆ ಅದನ್ನು ಶುರು ಮಾಡ್ತಾರೆ. ಡೆಲ್ಲಿ ಚಲೋಗೆ ಕರೆ ನೀಡ್ತಾರೆ. ಆ್ಯಂಡ್ ಬ್ರಿಟಿಷ್ ಅವ್ರ ಜೊತೆ ಯುದ್ಧ ಮಾಡ್ತಾರೆ. ಆ್ಯಂಡ್ INA, ಓಕೆ. ಸೊ INA ಕೂಡ ಇವರ ಒಂದು ಅಸ್ತಿತ್ವದಲ್ಲಿ ಬರುತ್ತೆ. ಬಟ್ ಏರೋಪ್ಲೇನ್ ಕ್ರಾಶ್ನ ಮೂಲಕ ಸಾಯ್ತಾರೆ. ಇಷ್ಟು ಪಾಯಿಂಟ್ಸ್ಗಳು. ಯಾವುದಾದ್ರೂ 8 ಪಾಯಿಂಟ್ಸ್ ಬರೆದ್ರು ಸಾಕು. ಜವಾಹರ್ಲಾಲ್ ನೆಹರು, ಸೊ ಹೋಮ್ ರೂಲ್ ಅಜಿಟೇಷನ್, ಹೋಮ್ ರೂಲ್ ಚಳುವಳಿಯ ಮೂಲಕ ಇವರು ಫ್ರೀಡಮ್ ಸ್ಟ್ರಗಲ್ಗೆ ಕಾಲಿಡ್ತಾರೆ. ಆಯಿತಾ. ಆ್ಯಂಡ್ ನಾನ್ ಕಾಪ್ರೇಷನ್ ಮೂವ್ಮೆಂಟ್ಗೆ ಇವರು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಈ ಒಂದು ಮೂವ್ಮೆಂಟಲ್ಲಿ. ಬಟ್ ಇದು ಒಂದು ಡಿಸಪಾಯಿಂಟ್ಮೆಂಟ್ಗೆ ಒಳಗಾಗುತ್ತೆ, ಬಿಕಾಸ್ ಚೌರಿ ಚೌರ ಆ್ಯಕ್ಟ್ ಆಗುತ್ತೆ. ನಾನ್ ಕಾಪ್ರೇಷನ್ ಮೂವ್ಮೆಂಟ್ ಅಂದಿದ ತಕ್ಷಣ ಗಾಂಧೀಜಿಯವರು ವೈಲೆನ್ಸ್ ಆಗಬಾರ್ದು, ಶಾಂತಿ, ನಾನ್ ವೈಲೆನ್ಸ್ ಆ ಒಂದು ಇದರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಚೌರಿ ಚೌರ ಆ್ಯಕ್ಟ್ ಆಗುತ್ತೆ ವಿಚ್ ಇಸ್ ಕಂಪ್ಲೀಟ್ 100% ವೈಲೆನ್ಸ್. ಸೊ ಹಾಗಾಗಿ ಅದರಿಂದ ಡಿಸಪಾಯಿಂಟ್ಮೆಂಟ್, ನಿರಾಶೆಗೆ ಒಳಗಾಗ್ತಾರೆ. ಅದಾದಮೇಲೆ ಪ್ರೆಸಿಡೆಂಟ್ ಆಗ್ತಾರೆ ಲಾಹೋರ್ ಕನ್ವೆನ್ಷನಲ್ಲಿ 1922 ಅಲ್ಲಿ. ಆ್ಯಂಡ್ ಇವರ ಮೇನ್ ಅಜೆಂಡಾ ಆಗಿರುತ್ತೆ ಪೂರ್ಣ ಸ್ವರಾಜ. ಓಕೆನಾ. ನೆಕ್ಸ್ಟ್ ಅಗೇನ್ ನಾನು ಹೇಳ್ದೆ ಅಲ್ಲ, ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿ ವಿತ್ ಬೋಸ್. ಆಯಿತಾ. ಸೊ ಸಮಾಜವಾದಿ ಪಕ್ಷ, ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಬೋಸ್ ಅವ್ರ ಜೊತೆ ಶುರು ಮಾಡುವಂಥದ್ದು. ದಿಸ್ ಇಸ್ ಒನ್ ಕಾಮನ್ ಪಾಯಿಂಟ್. ನೀವು ಸುಭಾಷ್ ಚಂದ್ರ ಬೋಸ್ ಅವ್ರ ಕೆಳಗಡೆನೂ ಹಾಕ್ಬೋದು, ಇವರ ಕೆಳಗಡೆನೂ ಹಾಕ್ಬೋದು. ಆಯಿತಾ. ಆ್ಯಂಡ್ ದೆನ್ ಫಾರ್ ಫ್ರಮ್ ಇಂಪೀರಿಯಲಿಸ್ಟ್ ವಾರ್, ಸಾಮ್ರಾಜ್ಯಶಾಹಿ ಅಂದರೆ ಯಾರೂ ಬೇಸಿಕಲಿ ಅವರ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶನ ಆಳಬಾರ್ದು. ಆ್ಯಂಡ್ ಯಾರೂ ಆ ಥರ ಮಾಡಬಾರ್ದು ಅಂತ ಅದಕ್ಕೆ
ಪ್ರೋತ್ಸಾಹ ಮಾಡೋದಿಲ್ಲ. ಕೊಲೋನಿಯಾಲಿಸಮ್ ಆಗಿರ್ಬೋದು, ಇಂಪೆರಿಯಲಿಸಮ್ಗಾಗಿರ್ಬೋದು ಇವರು ಪ್ರೋತ್ಸಾಹ ಮಾಡೋದಿಲ್ಲ ಜವಾಹರ್ಲಾಲ್ ನೆಹರು ಅವರು. ಆ್ಯಂಡ್ ಅಲಿಪ್ತ ನೀತಿಗೆ ನಾಂದಿ ಹಾಡ್ತಾರೆ. ಅಂದರೆ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ನ್ಯೂಟ್ರಲ್ ಆಗಿರ್ತೀನಿ, ರಷ್ಯಾಗೂ ಸಪೋರ್ಟ್ ಮಾಡೋದಿಲ್ಲ, ಅಮೆರಿಕಾಗೂ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಪಂಚವಾರ್ಷಿಕ ಯೋಜನೆಗೆ ನಾಂದಿ ಹಾಡ್ತಾರೆ. ಆ್ಯಂಡ್ ದೆನ್ ಆರ್ಕಿಟೆಕ್ಟ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಮಾಡರ್ನ್ ಇಂಡಿಯಾ. ಸೊ ಕೈಗಾರಿಕೆಗಳು ನಾವು ಏನು ನೋಡ್ತೀವಿ ಇಷ್ಟೊಂದು, ಆ್ಯಂಡ್ ಮಾಡರ್ನ್ ಇಂಡಿಯಾ, ಆಲ್ ಆಫ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಜವಾಹರ್ಲಾಲ್ ನೆಹರು ಅವ್ರ ಕೆಳಗಡೆಯಿಂದ. ಆಯಿತಾ? ನೆಕ್ಸ್ಟು ಸಾಂತಲಾಸ್ ಸ್ಟ್ರಗಲ್ನ ಬರೀರಿ. ಓಕೆ, ಸೊ ಅವರ ಸ್ಟ್ರಗಲ್ ಹೇಗಿತ್ತು ಬ್ರಿಟಿಷರ ವಿರುದ್ಧ ಅಂತ, ಅವರ ಹೋರಾಟ ಹೇಗಿತ್ತು ಅಂತ. ಸೊ ಬೇಸಿಕಲಿ ದ ಟ್ಯಾಕ್ಸ್ ಆ್ಯಂಡ್ ಫಾರೆಸ್ಟ್ ಪಾಲಿಸೀಸ್ ಆಫ್ ದ ಬ್ರಿಟಿಷ್. ಸೊ ಇವರು ತೆರಿಗೆ ಆಗಿರ್ಬೋದು ಅಥವಾ ಇವರ ಒಂದು ಅರಣ್ಯ ನೀತಿಗಳು, ಸೊ ಅದು ಸಾಂತಲಾಸ್ಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ಅದು ಅವರ ಒಂದು ಮನೆ ಆಗಿತ್ತು. ಸೊ ಅದಕ್ಕೆ ಅರಣ್ಯಕ್ಕೆ ಬಂದು ನೀನು ಈ ಥರ ಮಾಡು, ಆ ಥರ ಮಾಡು, ನೀನು ಈ ಥರ ಇರಬೇಕು, ಅರಣ್ಯದಲ್ಲಿ ಈ ಥರ ಇರಬೇಕು ಅಂತಂದರೆ ಅದು ಅವ್ರಿಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ದಟ್ ವಾಸ್ ದೇರ್ ವೇ ಆಫ್ ಲಿವಿಂಗ್. ಆಯಿತಾ? ಸೊ ಆವಾಗ ರಿವೋಲ್ಟ್ಸ್ ಅನ್ನೋ ಶುರು ಆಗುತ್ತೆ. ಸಾಂತಲ, ಹಲಗಳ್ಳಿ ಆ್ಯಂಡ್ ಮುಂಡಾ ಇವರು ಎಲ್ಲರೂ ಸೇರ್ಕೋತಾರೆ. ಆ್ಯಂಡ್ ಸಾಂತಲ ಟ್ರೈಬಲ್ಸ್ ಹಿಲ್ಲಿ ರೀಜನ್ಸ್ ಆಫ್ ಬೆಂಗಾಲ್ ಆ್ಯಂಡ್ ಒಡಿಸ್ಸಾ ಅಲ್ಲಿರುವಂಥವ್ರು ಇವರು. ಆ್ಯಂಡ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಇಂದ ಸುಮಾರು ಜನ ಭೂರಹಿತರಾಗ್ತಾರೆ. ಆ್ಯಂಡ್ ಎಕ್ಸ್ಪ್ಲಾಟೇಷನ್ ಬೈ ದ ಜಮೀನ್ದಾರ್ಸ್, ಮನಿ ಲೆಂಡರ್ಸ್ ಆ್ಯಂಡ್ ಕಂಪನಿ. ಸೊ ನಿಮಗೆ ಗೊತ್ತೇ ಇದೆ ಅಲ್ಲ. ಸೊ ಈ ಥರ ಪ್ರಾಬ್ಲಮ್ಯಾಟಿಕ್ ಆಗಿದ್ದಾಗ ಇವ್ರೇನು ಮಾಡ್ತಾರೆ, ನಾವು ಸುಮ್ಮನೆ ಕೂತ್ಕೋಬಾರ್ದು ಅಂತ ಹೇಳಿ ರಹಸ್ಯ ಸಭೆಗಳನ್ನ ಮಾಡ್ತಾರೆ. ಆ್ಯಂಡ್ ಅವರು ಬ್ರಿಟಿಷ್ ಅವ್ರ ಅಗೇನ್ಸ್ಟ್ ಹೋರಾಟ ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಸೊ ಸಿವಿಯರ್ ರಿವೋಲ್ಟ್ ಇನ್ ಬಾರಾಹತ್, ಭಗತ್ಪುರ್ ಆ್ಯಂಡ್ ರಾಜ್ಮಹಲ್ ಏರಿಯಾಸ್ಗಳಲ್ಲಿ ತೀವ್ರ ದಂಗೆ ಆಗುತ್ತೆ. ಆ್ಯಂಡ್ ಶತ್ರುಗಳನ್ನ ಹತ್ಯೆ ಮಾಡ್ತಾರೆ. ಆ್ಯಂಡ್ ಇವರ ಒಂದು ಸ್ಟ್ರಾಟಜೀಸು, ಇವರ ಒಂದು ರಿವೋಲ್ಟಿಂದ ಮನಿ ಲೆಂಡರ್ಸ್, ಲೇವಾದೇವಿಗಳು ಯಾರಿದ್ರು, ಜಮೀನ್ದಾರ್ಸ್ ಯಾರಿದ್ರು, ಎಲ್ಲರೂ ಓಡೋಗ್ತಾರೆ. ಆ್ಯಂಡ್ ಬಿಕೇಮ್ ಆ್ಯನ್ ಇನ್ಸ್ಪಿರೇಷನ್ ಫಾರ್ ಮೆನಿ ರಿವೋಲ್ಟ್ಸ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಇವ್ರು ಗೆಲ್ಲಿಲ್ಲ, ಬ್ರಿಟಿಷ್ ಅವರೇ ಗೆದ್ರು. ಬಟ್ ಈ ಒಂದು ಹೋರಾಟ ಇದೆಯಲ್ಲ, ಅದನ್ನು ನಾವು ಇನ್ಸ್ಪಿರೇಷನ್ ಆಗಿ ತಗೋಬೇಕು ಡೆಫಿನೆಟ್ಲಿ. ಓಕೆನಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್. ಸೊ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು. ಸೊ ಇದ್ರ ಬಗ್ಗೆ ಇವಾಗ ತಿಳಿತಾ ಹೋಗೋಣ. ಈ ಚಾಪ್ಟರ್ ಅಗೇನ್ ಇಸ್ ಅ ವೆರಿ ನೈಸ್ ಚಾಪ್ಟರ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಬಟ್ ದೀಸ್ ಆರ್ ಸಮ್ ಆಫ್ ದ ಕ್ವೆಶನ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಸೊ ಇದನ್ನು ಮಸ್ಟ್ ಸ್ಟಡಿ. ಆಯಿತಾ? ಸೊ ಯಾರಿಗೆಲ್ಲ ಈ ಚಾಪ್ಟರ್ ಸ್ವಲ್ಪ ನಂಗೆ ಸುಮಾರು ಜನ ಹೇಳಿದ್ದಾರೆ, ಲೈಕ್ ಸ್ವಲ್ಪ ಕಿರುಕುಳ ಕೊಡುವಂಥ ಚಾಪ್ಟರ್ ಅಂತ. ಸೊ ಅಂಥವರು ಈ ಒಂದು ಕ್ವೆಶನ್ಸ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ. ಓಕೆ, ಸೊ ವಿಚ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಸೊ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತ. ಅಪೋಸಿಷನ್ ಆಫ್ ಕೊಲೋನಿಯಾಲಿಸಮ್, ಅಪೋಸಿಷನ್ ಆಫ್ ಇಂಪೆರಿಯಾಲಿಸಮ್. ನಾನು ಜವಾಹರ್ಲಾಲ್ ನೆಹರು ಅವ್ರ ಕೆಳಗಡೆ ಹೇಳಿದ್ನಲ್ಲ, ಸೊ ಇವೆರಡು ಪಾಯಿಂಟ್ಸ್ಗಳಾಗುತ್ತೆ. ಆ್ಯಂಡ್ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಜನಾಂಗೀಯ ತಾರತಮ್ಯ, ಕಲರ್ ಮೇಲೆ ಆಗಿರ್ಬೋದು, ಕಾಸ್ಟ್ ಮೇಲೆ ಆಗಿರ್ಬೋದು, ರಿಲಿಜನ್ ಮೇಲೆ ಆಗಿರ್ಬೋದು. ಸೊ ಬೇಸಿಕಲಿ ಈ ಒಂದು ಡಿಫ್ರೆನ್ಸ್ ಏನಿದೆ ಅದನ್ನು ನಾವು ಮಾಡಬಾರ್ದು. ಓಕೆ, ಡಿಸ್ಕ್ರಿಮಿನೇಷನ್ ಏನಿದೆ ಅದನ್ನು ನಾವು ಮಾಡಬಾರ್ದು ಅಂತ ಹೇಳುವಂಥದ್ದು. ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್, ಅಲಿಪ್ತ ನೀತಿ. ಅಗೇನ್ ಕೋಲ್ಡ್ ವಾರ್ ಆಗೋ ಸಮಯದಲ್ಲಿ ರಷ್ಯಾ ಹಾಗೂ ಅಮೇರಿಕಾದ ನಡುವೆ ನಾನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ನಾನು ನ್ಯೂಟ್ರಲ್ ಆಗಿರ್ತೀನಿ, ನಿಮ್ಮ ತಂಟೆ ಬೇಡ, ನಿಮ್ಮ ಸಹವಾಸ ಬೇಡ, ಒಂದು ದೊಡ್ಡ ನಮಸ್ಕಾರ ಅಂತ ಹೇಳುವಂಥದ್ದೇ ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್. ಓಕೆನಾ? ಎಸ್. ಪ್ರಿಯಾರಿಟಿ ಫಾರ್ ದ ಪ್ರೋಗ್ರೆಸ್ ಆಫ್ ಆಫ್ರಿಕನ್ ಆ್ಯಂಡ್ ಏಷ್ಯನ್ ಕಂಟ್ರೀಸ್. ಬಿಕಾಸ್ ಸುಮಾರು ದೇಶಗಳು ಡೆವಲಪಿಂಗ್ ಅಥವಾ ಅಂಡರ್ ಡೆವಲಪ್ಡ್ ಆಗಿರುವಂಥ ದೇಶಗಳು ನೀವು ಈ ಒಂದು ಖಂಡಗಳಲ್ಲಿ ನೋಡ್ಬೋದು, ಆಫ್ರಿಕಾ ಅಥವಾ ಏಷ್ಯಾದಲ್ಲಿ. ಸೊ ಇದರ ಪ್ರಗತಿಯನ್ನು ನೋಡಬೇಕು ಅಂತ ಹೇಳುವಂಥದ್ದು. ಸಪೋರ್ಟ್ ಫಾರ್ ಡಿಸ್ಆರ್ಮಮೆಂಟ್, ವೆರಿ 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 ಇಂಪಾರ್ಟೆಂಟ್. ವೆಪನ್ಸ್ಗಳು ಇದನ್ನೆಲ್ಲ ನಾನು ಬೇಸಿಕಲಿ ಯೂಸ್ ಮಾಡೋದಿಲ್ಲ, ಯುದ್ಧಕ್ಕೆ ನಾನು ಪ್ರೋತ್ಸಾಹ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಆ್ಯಂಡ್ ಸಪೋರ್ಟ್ ಟು ದ ಯುನೈಟೆಡ್ ನೇಷನ್ಸ್, UNO ಆ್ಯಂಡ್ ವರ್ಲ್ಡ್ ಪೀಸ್, ಶಾಂತಿಗೆ ಬೆಂಬಲ. ಬಿಕಾಸ್ UNOದು ಮೆಂಬರ್ ಆಗಿ ಭಾರತ, ನಾನು ಡೆಫಿನೆಟ್ಲಿ UNOದು ಮೇನ್ ಅಜೆಂಡಾನೇ ಶಾಂತಿ ಕಾಪಾಡುವಂಥದ್ದು. ಸೊ ಅದಕ್ಕೆ ನಾನು ಬೆಂಬಲ ನೀಡ್ತೀನಿ ಅಂತ ಹೇಳುವಂಥದ್ದು. ಓಕೆನಾ? ಎಸ್ ಮಕ್ಕಳೇ, ಸೊ ನಾವು ವಿಯರ್ ಅಪ್, ಇನ್ನೇನು ಬರ್ತಾ ಇದ್ದೀವಿ ಕೊನೆಗೆ. ಸೊ ಇಷ್ಟೊತ್ತವರೆಗೂ ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಬರಿಬೇಡಿ. ಬಿಕಾಸ್ ಲೈಕ್ ಮಾಡೋದ್ರಿಂದ ಸುಮಾರು ನಿಮ್ಮ ಫ್ರೆಂಡ್ಸ್ಗೆ
ಈ ಒಂದು ವಿಡಿಯೋ ಕಾಣಿಸ್ಕೊಳ್ಳುತ್ತೆ. ಸೊ ಆವಾಗ ಅವ್ರು ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಹಾಗಾಗಿ ನಾನು ಕೇಳ್ತಾ ಇರೋದು ಲೈಕ್ ಮಾಡಿ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮಗೆ ಈ ಥರದ್ದು ಇನ್ನಷ್ಟು ವೀಡಿಯೋಸ್ಗಳು ಬರುತ್ತೆ, ಇನ್ನಷ್ಟು ಕ್ಲಾಸಸ್ಗಳು ಬರುತ್ತೆ ಎಲ್ಲ ಸಬ್ಜೆಕ್ಟ್ದು. ಸೊ ಈ ಒಂದು ಅಪ್ಡೇಟ್ಸ್ಗಳು ಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಸೊ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದ್ಯಾಟ್ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಓಕೆನಾ? ಎಸ್. ಸೊ ವಾಟ್ ಮೆಷರ್ಸ್ ಅಂಡರ್ಟೇಕನ್ ಬೈ ಇಂಡಿಯಾ ಟು ಟ್ಯಾಕಲ್ ಚಾಲೆಂಜ್ ಆಫ್ ಟೆರರಿಸಮ್, ಆಯಿತಾ? ಸೊ ಭಯೋತ್ಪಾದನೆಗೆ, ಸೊ ಅದನ್ನು ಎದುರಿಸೋದಕ್ಕೆ ಭಾರತ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅಂತ. ಓಕೆ. ಸೊ ಎಸ್ಟಾಬ್ಲಿಷಿಂಗ್ ದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA, ಎಲ್ಲ ಅಬ್ರಿವೇಷನ್ಸ್, ATS, IB, RAW, ಆಯಿತಾ? ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಯೇಟಿಂಗ್ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ಸ್ ಆಗಿರ್ಬೋದು, ಆ್ಯಂಡ್ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಆಗಿರ್ಬೋದು. ಓಕೆ. ಭಯೋತ್ಪಾದನಾ ನಿಗ್ರಹ ದಳಗಳನ್ನು ರಚಿಸುವುದು, ಆ್ಯಂಡ್ IB ಅಗೇನ್ ಇಂಟೆಲಿಜೆನ್ಸ್ ಬ್ಯೂರೋ, ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗ. ಸೊ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಕಲಿ ಅಬ್ರಿವೇಷನ್ಸ್ನ ನೆನ್ಪಿಟ್ಕೊಂಡು NIA, ATS, IB ಹಾಗೂ RAW. Setting up a financial intelligence unit to prevent the transfer of funds to terrorist organizations. ಸೊ ಭಯೋತ್ಪಾದಕ ಸಂಘಗಳೇನಿದೆ, ಈ ಒಂದು ಸಂಘಗಳಿಗೆ ಹಣ ವರ್ಗಾವಣೆ ಆಗದಿರೋ ಥರ ನೋಡ್ಕೊಳ್ಳುವಂಥದ್ದು. ಏನೇ ಮಾಡಬೇಕಂದ್ರೂ ಹಣ ಬೇಕು, ಸೊ ಹಣ ಹೋಗದಿರೋ ಥರ ನೋಡ್ಕೊಳ್ಳೋ ಅಂಥದ್ದು, ಆಯಿತಾ? ಆ್ಯಂಡ್ ಅಡ್ವೊಕೇಟಿಂಗ್ ಫಾರ್ ಗ್ಲೋಬಲ್ ಕೋಆಪರೇಷನ್ ಇನ್ ಕೌಂಟರಿಂಗ್ ಟೆರರಿಸಮ್. ಸೊ ಎಲ್ಲರೂ ಈ ಪಾದನೆಯನ್ನು ಕಂಟ್ರೋಲ್ ಮಾಡಬೇಕು. ಸೊ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಬಟ್ ಬೇರೆ ದೇಶ ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಎಲ್ಲರೂ ಒಂದೇ ಮಾತು ಮೇಲೆ ನಿಂತ್ಕೊಳ್ಳೋ ಅಂಥದ್ದು. ಓಕೆನಾ? ಸೊ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಓಕೆ. ನೆಕ್ಸ್ಟ್, ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್, ಭಾರತದ ನಿಸರ್ಗ ವಿಕೋಪಗಳು. ನಾನು ಹೇಳಿದೆ ಅಲ್ಲ, ಯಾವ ಚಾಪ್ಟರ್ ಮಾಡಬೇಕಾದ್ರೆ ಹೇಳಿದೆ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಚಾಪ್ಟರ್ಸ್ ಮಾಡಬೇಕಾದ್ರೆ ಹೇಳಿದೆ. ಸೊ ಇಲ್ಲಿ ಕೂಡ ನಿಮಗೆ ಕಾಮನ್ ಪಾಯಿಂಟ್ಸ್ ಇದೆ, ಆಯಿತಾ? ಸೊ ಕಾಮನ್ ಎಫೆಕ್ಟ್ಸ್ಗಳಲ್ಲಿ ಕಾಮನ್ ಪಾಯಿಂಟ್ಸು, ಪ್ರಿವೆಂಟಿವ್ ಮೆಜರ್ಸಲ್ಲಿ ಕಾಮನ್ ಪಾಯಿಂಟ್ಸು. ಸೊ ಇದನ್ನು ಬರೆದ್ರೆ ಆಲ್ಮೋಸ್ಟ್ 2 ಮಾರ್ಕ್ಸ್ ನಿಮ್ಗೆ ಅಲ್ಲೇ ಬಂದುಬಿಡುತ್ತೆ. ಅದ್ರ ಜೊತೆಗೆ ಸ್ಪೆಸಿಫಿಕ್ ಆಗಿರೋ ಅರ್ಥಕ್ವೇಕ್ ಅಂದರೆ ಅದರದ್ದೇ ಆದಂಥ ಸ್ಪೆಸಿಫಿಕ್ ಪಾಯಿಂಟರ್ಸ್ಗಳಿರುತ್ತೆ. ಫ್ಲಡ್ಸ್ ಅಂದರೆ ಅದರದ್ದೇ ಆದಂಥ ಒಂದು ಸ್ಪೆಸಿಫಿಕ್ ಪಾಯಿಂಟ್ಸ್ ಇರುತ್ತೆ. ಅದರಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಅದರದ್ದೇ ಆದಂಥ ಸ್ಪೆಸಿಫಿಕ್ ಪಾಯಿಂಟ್ಸ್ ಇರುತ್ತೆ, ಆ ಥರ, ಆಯಿತಾ? ಬಟ್ ದೀಸ್ ಆರ್ ಸಮ್ ಆಫ್ ದ ಕಾಮನ್ ಎಫೆಕ್ಟ್ಸ್, ಸಾಮಾನ್ಯ ಪರಿಣಾಮಗಳು. ಏನಾಗ್ಬೋದು? ಡೆಫಿನೆಟ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವುಗಳು ಆಗುತ್ತೆ, ಆಯಿತಾ? ಲಾರ್ಜ್ ಸ್ಕೇಲ್ ಡೆತ್ಸು, ಕ್ರಾಪ್ಸ್ ಗೆಟ್ ಡೆಸ್ಟ್ರಾಯ್ಡ್, ಬೆಳೆ ನಾಶ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲಿಂಕ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಆರ್ ಅಫೆಕ್ಟೆಡ್ ಬ್ಯಾಡ್ಲಿ, ಆಯಿತಾ? ಸೊ ಡೆಫಿನೆಟ್ಲಿ ಸಾರಿಗೆ ಹಾಗೂ ವಿದ್ಯುತ್ ಎರಡಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸಫರ್ ಫ್ರಮ್ ಇನ್ಫೆಕ್ಷಿಯಸ್ ಡಿಸೀಸಸ್, ಸೊ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ, ಆಯಿತಾ? ಇದು ಕಾಮನ್ ಎಫೆಕ್ಟ್ಸ್ಗಳಾಗಿದೆ. ಅದಾದಮೇಲೆ ಕಾಮನ್ ಪ್ರಿವೆಂಟಿವ್ ಮೆಷರ್ಸ್, ತಡೆಗಟ್ಟುವ ಕ್ರಮಗಳು, ಇವ್ಯಾಕ್ಯುಯೇಷನ್ ಆಫ್ ಪೀಪಲ್. ಸೊ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು ಜನಗಳನ್ನ. ರೀರೂಟಿಂಗ್ ಟ್ರೈನ್ಸ್ ಆ್ಯಂಡ್ ಬಸ್ಸಸ್, ರೈಲು ಮತ್ತು ಬಸ್ಸುಗಳ ಮಾರ್ಗ ಬದಲಾಯಿಸುವಂಥದ್ದು, ಆಯಿತಾ? ಸೊ ಇವಾಗ ಡ್ಯಾಮೇಜ್ ಆಗಿರುವಂಥ ಸ್ಥಳ, ಎಲ್ಲೋ ಒಂದು ಚೂರು ಫ್ಲಡ್ ಆಗಿದೆ ಅಥವಾ ಭೂಕಂಪ ಆಗಿದೆ, ಏನೋ ಒಂದು ಆಗಿದೆ, ಅಲ್ಲಿ ಬಸ್ ಹೋದರೆ ಏನು ಲಾಭ? ಸೊ ಆ ಒಂದು ಮಾರ್ಗನ ಚೇಂಜ್ ಮಾಡುವಂಥದ್ದು. ಕೀಪಿಂಗ್ ಪೀಪಲ್ ಇನ್ಫಾರ್ಮ್ಡ್ ಅಬೌಟ್ ದ ಸಪೋರ್ಟ್. ಎಸ್, ನಾವು ಇದ್ದೀವಿ, ಬಿಕಾಸ್ ಅದು ಒಂಥರ ಪ್ಯಾನಿಕ್ಕಿಂಗ್ ಸಿಚುವೇಶನ್ ಅಲ್ವಾ, ಭಯ ಪಡುವಂಥ ಒಂದು ಸಿಚುವೇಶನ್. ಏನಾಯಿತು, ನಮಗೇನಾಗುತ್ತೋ ಅಂತ. ಸೊ ನಾವು ಇದ್ದೀವಿ ಅಂತ ಅವ್ರಿಗೆ ಹಾಮಿ ಕೊಡೋ ಅಂಥದ್ದು, ಬೆಂಬಲ ಕೊಡುವಂಥದ್ದು. ರೆಡಿ ಟು ಕೀಪ್ ಆರ್ಮಿ ಬೆಟಾಲಿಯನ್, ಸೇನೆಯನ್ನು ರೆಡಿಯಾಗಿ ಇಟ್ಕೊಳ್ಳೋ ಅಂಥದ್ದು. ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಔಷಧಿ ಆಗಿರ್ಬೋದು, ಎಲ್ಲದನ್ನು ರೆಡಿಯಾಗಿ ಇಟ್ಕೊಳ್ಳೋ ಅಂಥದ್ದು. ಜನ್ರೇಟರ್ಸು, ಬೋಟ್ಸು, ಹೆಲಿಕಾಪ್ಟರ್ಸು, ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ ಅದನ್ನೆಲ್ಲನೂ ರೆಡಿಯಾಗಿ ಇಟ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮೇನಾಗಿ ಅಫಾರೆಸ್ಟೇಷನ್, ಅರಣ್ಯೀಕರಣ ಮಾಡುವಂಥದ್ದು, ಆಯಿತಾ? ನೆಕ್ಸ್ಟ್, ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ. ಅಗೇನ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್, 3 ಮಾರ್ಕ್ಸಿಗೆ ಬರುವಂಥ ಒಂದು ಚಾಪ್ಟರ್. ಎಸ್ ಮಕ್ಕಳೇ, ಯಾರೆಲ್ಲ ಲೈಕ್ ಮಾಡಿಲ್ಲ ವಿಡಿಯೋನ, ಗೊತ್ತಲ್ವಾ ಯಾಕೆ ಲೈಕ್ ಮಾಡಬೇಕು ಅಂತ, ರೀಸನ್ ಏನು ಅಂತ ಗೊತ್ತಲ್ವಾ? ಓಕೆ. ಸೊ ಡೆಫಿನೆಟ್ಲಿ ಹೋಗಿ ಲೈಕ್ ಮಾಡಿ. ಅದೊಂದೇ ರೀಸನ್ ಅಲ್ಲ, ನಿಮ್ಗೆ ಇಷ್ಟ ಆಗಿದ್ರೂ ನೀವು ಲೈಕ್ ಮಾಡ್ಬೋದು. ಓಕೆ. ನಿಮ್ಗೆ ಇದರಿಂದ ಅಡ್ವಾಂಟೇಜ್ ಇದೆ. ಎಸ್ ಮ್ಯಾಮ್ ಹೇಳ್ತಾ ಇರೋದು ನಿಜ, ನನಗೆ ಇದರಿಂದ 45 ಮಾರ್ಕ್ಸ್ ಬರುತ್ತೆ, 45+ ಮಾರ್ಕ್ಸ್ ಬರುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಆ್ಯಂಡ್ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿ, ಎಸ್ ನಮ್ಗೆ ಹೆಲ್ಪ್ ಆಯಿತು ಅಂತ. ಸೊ ದ್ಯಾಟ್ ನಾನು ಇನ್ನಷ್ಟು ವೀಡಿಯೋಸ್ ಈ ಥರ ನಿಮಗೆ ಮಾಡ್ಬೋದು, ನೀವು ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ, ಅಲ್ವಾ?
ಓಕೆ. ಎಕ್ಸ್ಪ್ಲೇನ್ ಗಾಂಧೀಜೀಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ ಇನ್ ದ ಲೈಟ್ ಆಫ್ ಡಿಸೆಂಟ್ರಲೈಸೇಷನ್. ಸೊ ವಿಕೇಂದ್ರೀಕರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟು. ಸೊ ಬೇಸಿಕಲಿ ಗಾಂಧೀಜಿ ಅವರು ಗ್ರಾಮ ಸ್ವರಾಜ್ಯ ಈ ಒಂದು ಪರಿಕಲ್ಪನೆ ಏನಿದೆ ಅದನ್ನ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ, ಆಯಿತಾ. ಸೊ ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್, ಪ್ರಾಸ್ಪರಸ್ ವಿಲೇಜ್ ಲೈಫ್ ಇಸ್ ಕಾಲ್ಡ್ ಗ್ರಾಮ ಸ್ವರಾಜ್. ಅಂದರೆ ಬೇಸಿಕಲಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆಯಿತಾ. ಅವ್ರಿಗೆ ಏನೇನು ಅಗತ್ಯವಿದೆಯೋ ಅದೆಲ್ಲ ಅವ್ರಿಗೆ ಅಲ್ಲೇ ಸಿಗ್ತಾ ಇದೆ, ಓಕೆ. ಆ್ಯಂಡ್ ಅಭಿವೃದ್ಧಿ ಆಗಿದೆ. ಈ ಥರ ಒಂದು ಹಳ್ಳಿಯನ್ನು ನಾವು ಗ್ರಾಮ ಸ್ವರಾಜ್ಯ ಅಂತ ಹೇಳ್ತೀವಿ ಅಂತ ಗಾಂಧೀಜಿಯವರು ಹೇಳುವಂಥದ್ದು, ಆಯಿತಾ. ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಹೇಳುವಂಥದ್ದು, ಆಯಿತಾ. ಸೊ ಪ್ರತಿಯೊಂದಕ್ಕೂ ನಾನು ಡಿಲ್ಲಿಗೆ ಬರಬೇಕು, ಸಿಟಿಗೆ ಬರಬೇಕು ಅಂತ ಏನಿಲ್ಲ. ನನ್ನ ಹಳ್ಳಿಯಲ್ಲೇ ನನಗೆಲ್ಲ ಸಿಗ್ತಾ ಇದೆ, ನಾನು ಅಲ್ಲೇ ಓದ್ತಾ ಇದ್ದೆ, ನಂಗೆ ಅಲ್ಲೇ ಜಾಬ್ ಸಿಗ್ತಾ ಇದೆ, ಆ್ಯಂಡ್ ಪೇ ಕೂಡ ಚೆನ್ನಾಗಿದೆ, ಆಯಿತಾ. ನಾನು ಯಾವುದೇ ಒಂದು ವಸ್ತು ಬೇಕು ಅಂತಂದ್ರೂ ನಾನು ಭಾರತಕ್ಕೆ ಸಿಟಿಗೆ ಬರಬೇಕು ಅಂತ ಏನಿಲ್ಲ, ನಂಗೆ ಅಲ್ಲೇ ಸಿಗ್ತಾ ಇದೆ. ನಂಗೆ ಒಳ್ಳೆ ಬಟ್ಟೆ ಬೇಕಾ, ನಂಗೆ ಅಲ್ಲೇ ಸಿಗ್ತಾ ಇದೆ. ಸೊ ಆ ಥರ ಒಂದು ಸಿಚುವೇಶನ್ನ ಬೇಸಿಕಲಿ ಗ್ರಾಮ ಸ್ವರಾಜ್ಯ ಅಂತ ಹೇಳುವಂಥದ್ದು, ಓಕೆನಾ. ಸೊ ಅಡ್ಮಿನಿಸ್ಟ್ರೇಟಿವ್ ಪವರ್ ಟು ದ ವಿಲೇಜಸ್. ಸೊ ಗ್ರಾಹಕರಿಗೆ ಬೇಸಿಕಲಿ ಗ್ರಾಮದ ಜನರಿಗೆ ಆಡಳಿತ ಅಧಿಕಾರ ಕೊಡುವಂಥದ್ದು. ಯಾರೋ ಬೇರೆಯವ್ರು ಹೋಗಿ ಆಡಳಿತ ಮಾಡಿದರೆ ದೇರ್ ಇಸ್ ನೋ ಪಾಯಿಂಟ್ ಅಲ್ವಾ. ಡೆವಲಪಿಂಗ್ ದ ವಿಲೇಜ್ ಟು ವಿಲೇಜರ್ಸ್, ಆಯಿತಾ. ಸೊ ಅವ್ರಿಗೋಸ್ಕರ ಅಭಿವೃದ್ಧಿ ಮಾಡುವಂಥದ್ದು. ಡಿಸೆಂಟ್ರಲೈಸೇಷನ್ ಎಂಡ್ಸ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪ್ಲಾಟೇಷನ್. ಸೊ ವಿಕೇಂದ್ರೀಕರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಗ್ರಾಮ ಸ್ವರಾಜ್ಯಕ್ಕೋಸ್ಕರ. ಏನು ವಿಕೇಂದ್ರೀಕರಣ ಅಂದಿದ ತಕ್ಷಣ, ಇವಾಗ ನನ್ನ ಊರಲ್ಲಿ ನಂಗೆ ಏನೋ ಪ್ರಾಬ್ಲಮ್ ಆಯಿತು ಅಂದಿದ ತಕ್ಷಣ ನಾನು ನನ್ನ ಒಂದು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಬರಬೇಕು ಅಂತ ಏನಿಲ್ಲ, ಅಥವಾ ನಾನು ಡೆಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ, ನನ್ನ ಊರಲ್ಲೇ ಪರಿಹಾರ ಆಗುತ್ತೆ. ದಟ್ ಈಸ್ ಡಿಸೆಂಟ್ರಲೈಸೇಷನ್, ಆಯಿತಾ. ಸೊ ನಿನ್ನ ಊರಲ್ಲೇ ನೀನು ಪರಿಹಾರನ ಮಾಡ್ಕೋಬೋದು, ಓಕೆ. ಸೊ ಅಪೋಲ್ಸ್ ಹ್ಯೂಮನ್ ಇಂಡಿಪೆಂಡೆನ್ಸ್ ಆ್ಯಂಡ್ ಡಿಗ್ನಿಟಿ. ಸೊ ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಎತ್ತಿ ಹಿಡಿಯುತ್ತೆ. ನರ್ಚರ್ಸ್ ಹ್ಯೂಮನ್ ವ್ಯಾಲ್ಯೂಸ್ ಲೈಕ್ ಕಂಪ್ಯಾಷನ್ ಆ್ಯಂಡ್ ಆಲ್ಸೋ ಕೋಆಪ್ರೇಷನ್. ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನು ಪೋಷಿಸುತ್ತದೆ, ಓಕೆನಾ. ನೆಕ್ಸ್ಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಸೊ ಅದರ ಒಂದು ರೋಲ್ ಹೇಳಿ ಅಂತ, ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಪಾತ್ರ. ಸೊ ಎಲ್ಲನೂ ಅಭಿವೃದ್ಧಿ, ಲೈಕ್ ಒಂದು ಸ್ಮಾಲ್ ಸ್ಟಫಿಂದ ಬಿಗ್ ಸ್ಟಫ್ವರೆಗೂ ಎಲ್ಲನೂ ಅಭಿವೃದ್ಧಿ ಮಾಡುವಂಥದ್ದು. ಲೈಕ್ ಫಾರ್ ಎಕ್ಸಾಂಪಲ್ ರೋಡ್ಸು, ಡ್ರೈನ್ಸು, ಡ್ರಿಂಕಿಂಗ್ ವಾಟರ್, ಸ್ಟ್ರೀಟ್ ಲೈಟ್ಸು ಎಲ್ಲನೂ ಬರುತ್ತೆ. ಎಲ್ಲಾದರೂ ಡೆವಲಪ್ಮೆಂಟ್ ಮಾಡುವಂಥದ್ದು ರೂರಲ್ ಏರಿಯಾಸಲ್ಲಿ. ಎಂಕರೇಜ್ಮೆಂಟ್ ಟು ವೊಕೇಶ್ನಲ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್ ಹಾಗೂ ಟೆಕ್ನಿಕಲ್ ಎಜುಕೇಷನ್. ವೃತ್ತಿಪರ, ವಯಸ್ಕರ, ತಾಂತ್ರಿಕ. ಅಂದರೆ ನಾನು ಕಮ್ಮಿ ಅವಧಿಯಲ್ಲಿ ಓದ್ತಾ ಇದ್ದೀನಿ, ಇಮಿಡಿಯೇಟ್ಲಿ ನನಗೆ ಜಾಬ್ ಸಿಗ್ತಾ ಇದೆ ಅಂತ, ಆ ಥರ, ಓಕೆನಾ. ಎಕ್ಸ್ಪ್ಯಾನ್ಷನ್ ಆಫ್ ಹೆಲ್ತ್ ಆ್ಯಂಡ್ ಹೈಜಿನಿಕ್ ಫೆಸಿಲಿಟೀಸ್ ತುಂಬ ಇಂಪಾರ್ಟೆಂಟ್. ಆರೋಗ್ಯ ಹಾಗೂ ನೈರ್ಮಲ್ಯ. ಅಗ್ರಿಕಲ್ಚರ್ ಆಗಿರ್ಬೋದು, ಕ್ಯಾಟಲ್ ರೇರಿಂಗ್, ಪೌಲ್ಟ್ರಿ, ಫಿಶರಿ, ಸೋಷಿಯಲ್ ಫಾರೆಸ್ಟ್ರಿ ಎಕ್ಸೆಟ್ರಾ, ಇದನ್ನೆಲ್ಲ ಅಭಿವೃದ್ಧಿ ಮಾಡುವಂಥದ್ದು, ಡೆವಲಪ್ ಮಾಡುವಂಥದ್ದು. ಬಿಕಾಸ್ ಒಂದು ಊರು ಅಂದ ತಕ್ಷಣ ಇದನ್ನೇ ನಾವು ಜಾಸ್ತಿ ನೋಡುವಂಥದ್ದು ಅಲ್ವಾ. ವ್ಯವಸಾಯ ಆಗಿರ್ಬೋದು, ಹಸು ಮೇಸೋದಾಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು. ಸೊ ಅದನ್ನು ನರ್ಚರ್ ಮಾಡುವಂಥದ್ದು. ಆ್ಯಂಡ್ ಇದನ್ನೆಲ್ಲ ಮಾಡಬೇಕು ಅಂತಂದರೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಸೊ ಹಾಗಾಗಿ ನೀರಾವರಿಯನ್ನು ವಿಸ್ತರಣೆ ಮಾಡುವಂಥದ್ದು. ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ಗಳನ್ನ ಜಾಸ್ತಿ ಮಾಡುವಂಥದ್ದು. ಇಂಪ್ಲಿಮೆಂಟೇಷನ್ ಆಫ್ ಮನ್ರೇಗಾ ಆಗಿರ್ಬೋದು, SGSY ಎಕ್ಸೆಟ್ರಾ ಸ್ಕೀಮ್ಸ್ಗಳೇನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು. ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಹೌಸಿಂಗ್ ಪ್ರೋಗ್ರಾಮ್ಸ್ ಲೈಕ್ ಇಂದಿರಾ ಆವಾಸ್ ಹಾಗೂ ಆಶ್ರಯ ಯೋಜನೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋವಂಥದ್ದು, ಓಕೆನಾ. ನೆಕ್ಸ್ಟ್ ನಾನು ಹೇಳ್ದೆ ಅಲ್ಲ, ದೀಸ್ ಆರ್ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೀವು ಕಲೀಲೇಬೇಕು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು, ಇನ್ನೊಂದು ಇಂಪ್ಯಾಕ್ಟ್ ಚಾಪ್ಟರ್. ಸೊ ರೂರಲ್ ಡೆವಲಪ್ಮೆಂಟ್ಗೆ ಬರುವಂಥ ಎಲ್ಲ 3 ಮಾರ್ಕ್ಸ್ 4 ಮಾರ್ಕ್ಸ್ ಮುಗೀತು ಮಕ್ಕಳು, ಓಕೆನಾ. ಸೊ ನಿಮ್ಗೆ ಆ್ಯಕ್ಚುಲಿ ಅಲ್ಲೇ 40 ಮಾರ್ಕ್ಸ್ ಬರುತ್ತೆ ಆಲ್ಮೋಸ್ಟ್, ಆಯಿತಾ, ನಾನು ಹೇಳಿರೋವಂಥ ಕ್ವೆಶನ್ಸ್ಗಳು. ಬಟ್ ಅದೇ ಕ್ವೆಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಬಂದರೆ ನಿಮ್ಮ ಅದೃಷ್ಟ. ಬಟ್ ದೋಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್, ಆಯಿತಾ. ನೆಕ್ಸ್ಟ್ ಇವಾಗ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ನಿಮಗೆ 1 ಮಾರ್ಕ್ ಆಗಿದೆ. ಬಟ್ ಆಪ್ಷನ್ಸಲ್ಲಿ ಅಥವಾ ಕ್ವೆಶ್ಚನಲ್ಲಿ ನಿಮಗೆ 3-4 ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಒಂದು ಕ್ವೆಶನ್ಸ್ನ ಓದ್ಕೊಳ್ಳಿ. ವಿಚ್ ಆರ್ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಆಯಿತಾ. ಸೊ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆತರ ಆದಾಯ, ಅಪಾರ್ಟ್ ಫ್ರಮ್ ಟ್ಯಾಕ್ಸ್ ಅವರ ಇನ್ಕಮ್, ಅದು ಬಿಟ್ಟು ಬೇರೆ ಇನ್ಕಮ್ಗಳು ಎಲ್ಲಿಂದ ಬರುತ್ತೆ ಗೌರ್ಮೆಂಟಿಗೆ ಅಂತ, ಆಯಿತಾ. ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾಫಿಟ್ ಮಾಡುತ್ತಲ್ಲ, ಲಾಭ ಮಾಡುತ್ತಲ್ಲ, ಅದರಿಂದ ಬರುತ್ತೆ. ಇಂಡಿಯನ್ ರೈಲ್ವೇಸ್
ಮಾಡುವಂಥ ಒಂದು ಲಾಭದಿಂದ ಬರುತ್ತೆ ಆಯಿತಾ. ಸೊ ಬ್ಯಾಂಕು, ರೈಲ್ವೇಸು, ಇನ್ನೊಂದು ಪೋಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್ ಆಯಿತಾ. ಸೊ ಅಂಚೆ ಮತ್ತು ದೂರ ಸಂಪರ್ಕ ಇಲಾಖೆಯಿಂದ ಉತ್ಪತ್ತಿಯಾಗುವ ಒಂದು ಆದಾಯ ಅದರಿಂದ ಬರುತ್ತೆ. ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳಿಂದ ಬರುತ್ತೆ. ಕಾಯಿನ್ಸ್ ಆ್ಯಂಡ್ ಮಿಂಟ್ಸ್ಗಳಿಂದ ಬರುತ್ತೆ. ಅದ್ರ ಜೊತೆಗೆ ವೇರಿಯಸ್ ಟೈಪ್ಸ್ ಆಫ್ ಫೀಸ್ ಆ್ಯಂಡ್ ಪೆನಾಲ್ಟೀಸ್ಗಳು, ಶುಲ್ಕಗಳು. ಇವಾಗ ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ, ಸೊ ಫೈನ್, ಹೌದಲ್ವಾ? ಬಿಕಾಸ್ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ಅಂತ. ಹಾಕಲಿಲ್ಲ ಅಂತಂದರೆ ಇಟ್ ಇಸ್ ಫೈನ್ ಆ ಥರ. ಸೊ ಅಪಾರ್ಟ್ ಫ್ರಮ್ ಇವಾಗ ಎಲ್ಲರೂ ಟ್ಯಾಕ್ಸ್ ಕಟ್ತೀವಲ್ಲ, ಅದು ಬಿಟ್ಟು ಇನ್ನೆಲ್ಲಿಂದ ಇನ್ಕಮ್ ಬರುತ್ತೆ ಅಂತಂದರೆ ಇಷ್ಟು ಕಡೆಯಿಂದನೂ ಗೌರ್ಮೆಂಟ್ಗೆ ಇನ್ಕಮ್ ಅನ್ನೋದು ಇದೆ. ಓಕೆನಾ? ನೆಕ್ಸ್ಟು ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ವೆರಿ 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 ಇಂಪಾರ್ಟೆಂಟ್. ಭಾರತದ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಲಾಸ್ಟ್ ಚಾಪ್ಟರ್ ಆಗಿದೆ ಮಕ್ಕಳೇ. ಓಕೆ, ಬ್ರಿಟಿಷ್ ರೆವೆನ್ಯೂ ಸಿಸ್ಟಮ್ ಅಫೆಕ್ಟೆಡ್ ಇಂಡಿಯನ್ ಅಗ್ರಿಕಲ್ಚರ್ ಸಬ್ಸ್ಟ್ಯಾನ್ಶಿಯೇಟ್ ಆಯಿತಾ. ಸೊ ಇಲ್ಲಿ ಕೃಷಿಯ ಮೇಲೆ ಏನೇನು ಪರಿಣಾಮ ಬೀಳ್ತು ಅನ್ನೋದನ್ನು ನೀವು ಬರಿತಾ ಹೋಗಬೇಕು. ಜಮೀನ್ದಾರಿ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಶುರು ಆಯಿತು ಆ್ಯಂಡ್ ಎಲ್ಲ ರೈತರಿಗೂ ತೊಂದರೆ ಆಯಿತು. ಸೊ ಭೂರಹಿತರಾದರು. ಭೂಮಿ ಅನ್ನೋದು ಒಂದು ಸರಕಾಯಿತು. ಸೊ ಇಷ್ಟು ದಿನ ಭೂಮಿ ಅಂದಿದ ತಕ್ಷಣ ದೇವ್ರಪ್ಪ, ನಾನು ವ್ಯವಸಾಯ ಮಾಡ್ತೀನಿ, ನಾನು ಹೊಟ್ಟೆ ತುಂಬುತ್ತೆ ಆ ಥರ ನೋಡ್ತಾ ಇದ್ವಿ. ಬಟ್ ಇವಾಗ ಒಂದು ಕಮಾಡಿಟಿ ಆಗಿಬಿಟ್ಟಿದೆ. ಮಾರ್ಟ್ಗೇಜ್ ದೇರ್ ಲ್ಯಾಂಡ್ಸ್. ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಮಾರ್ಟ್ಗೇಜ್ ದೇರ್ ಲ್ಯಾಂಡ್ಸ್. ಸೊ ಜಮೀನ್ದಾರು ತಮ್ಮ ಭೂಮಿಯನ್ನು ಗಿರ್ವಿಗೆ ಇಡಬೇಕಿತ್ತು ಆಯಿತಾ, ಗಿರ್ವಿಗೆ ಕೊಡಬೇಕಿತ್ತು. ದಟ್ ಈಸ್ ಒನ್ ಆಫ್ ದಿ ಮೇಜರ್ ಪಾಯಿಂಟ್ಸ್ ಆಗುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್ ಆಯಿತಾ. ಸೊ ದುಡ್ಡಿನ ಒಂದು ಅಗ್ರಿಕಲ್ಚರ್ ಇಸ್ ಈಕ್ವಲ್ ಟು ದುಡ್ಡು ಆ ಥರ ಆಗೋಯ್ತು ಆಯಿತಾ. ಇಟ್ ವಾಸ್ ನೋ ಮೋರ್ ಸೆಂಟಿಮೆಂಟು ಆ ಥರ ಎಲ್ಲ ಏನಿಲ್ಲ. ಆ್ಯಂಡ್ ಮನಿ ಲೆಂಡರ್ಸ್ ಬಿಕೇಮ್ ವೆರಿ ಸ್ಟ್ರಾಂಗ್. ಸೊ ಹಣ ಲೇವಾದೇವಿಗಳು ಯಾರಿದ್ರು ಅವರು ತುಂಬ ಪ್ರಬಲವಾದರು. ಆ್ಯಂಡ್ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಲೇಬರರ್ಸ್ ಡಿಡ್ ನಾಟ್ ಗೆಟ್ ಎನಿ ರೆಗ್ಯುಲರ್ ವರ್ಕ್ಸ್ ಬಿಕಾಸ್ ಭೂಮಿನೇ ಇಲ್ಲ ಆಯಿತಾ. ಸೊ ಯಾವುದೇ ರೀತಿ ಕೆಲಸ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಫಾರ್ಮರ್ಸ್ ವೇ ಬಾರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಡೈಡ್ ಇನ್ ಡೆಟ್. ಸಾಲ ಸಾಲ ಸಾಲ, ಹುಟ್ಟೋದು ಸಾಲದಲ್ಲೇ, ಬದುಕೋದು ಸಾಲದಲ್ಲೇ, ಸಾಯೋದು ಸಾಲದಲ್ಲೇ ಅಂತ ಒಂದು ಸಿಚುವೇಶನ್ ಬಂತು. ಟ್ಯಾಕ್ಸ್ ವಾಸ್ ಪೇಡ್ ಮೋರ್ ದೆನ್ ದೇ ಪ್ರೊಡ್ಯೂಸ್ ಫಾರ್ಮ್ಸ್ ಆಯಿತಾ. ಸೊ ಅವರ ಒಂದು ಏನಂತಾರೆ ಪ್ರೊಡಕ್ಷನ್ ಏನಿದೆ ಅದಕ್ಕಿಂತ ಜಾಸ್ತಿ ಅವರು ಟ್ಯಾಕ್ಸೇ ಕಟ್ಟಬೇಕಿತ್ತು ಅಂತ ಒಂದು ಸಿಚುವೇಶನ್. ಆ್ಯಂಡ್ ಈ ಟ್ಯಾಕ್ಸ್ನ ಇವಾಗ ಏನೋ ಒಂದು ಚೂರು ಅಟ್ಲೀಸ್ಟ್ ನನಗೆ ಬೆಳೆ ಬಂದಿದೆ ಅಂತಂದರೆ ಅದು ಬೇರೆ ವಿಚಾರ. ಬೆಳೆನೇ ಬಂದಿಲ್ಲ, ನನಗೆ ಪ್ರವಾಹ ಇತ್ತು ಅಥವಾ ಬರಗಾಲ ಇತ್ತು ಅನ್ನೋ ಒಂದು ಕಾಲದಲ್ಲೂ ಕೂಡ ಟ್ಯಾಕ್ಸ್ನ ಕಟ್ಟಬೇಕಿತ್ತು. ದಟ್ ವಾಸ್ ದ ವರ್ಸ್ಟ್ ಸಿಚುವೇಶನ್. ಎಲ್ಲಿಂದ ತೊಗೊಬರ್ತಾಯಿದ್ರು? ಸೊ ಸಾಲ ಮಾಡೋದು. ದಟ್ ಈಸ್ ವೈ ದಿಸ್ ಫಾರ್ಮರ್ಸ್ ಆರ್ ಬಾರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಡೈಡ್ ಇನ್ ಡೆಟ್ ಅಂತ ಹೇಳುವಂಥದ್ದು ಆಯಿತಾ. ನೆಕ್ಸ್ಟು ಬ್ರಿಟಿಷ್ ಎಜುಕೇಷನ್. ವಿಧ ವಿಧವಾದ ಒಂದು ಕ್ವೆಶನ್ಸ್ಗಳ ರೀತಿಯಲ್ಲಿ ಕೇಳ್ಬೋದು, ಬಟ್ ಎಲ್ಲದಕ್ಕೂ ನೀವು ಬರಿಬೇಕಾಗಿರೋದು ಇದೇ ಉತ್ತರ ಆಯಿತಾ. ಸೊ ಮಾಡರ್ನ್ ಎಜುಕೇಷನ್ ಅಂದಿದ ತಕ್ಷಣ, ಬ್ರಿಟಿಷ್ ಎಜುಕೇಷನ್ ಅಂದಿದ ತಕ್ಷಣ ಒಂದು ತಕ್ಕ ಮಟ್ಟಕ್ಕೆ ಅಡ್ವಾಂಟೇಜೇ ಆಯಿತು ಭಾರತದಲ್ಲಿ ಭಾರತೀಯರಿಗೆ. ಬಿಕಾಸ್ ಏನಂತಾರೆ, ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಬೇರೆ ದೇಶದಲ್ಲೆಲ್ಲ ಎಷ್ಟೆಲ್ಲ ಮಾಡ್ತಾಯಿದ್ರೆ ನನ್ನ ದೇಶಕ್ಕೆ ನಾನು ಏನು ಮಾಡಲ್ವಾ. ಸೊ ಇಂಥ ಒಂದು ಮಾಡರ್ನಿಟಿ ಆಗಿರ್ಬೋದು, ಸೊ ತಂತ್ರಜ್ಞಾನ ಆಗಿರ್ಬೋದು, ವೈಚಾರಿಕತೆ ಆಗಿರ್ಬೋದು, ಇದೆಲ್ಲ ನ್ಯೂಸ್ ಪೇಪರ್ಸ್ಗಳು, ಪೀರಿಯಾಡಿಕಲ್ಸ್ಗಳು, ಇದೆಲ್ಲ ಶುರುವಾಗಿದ್ದು ಬ್ರಿಟಿಷ್ ಎಜುಕೇಷನ್ನ ಒಂದು ಇಂಪ್ಯಾಕ್ಟಿಂದ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಇದು. ಓಕೆನಾ? ಸೊ ಡೆವಲಪ್ ಮಾಡರ್ನಿಟಿ, ಸೆಕ್ಯುಲಾರಿಸಮ್, ಡೆಮೋಕ್ರೆಟಿಕ್ ಆಟಿಟ್ಯೂಡ್, ರ್ಯಾಷನಾಲಿಟಿ, ನ್ಯಾಷನಲಿಸ್ಟಿಕ್ ಐಡಿಯಲ್ಸ್ ಎಲ್ಲನೂ ಆಯಿತಾ. ಸೊ ಆಧುನೀಕರಣ ಆಗಿರ್ಬೋದು, ಡೆಮೋಕ್ರಸಿ ಅಂದ ತಕ್ಷಣ ನನ್ನ ಒಬ್ಬ ಲೀಡರ್ನ ನಾನೇ ಆಯ್ಕೆ ಮಾಡುವಂಥದ್ದು ಆಯಿತಾ. ಸೊ ಪ್ರಜಾಪ್ರಭುತ್ವ, ಡೆಮೋಕ್ರೆಟಿಕ್ ಆಟಿಟ್ಯೂಡ್ ಆಯಿತಾ. ಆ್ಯಂಡ್ ನಾನೇನು ಹೇಳಿದೆ ಮಕ್ಕಳೇ? ಕರೆಕ್ಟಾಗಿ ಹೇಳದ್ನಾ? ಓಕೆ, ಇನ್ನೊಂದು ಸತಿ ಹೇಳ್ತೀನಿ. ಮಾಡರ್ನಿಟಿ ಅಂತಂದರೆ ಆಧುನಿಕತೆ ಆಯಿತಾ. ಸೊ ಮಾಡರ್ನಿಟಿ. ಸೆಕ್ಯುಲಾರಿಸಮ್ ಅಂತ ಅಂದರೆ ಎಲ್ಲ ಧರ್ಮಗಳು ಒಂದೇ ಅಂತ ಹೇಳುವಂಥದ್ದು. ಡೆಮೋಕ್ರೆಟಿಕ್ ಆ್ಯಟಿಟ್ಯೂಡ್ ಅಂತ ಅಂದರೆ ನನ್ನ ಲೀಡರ್ನ ನಾನೇ ಚೂಸ್ ಮಾಡ್ಕೊಳ್ಳೋವಂಥದ್ದು. ಕರೆಕ್ಟಾಗಿ ಹೇಳಿದೆ ಅನ್ಸುತ್ತಲ್ಲ? ಓಕೆ. ಆ್ಯಂಡ್ ರ್ಯಾಷನಾಲಿಟಿ ಅಂದಿದ ತಕ್ಷಣ ಓಕೆ, ಲೈಕ್ ಐ ಟೋಲ್ಡ್ ನೋ ಇನಿಷಿಯಲಿನೇ ನಾನು ಹೇಳಿದೆ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಮಾಡಬೇಕಾದ್ರೆ ಲೈಕ್ ಕ್ವೆಶ್ಚನ್ ಮಾಡುವಂಥದ್ದು ಆಯಿತಾ. ಸೊ ಮೂಢನಂಬಿಕೆಗಳಿಗೆ ಸ್ವಲ್ಪ ಫುಲ್ ಸ್ಟಾಪ್ ಕೊಡುವಂಥದ್ದು. ಆ್ಯಂಡ್ ನ್ಯಾಷನಲಿಸ್ಟಿಕ್ ಐಡಿಯಲ್ಸ್ ಅಂದರೆ ಬಿಕಾಸ್ ಇನ್ನೂ ನಾವು ಬ್ರಿಟಿಷರು ಅಡಿ ಇದ್ವಿ ಆಯಿತಾ. ಸೊ ನನ್ನ ದೇಶ, ಫ್ರೀಡಮ್ ಅದೆಲ್ಲ ಬರುತ್ತೆ ಆಯಿತಾ. ಅದಾದಮೇಲೆ ಇಂಪಿಟಿಸ್ ಟು ಲೋಕಲ್ ಲಿಟ್ರೇಚರ್, ನನ್ನ ಒಂದು
ಸಾಹಿತ್ಯ, ನನ್ನ ಒಂದು ಭಾಷೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡುವಂಥದ್ದು, ಪೀರಿಯಾಡಿಕಲ್ಸ್ಗೆ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ಗೆ ಪ್ರೋತ್ಸಾಹ ಮಾಡುವಂಥದ್ದು. ಆಯಿತಾ, ಹೊಸ ಒಂದು ಚಿಂತನೆ ಶುರು ಆಯಿತು. ಆ್ಯಂಡ್ ಇನ್ಫ್ಲೂಯೆನ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಕ್ರಾಸ್ ದ ವರ್ಲ್ಡ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಎಜುಕೇಷನ್ ಬಂದಾದಮೇಲೆ, ನ್ಯೂಸ್ ಪೇಪರ್ಸ್ಗಳು ಬಂದಾದಮೇಲೆ ನನಗೆ ಗೊತ್ತಾಯಿತು ಬೇರೆ ದೇಶಗಳು ಬೇಸಿಕಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಬಿಕಾಸ್ ಭಾರತ ಒಂದೇ ಅಲ್ಲ ಇನ್ನೊಬ್ಬರು ಅಡಿ ಇದ್ದಿದ್ದು, ದೇವರ್ ಸೋ ಮೆನಿ ಅದರ್ ಕಂಟ್ರೀಸ್ ಆಲ್ಸೋ ಬೇರೆ ಬೇರೆಯವ್ರ ಅಡಿ ಇದ್ದರು ಅಲ್ವಾ. ಸೊ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ, ನಾನು ಈ ಥರ ಸುಮ್ಮನೆ ಕೂತ್ಕೊಂಡಿದ್ರೆ ಹೇಗೆ ಅಂತ ಶುರು ಮಾಡ್ತಾಯಿದ್ರು, ಫ್ರೀಡಮ್ ಸ್ಟ್ರಗಲ್ಗೋಸ್ಕರ ಹೋರಾಟ ಮಾಡ್ತಾಯಿದ್ರು. ಸೊ ಅದೊಂದು ಅಪ್ರಿಸಿಯೇಷನ್ ಫಾರ್ ದಿಯರ್ ರಿಚ್ ಟ್ರೆಡಿಷನ್, ನಮ್ಮ ಒಂದು ಶ್ರೀಮಂತ ಇತಿಹಾಸಕ್ಕೆ ಮೆಚ್ಚುಗೆ. ಸೊ ನಮ್ಮ ಒಂದು ದೇಶದ ಒಂದು ಇದೆ ನಮ್ಗೆ ಗೊತ್ತಿರಲಿಲ್ಲ ಆಯಿತಾ. ಸೊ ಹಾಗಾಗಿ ನಮ್ಮ ದೇಶನೇ ಗ್ರೇಟು, ನಮ್ಮ ಒಂದು ಇತಿಹಾಸ, ಸಾಹಿತ್ಯ, ಕಲ್ಚರ್, ಟ್ರೆಡಿಷನ್, ಆಲ್ ಆಫ್ ದಿಸ್ ಎಂಬ್ರೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇಸಿಕಲಿ ಮಾಡರ್ನ್ ಎಜುಕೇಷನ್ ಅಂತ. ಓಕೆನಾ ಮಕ್ಕಳೇ? ಎಸ್, ದಿಸ್ ಈಸ್ ಇಟ್ ಮಕ್ಕಳೇ. ಸೊ ವಿ ಕಂಪ್ಲೀಟೆಡ್ 15 ಚಾಪ್ಟರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಆ್ಯಂಡ್ ನೀವು ನಾನು ಒಂದು 1000 ಸತಿ ಹೇಳಿದೆ, 1000 ಅಲ್ಲ ಬಟ್ ಯಾ ಡೆಫಿನೆಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. ಸೊ ಇಷ್ಟು ಕ್ವೆಶನ್ಸ್ನ ಓದ್ಕೊಂಡ್ರೆ ನಿಮ್ಮ ಪುಣ್ಯಕ್ಕೆ ಬಂದರೆ ಇದರಲ್ಲಿ ಕ್ವೆಶನ್ಸ್ ಎಲ್ಲ ಡೆಫಿನೆಟ್ಲಿ 45+ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆನಾ ಮಕ್ಕಳೇ? ಆ್ಯಂಡ್ ನಾನು ಹೇಳ್ದೆ ಅಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಕ್ವೆಶನ್ಸ್ ಆಲ್ಸೋ. ಇವಾಗ ಇಂಪ್ಯಾಕ್ಟ್ ಚಾಪ್ಟರಲ್ಲೇ ತೊಗೊಳ್ಳಿ. ಸೊ ಜುಡಿಷಿಯಲ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅದನ್ನು ಓದ್ಕೋಬೇಕು ಆಯಿತಾ. ಸೊ ಡೆಫಿನೆಟ್ಲಿ ಎಜುಕೇಷನ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರು, ಫಾರ್ಮರ್ಸ್, ಇದೆಲ್ಲ ತುಂಬ ಸತಿ ರಿಪೀಟ್ ಆಗಿರುವಂಥ ಕ್ವೆಶನ್. ಬಟ್ ಜುಡಿಷಿಯಲ್ ಸಿಸ್ಟಮ್, ಸೆಂಟ್ರಲೈಸ್ ಜುಡಿಷಿಯಲ್ ಸಿಸ್ಟಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ನೀವು ಅದನ್ನು ಕೂಡ ಓದ್ಕೋಬೇಕು ಆಯಿತಾ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂದಿದ ತಕ್ಷಣ ನಾನು ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್ ಇದ್ರ ಬಗ್ಗೆ ಹೇಳ್ಕೊಟ್ಟೆ. ಬಟ್ ಸೆಕೆಂಡ್ ಕಾರ್ನಾಟಿಕ್ ವಾರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ ನೀವು ಓದ್ಕೋಬೇಕು. ಸೊ ಆ ಥರ ಮ್ಯಾಕ್ಸಿಮಮ್ ಕ್ವೆಶನ್ಸ್ ನಾನು ಕೊಟ್ಟಿದ್ದೀನಿ. ಬಟ್ ಇನ್ನು ಮಿಕ್ಕಿರೋ ಕ್ವೆಶನ್ಸ್ನ ನೀವು ಓದ್ಕೋಬೇಕು. ಆವಾಗಲೇ ಡೆಫಿನೆಟ್ಲಿ ಕಾನ್ಫಿಡೆಂಟಾಗಿ ನಾನು ಹೇಳ್ಬೋದು, ಅಥವಾ ನೀವು ಹೇಳ್ಬೋದು ಎಸ್ ನಂಗೆ 45+ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಆಯಿತಾ. ಬಟ್ ನಾನು ಮೆಜಾರಿಟಿ ಆಫ್ ದ ಕ್ವೆಶನ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, MQPಗಳಾಗಿರ್ಬೋದು, LBS ಆಗಿರ್ಬೋದು, ಆಲ್ ಆಫ್ ದ್ಯಾಟ್. ಓಕೆನಾ? ಎಸ್ ಮಕ್ಕಳೇ, ಆನ್ ದಿಸ್ ನೋಟ್ ಆಲ್ ದಿ ಬೆಸ್ಟ್ ನಿಮ್ಮ ಎಕ್ಸಾಮ್ಗಳಿಗೆ. ಎಸ್, ಆ್ಯಂಡ್ ಈ ವಿಡಿಯೋ ನಿಮ್ಗೆ ಯಾವುದೇ ರೀತಿ ಇಷ್ಟ ಆಗಿದ್ರು ಡೆಫಿನೆಟ್ಲಿ ಲೈಕ್ ಮಾಡಿ. ನಾನು ಹೇಳ್ದೆ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ನಿಮಗೆ ಅಪ್ಡೇಟ್ಸ್ಗಳು ಬೇಕು. ಎಷ್ಟೊಂದು ಕ್ವೆಶನ್ಸ್ನ ಕೇಳ್ತಾ ಇರ್ತೀರಲ್ಲ, ಈ ಲೈವ್ ಯಾವಾಗ, ಆ ವಿಡಿಯೋ ಯಾವಾಗ, ಈ ರೀಲ್ ಯಾವಾಗ ಅಂತ ಎಲ್ಲ. ಸೊ ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಸಿಗೋದೆ ನಿಮಗೆ ನೀವು ಸಬ್ಸ್ಕ್ರೈಬ್ ಆದಾಗ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ ಮಕ್ಕಳೇ? ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ಸಹನಾ. ಬಾಯ್.